ಸರಣಿಯಲ್ಲಿ 20ನೇ ಉಪನ್ಯಾಸಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಯಶಸ್ವಿ ನಾರಾವಿ ಅಂತ ಹೇಳಿ. ಇವರು ವೃತ್ತಿಯಲ್ಲಿ ಪಶುವೈದ್ಯರು, ವನ್ಯ ಮೃಗದ ಒಡನಾಟವುಳ್ಳವ ವೈದ್ಯರು ಕೂಡ ಇವರು. ಈಗ ಇವರು ವೆಟರ್ನರಿ ಸರ್ಜನ್ ಆಗಿ ಲಿಟಲ್ ಪಾಸ್ ವೆಟರ್ನರಿ ಕ್ಲಿನಿಕ್ ಅಲ್ಲಿ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಈ ವನ್ಯ ಮೃಗಗಳ ಸಲಹೆಗಾರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಕೇರ್ ವೈಲ್ಡ್ ಲೈಫ್ ಅನ್ನೋ ಒಂದು ವಿಂಗ್ ಅಲ್ಲಿ ಕೂಡ ಸಕ್ರಿಯರು. ಅದರಿಂದ ನಾನು ಇವರಿಗೆ ಒಂದು ಇವತ್ತಿನ ಸನ್ನಿವೇಶ ಹೇಗಿದೆ ಅಂತಂದ್ರೆ, ನಮ್ಮ ವನ್ಯ ಮೃಗ ಮತ್ತು ಮಾನವನ ಸಂಘರ್ಷವನ್ನು ನಾವು ಎದುರಿಸ್ತಾ ಇದ್ದೀವಿ. ಆದ್ರೆ ಇಲ್ಲಿ ಮೃಗ ಮತ್ತು ಮಾನವದ ಸಂಘರ್ಷ ನಡೀತಾ ಇದೆ. ಆದ್ರೆ ನಾವು ಬುದ್ಧಿವಂತರಾದ ನಾಗರಿಕರು ಬೇಕು ಅನ್ನೋದನ್ನ ಅರಿತುಕೊಂಡು ನಡೆಸ್ಕೊಳ್ಳುವ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಯಾಕಂದ್ರೆ ನಾವು ನಾಗರಿಕರು ತುಂಬಾ ವಿಚಾರ ಶಕ್ತಿ ಉಳ್ಳವರು. ಮೃಗಗಳ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಆ ದಿಕ್ಕಿನಲ್ಲಿ ಇವತ್ತು ಈ ಉಪನ್ಯಾಸ ಉಚಿತವೆಂದು ನಾವು ಭಾವಿಸ್ತೇವೆ. ಅದರಿಂದ ಇವತ್ತಿನ ವಿಷಯ ಕಾಡಿನ ಪ್ರಾಣಿಗಳು ನಾಡಿಗೆ ಬಂದಾಗ. ಅದ್ರ ಬಗ್ಗೆ ಈಗ ಡಾಕ್ಟರ್ ಯಶಸ್ವಿ ನಾರಾಯಣ್ ಅವರು ಮಾತಾಡ್ತಾರೆ. ತಾವೆಲ್ಲರೂ ತಮ್ಮ ಮೊಬೈಲ್ ಅನ್ನ ಮ್ಯೂಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅವ್ರದ್ದು ಉಪನ್ಯಾಸವನ್ನು ಮುಗಿದ ಮೇಲೆ ನಾವು ಪ್ರಶ್ನೋತ್ತರ ಮಾಡುವ. ತುಂಬಾ ಕರೆಕ್ಟಾಗಿ ಕೇಳ್ಕೊಳ್ಳಿ. ಆಮೇಲೆ ಏನ್ ಡೌಟ್ ಇರುತ್ತೆ, ನಾವೇನ್ ಮಾಡಬೇಕು ಅಂತ ನಾವು ಆಮೇಲೆ ವಿಚಾರ ಮಾಡಿ. ಈಗ ಶ್ರೀಯುತ ಯಶಸ್ವಿ ನಾರಾಯಣ್ ಅವರು ಮಾತಾಡ್ತಾರೆ. ನಮಸ್ತೆ. ನಂದು ವಾಯ್ಸ್ ಎಲ್ಲರಿಗೂ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಓಕೆ ಓಕೆ. ಮತ್ತೆ ಎಲ್ಲರಿಗೂ ಕನ್ನಡ, ಇಂಗ್ಲಿಷ್ ಎಲ್ಲರಿಗೂ ಅಂದ್ರೆ ನಂದಂದ್ರೆ ಎರಡು ಮಿಕ್ಸ್ ಇರೋದ್ರಿಂದ ಟೆಕ್ನಿಕಲ್ ಆತರ ನಾನು ಸರಿ ಸರಿ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯಶಸ್ವಿ. ನಾನೊಂದು ಈಗ ಒಂದು ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಒಂದ್ಸರಿ. ಓಕೆ, ಎಸ್, ಕ್ಲಿಯರ್ ಇದೆಯಾ? ಮಲ್ಟಿಪಲ್ ಏನಾಗ್ತಾ ಇಲ್ಲಲ್ಲ? ಓಕೆ, ಸರಿ. ನಾನು ಡಾಕ್ಟರ್ ಯಶಸ್ವಿ ಅಂತ. ನಾನು ಒಂದು 12 ವರ್ಷಗಳಿಂದ ಮಂಗಳೂರಲ್ಲಿ ಪಶುವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಖಾಸಗಿಯಾಗಿ ವರ್ಕ್ ಮಾಡ್ತಿರೋದು. 2015 ನಾನು ಗವರ್ಮೆಂಟ್ ಸರ್ವಿಸ್ ಬಿಟ್ಟು ಕಂಪ್ಲೀಟ್ಲಿ ಪ್ರೈವೇಟ್ ಆಗಿ ನಾನು ಇಲ್ಲಿ ಒಂದು ಸ್ಮಾಲ್ ಅನಿಮಲ್ ಪ್ರಾಕ್ಟೀಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಒಂದು ಕ್ಲಿನಿಕ್ ಇದೆ ನಮ್ದು, ಲಿಟಲ್ ಪಾಸ್ ವೆಟರ್ನರಿ ಕ್ಲಿನಿಕ್ ಅಂತ. ಮತ್ತೆ ಈ ನಂದು ಸ್ಪೆಷಲೈಸೇಷನ್ ಬಂದು ವೈಲ್ಡ್ ಲೈಫ್ ಮೆಡಿಸಿನ್ ಅಂಡ್ ಸರ್ಜರಿ ಆಗಿರ್ತದೆ. ಸೊ ಇದನ್ನ ನಾನು ಮಾಡಿರೋದ್ರಿಂದ ನಂಗೆ 2015 ಇಂದನೂ ಒಂದು ಇಲ್ಲಿ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಡಿವಿಷನ್ ಇದೆ ಇಲ್ಲಿದ್ದು, ಮಂಗಳೂರು ಮತ್ತೆ ಉಡುಪಿ ಸರ್ಕಲ್ ಅಂತ ಹೇಳ್ತಾರೆ. ಆ ಸರ್ಕಲ್ ಅವರು ನನಗೆ ರೆಗ್ಯುಲರ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಮುಂಚೆನು. ಏನಾದ್ರು ಪ್ರಾಬ್ಲಮ್ ಇದ್ರೆ ಅಥವಾ ಏನಾದ್ರು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇಶ್ಯೂಸ್ ಅಥವಾ ಯಾವ್ದಾದ್ರು ರೆಸ್ಕ್ಯೂಸ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಹಾಗೆ ನಾನು ಅವ್ರಿಗೆ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದೆ. ಸೊ ರೀಸೆಂಟ್ಲಿ ಲಾಸ್ಟ್ 3 years ಇಂದ ನಾನು ಅವ್ರ ಜೊತೆಗೆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಇದ್ದೀನಿ ಫಾರ್ ನೆಕ್ಸ್ಟ್ ಈ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಡಿವಿಷನ್ಗೆ ಎನಿ ವೈಲ್ಡ್ ಲೈಫ್ ರಿಲೇಟೆಡ್ ಕೆಲಸಗಳು, ಎಲ್ಲಿ ವೆಟರ್ನರಿ ಅಸಿಸ್ಟೆನ್ಸ್ ಬೇಕಾಗ್ತದೆ ಅಲ್ಲಿ ನಾನು ಆಸ್ ಎ ಕನ್ಸಲ್ಟೆಂಟ್ ಅವರಿಗೆ ಕಾಂಟ್ರಾಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದಲ್ಲದೆ ನಾನು ಕೇರ್ ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ಅಂತ ಬೆಂಗಳೂರಲ್ಲಿ ಒಂದು NGO ಇದೆ. ಅವರ ಹೆಲ್ಪ್ ತಗೊಂಡು ಒಂದು ವೈಲ್ಡ್ ಲೈಫ್ ರಿಲೇಟೆಡ್ ಏನಾದ್ರು ನಮ್ದು ಈಗ ಎಕ್ಸ್ಪೆನ್ಸಸ್, ನಾನು ಒಬ್ಬನೇ ಸಿಂಗಲ್ ಹ್ಯಾಂಡೆಡ್ಲಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸುಮಾರು ವಿಚಾರದಲ್ಲಿ ಫಂಡ್ಸ್ಗಳು, ಕೆಲವೊಂದ್ಸರಿ ನಮಗೆ ರೆಸ್ಕ್ಯೂಡ್ ಅನಿಮಲ್ಗಳು ಸಿಗ್ತವೆ, ಕೆಲವೊಂದ್ಸರಿ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಬೇಕಾಗುತ್ತೆ, ಸ್ಟಾಫ್ ಬೇಕಾಗುತ್ತೆ, ರೆಸ್ಕ್ಯೂವರ್ಸ್ ಬೇಕಾಗುತ್ತೆ. ಅದನ್ನೆಲ್ಲ ಅವ್ರ ಥ್ರೂ ನಾನು ಒಂದು ಅವ್ರದ್ದು ವೈಲ್ಡ್ ಲೈಫ್ ವಿಂಗ್ ಅಂತ ನಾವು ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಇಯರ್. ಸೊ ಅದು ಇನ್ನು ಪ್ರೋಸೆಸ್ ಅಲ್ಲಿ ಇದೆ. ಇನ್ನು ಯಾವ್ದ್ರ ಜಾಗ ಪರ್ಮಿಷನ್ಗಳು ಮತ್ತೆ ಅದರ ಜಾಗ ಒಂದ್ ಕಡೆ ಫಿಕ್ಸ್ ಆಗಿ ಒಂದು ಡೆಸಿಗ್ನೇಟೆಡ್ ಜಾಗ ಇನ್ನು ನಮ್ಗೆ ಆಗಿಲ್ಲ. ಬಟ್ ಆಸ್ ಆಫ್ ನಾವು ನಮ್ಮ ಕೈ ಎಷ್ಟು ಆಗುತ್ತೆ ಡಿಪಾರ್ಟ್ಮೆಂಟ್ ಅಂಡರ್ ಡಿಪಾರ್ಟ್ಮೆಂಟ್ ಸೂಪರ್ವಿಷನ್ ನಾವು ಮಾಡ್ತಾ ಇದ್ದೀವಿ. ನಮ್
ನಾನು ಇಲ್ಲಿವರೆಗೆ ಮಾಡಿದ ಏರಿಯಾ ಆಫ್ ವರ್ಕ್ ಮೇಜರ್ಲಿ ಈ ಈ ಜಾಗ ಅಂದ್ರೆ ನಮ್ಮ ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದ್ದು ಸ್ವಲ್ಪ ಪೋರ್ಷನ್, ಮತ್ತೆ ಕೆಳಗಡೆ ಸ್ವಲ್ಪ ಕೇರಳ ಕಡೆಗೆ ನಾನು ಮೇಜರ್ಲಿ ವೆಸ್ಟರ್ನ್ ಘಾಟ್ಸ್ ಸುತ್ತಮುತ್ತ ಮತ್ತೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ನಾನು ವರ್ಕ್ ಮಾಡ್ತಿರೋದು ವೈಲ್ಡ್ ಲೈಫ್ ರಿಲೇಟೆಡ್. ನಮ್ಮಲ್ಲಿ ವೆರೈಟಿ ಆಫ್ ಲ್ಯಾಂಡ್ಸ್ಕೇಪ್ಸ್ ಇದೆ, ಮತ್ತೆ ವೆರೈಟಿ ಆಫ್ ಜಂಗಲ್ಗಳಿದೆ. ಇದು ಮೇಜರ್ಲಿ ನಮ್ಗೆ ಇಲ್ಲಿ ನಮ್ಗೆ ಸಿಗುವಂತದ್ದು ಒಂದು ಕೋಸ್ಟಲ್ ವಾಸ್ಟ್ ಕೋಸ್ಟ್ ಸಿಗುತ್ತೆ ಒಂದ್ ಕಡೆ ನಮ್ಗೆ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು ಸಿಗ್ತವೆ. ಇದಲ್ಲದೆ ನಮ್ಮಲ್ಲಿ ಸಣ್ಣ ಸಣ್ಣ ಇದ್ರ ಮಧ್ಯ, ಈ ಕೋಸ್ಟ್ ಮತ್ತೆ ವೆಸ್ಟರ್ನ್ ಘಾಟ್ಸ್ ಮಧ್ಯ ನಮ್ದು ಇಂಡಿವಿಜುವಲ್ ಇಕೋಸಿಸ್ಟಮ್ಸ್, ಯೂನಿಕ್ ಇಕೋಸಿಸ್ಟಮ್ಸ್ ಕೆಲವಿದಾವೆ. ಲೈಕ್ ಮ್ಯಾಂಗ್ರೂವ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಈ ಕೋಸ್ಟಲ್ ಅಜಾಯ್ನಿಂಗ್ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದಾವೆ ಅದರಲ್ಲಿ ಈ ಕಾಂಡ್ಲ ವನಗಳು ಅಂತ ಹೇಳ್ತಾರೆ, ಅದು ಮ್ಯಾಂಗ್ರೂವ್ ಇಕೋಸಿಸ್ಟಮ್. ಅದರಲ್ಲಿ ಅದರದ್ದೇ ಆದ ಯೂನಿಕ್ ಫಾನಾ ಮತ್ತೆ ಫ್ಲೋರಾ ಇರ್ತದೆ. ಇದು ನಮ್ಮಲ್ಲಿ ಒಂದು ಮಂಗಳೂರು ಮತ್ತೆ ನಮ್ಮ ಕೋಸ್ಟಲ್ ಬೆಲ್ಟ್ ಅಲ್ಲಿ ಸ್ವಲ್ಪ ಯೂನಿಕ್ ಆಗಿ ಸಿಗುವಂತ ಇಕೋಸಿಸ್ಟಮ್. ಇನ್ನೊಂದು ವೆಟ್ಲ್ಯಾಂಡ್ಸ್ ಅಂದ್ರೆ ಈ ಸ್ವಾಂಪ್ ಲ್ಯಾಂಡ್ ಅಂದ್ರೆ ಈ ಜೌಗು, ಈ ಗದ್ದೆ ತರ ಪ್ರದೇಶಗಳು, ಈ ಕೆಂಜಾರು ಏರ್ಪೋರ್ಟ್ ಇಂದ ಕೆಳಗಡೆ, ಮತ್ತೆ ಪೊಳಲಿ, ಮತ್ತೆ ಈ ಕುಂದಾಪುರ ಕಡೆಗೆ ಮಲ್ಯಾಡಿ ಬರ್ಡ್ ಸ್ಯಾಂಕ್ಚುರಿ ಎಲ್ಲ ನೋಡಿದಿರಲ್ಲ, ಇದೆಲ್ಲ ವೆಟ್ಲ್ಯಾಂಡ್ಸ್ ಅಂದ್ರೆ ನಮ್ಮ ಕಮರ್ಷಿಯಲ್ ಯೂಸೇಜ್ಗೆ ಸ್ವಲ್ಪ ಕಷ್ಟ ಆಗುವಂತ ಜಾಗ. ಬಟ್ ಅದನ್ನು ತುಂಬಾ ಕಡೆ ಅಂದ್ರೆ ಅದೀಗ ಸುಮಾರು ಕಡೆ ಡಿಸ್ಟರ್ಬ್ ಆಗಿದೆ. ಲೈಕ್ ಇವಾಗ ನೋಡ್ತಿರ್ಬೋದು ನೀವು ಈ ನಮ್ಮ ವೆಟ್ಲ್ಯಾಂಡ್ಸ್ ಅಲ್ಲಿ ಯಾರ್ಯಾರು ನೀವು ಇದು ಇಂಟ್ರಾಕ್ಟಿವ್ ಆಗಿ ಇದ್ರೂ ಪರವಾಗಿಲ್ಲ, ನಾನು ಮಧ್ಯ ಏನಾದ್ರು ಕೇಳಿದ್ರೆ ನೀವು ಓಕೆ ಇಲ್ಲ ಅಂತ ಹೇಳ್ಬೋದು ಯಾರಾದ್ರು. ಸೊ ನಾನು ಇರೋದೀಗ ನಾನು ಅಂದ್ರೆ ಉಳಿತಿರೋದು ಸುರತ್ ಕಲ್ಲಲ್ಲಿ ಆಗಿದ್ರಿಂದ ನಾನು ಇರೋದು ವೆಟ್ಲ್ಯಾಂಡ್ ಏರಿಯಾದಲ್ಲೇ, ಇನ್ಕ್ಲೂಡಿಂಗ್ ನಮ್ಮ ಮನೆ. ಇದು ವೆಟ್ಲ್ಯಾಂಡ್ನೆಲ್ಲ ಮುಚ್ಚಿ ಮಾಡಿರುವಂತ ಜಾಗಗಳೇ. ಅಂದ್ರೆ ಯಾವ್ದೋ ಒಂದು ಕಾಲದಲ್ಲಿ ಗದ್ದೆ ಆಗಿದ್ದದನ್ನ ಇವಾಗ ಅವರು ಸ್ವಲ್ಪ ಡೆಬ್ರೀಸ್ ಮತ್ತೆ ಸಿಮೆಂಟ್ ಎಲ್ಲ ಬ್ಲಾಕ್ ಎಲ್ಲ ಮುಚ್ಚಿ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು, ಇನ್ಕ್ಲೂಡಿಂಗ್ MRPL ಮತ್ತೆ ಕೆಲವೊಂದು SEZ ಜಾಗದಲ್ಲಿರೋ ಕಂಪನಿಗಳು ಇವೆಲ್ಲ. ಈ ವೆಟ್ಲ್ಯಾಂಡ್ಸ್ ಕೂಡ ತುಂಬಾ ಯುನಿಕ್ ಇಕೋಸಿಸ್ಟಮ್, ಮತ್ತೆ ಅದರಲ್ಲಿ ಸಾಕಷ್ಟು ವೆರೈಟಿ ಆಫ್ ಇದು ಪಕ್ಷಿಗಳು, ಪ್ರಾಣಿಗಳು, ಮತ್ತೆ ಯೂನಿಕ್ ಪ್ಲಾಂಟ್ ವೆಜಿಟೇಷನ್ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ನೋಡೋದಿದ್ರೆ ಇನ್ನೊಂದು 8 ರಿಂದ 10 ವರ್ಷದಲ್ಲಿ ಎಲ್ಲ ನೋಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ವರ್ಷದಲ್ಲಿ ಈ ವೆಟ್ಲ್ಯಾಂಡ್ಸ್ ಜಾಸ್ತಿ ನಮ್ಮ ಮಂಗಳೂರಲ್ಲಿ ಇರೋದಿಲ್ಲ ಅಂತ ಅನ್ಸ್ತದೆ. ಯಾಕಂದ್ರೆ ಅದಕ್ಕೆ ಯಾವುದೇ ಕ್ಲಾಸಿಫೈ ಆಗುದಿಲ್ಲ, ಅದು ಯಾವುದೇ ಪ್ರೊಟೆಕ್ಷನ್ ಇಲ್ಲ. ನಮ್ದು ಸದ್ಯಕ್ಕೆ ಮಂಗಳೂರಲ್ಲಿ ಯಾವುದೇ ಪ್ರೊಟೆಕ್ಟೆಡ್ ವೆಟ್ಲ್ಯಾಂಡ್ಸ್ ಇಲ್ಲ, ಮತ್ತೆ ಕನ್ಸರ್ವೇಷನ್ ರಿಸರ್ವ್ ಆತರ ಏನು ಕ್ಲಾಸಿಫೈ ಆಗಿಲ್ಲ. ಮತ್ತೆ ಹೆಚ್ಚು ವೆಟ್ಲ್ಯಾಂಡ್ಸ್ ಪ್ರೈವೇಟ್ಲಿ ಓನ್ಡ್ ಆಗಿರೋದ್ರಿಂದ ಅವರು ಅದರಲ್ಲಿ ಅದ್ರ ಮುಚ್ಚಾಕೋದು ಅಥವಾ ಅದರಲ್ಲಿ ಸೈಟ್ ಮಾಡೋದು, ಕಂಪ್ನಿಗಳಿಗೆ ಕೊಡೋದು, ಈ ತರದ್ದು ತುಂಬಾನೇ ರ್ಯಾಪಿಡ್ಲಿ ನಡೀತಾ ಇದೆ. ಸೊ ಇದು ಅಂದ್ರೆ ಈಗ ಮೇಜರ್ಲಿ ನಮ್ಮ ಸಮಸ್ಯೆಗಳೇನಂದ್ರೆ ಈ ಫಾರೆಸ್ಟ್ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಈ ತರ ವೆಸ್ಟರ್ನ್ ಘಾಟ್ಸ್ ಅಥವಾ ದೊಡ್ಡ ಮರ ಅಥವಾ ಈ ತರ ಇರ್ಬೇಕು ಅಂತ ಹೇಳೋ ಜನರಲ್ ಆಗಿ ಜನಗಳಿಗೆ ಬರೋ ಕಾನ್ಸೆಪ್ಟ್. ಈ ತರ ಈ ಜಾಗಗಳನ್ನೆಲ್ಲ ವೇಸ್ಟ್ ಲ್ಯಾಂಡ್ಸ್ ಅಂತ ಹೇಳಿ ಕೆಲವು ಕ್ಲಾಸಿಫೈ ಮಾಡ್ತಾರೆ. ಅದಲ್ಲದೆ ನಮ್ಗೆ ಇನ್ನು ಯುನಿಕ್ ಆಗಿ ಸ್ವಲ್ಪ ಸಿಗುವಂತದ್ದು ಲ್ಯಾಟರೈಟ್ ಪ್ಲಾಟ್ಯೂಸ್, ಅಂದ್ರೆ ಈ ಜಂಬಿಟಿಗೆ ಮುರಕಲ್ಲು ಗುಡ್ಡ ಇರೋ ಜಾಗ, ಆ ತರದ್ದು. ಒಂದು ನಿಮಿಷ, ನೋಡಿರ್ಬೋದು ನೀವೆಲ್ಲ ಕಡೆ ಈ ನಮ್ದು ಒತ್ತಿನಣೆ ಗುಡ್ಡ ಇರ್ಬೋದು, ಅಥವಾ ಈ ಕಾಸರಗೋಡು ಬಾರ್ಡರ್ ಅಲ್ಲಿ ಇರುವಂತದ್ದು, ಮತ್ತೆ ನಮ್ದೇ ಸರಿಪಳ್ಳ ಮೇಲೆ ಇರುವ ಇಟ್ಟಿಗೆ ಕ್ವಾರಿಗಳನ್ನೆಲ್ಲ ನೋಡಿರ್ಬೋದು ಮೇಜರ್ಲಿ. ಅದು ಕೂಡ ನಮ್ಗೆ ಮೇಜರ್ಲಿ ಇವಾಗ ಕಾಣುವಂತದ್ದೆಲ್ಲ ಈ ತರಾನೇ ಕಾಣ್ತದೆ. ಈಗ ಮೇಲೆ ನೋಡ್ತಿರೋದು ನಿಮ್ಗೆ ಮಂಗಳೂರು ಏರ್ಪೋರ್ಟ್, ಅದು ಕೂಡ ಒಂದು ಲ್ಯಾಟರೈಟ್ ಪ್ಲಾಟ್ಯೂ ಅಲ್ಲಿ ಆಗಿರುವಂತದ್ದು. ಮತ್ತೆ ನಮ್ದು ವಾಮಂಜೂರು ಡಂಪಿಂಗ್ ಯಾರ್ಡ್ ಇದೆ, ಅದು ಕೂಡ ಲ್ಯಾಟರೈಟ್ ಪ್ಲಾಟ್ಯೂ ಅಲ್ಲಿ ಆಗಿರುವಂತದ್ದು. ಮತ್ತೆ ಮೇಜರ್ ನಮ್ಮ ಎಲ್ಲ ಕ್ವಾರೆಗಳು, ಇಟ್ಟಿಗೆ ಎಲ್ಲ ಬರುವುದೆಲ್ಲ ಈ ಲ್ಯಾಟರೈಟ್ ಪ್ಲಾಟ್ಯೂಸ್ ಇಂದನೇ ಬರುವಂತದ್ದು. ಬಟ್ ಅದರಲ್ಲಿ ಯುನಿಕ್ ಇಕೋಸಿಸ್ಟಮ್ ಇರುತ್ತೆ. ಈ ತರ ಈ ನಮ್ದು ಹೊಟೆಂಟೋಟ ಇರ್ಬೋದು, ಸಾಸ್ಕೇಲ್ಡ್ ವೈಪರ್ಗಳಿರ್ಬೋದು, ಅಥವಾ ಇಲ್ಲಿ ನಿಮ್ಗೆ ಕಾಣ್ತಿರೋದು ಬ್ಲಾಡರ್ ಓಟ್ ಅಂತ ಈ ಬ್ಲೂ ಕಲರ್ ಫ್ಲವರ್ ಕಾಣ್ತಾ ಇದೆಯಲ್ಲ ಸ್ಕ್ರೀನ್ ಅಲ್ಲಿ, ಇದೆಲ್ಲ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್. ಇದು ಅಬಂಡೆಂಟ್ ಆಗಿ ಲ್ಯಾಟರೈಟ್ ಪ್ಲಾಟ್ಯೂ ಅಲ್ಲಿ ಇರುತ್ತೆ. ಮತ್ತೆ ಅದರದ್ದೇ ಒಂದು ಯುನಿಕ್ ಇಕೋಸಿಸ್ಟಮ್ ಇದೆ.
ಇಲ್ಲಿ ಇದು ಉತ್ತರ ಕನ್ನಡದಲ್ಲಿ ತೆಗೆದಿರೋಂಥ ಫೋಟೋ. ಇದರಲ್ಲಿ ಯುನಿಕ್ ಕ್ರಾಬ್ ಸ್ಪೀಶೀಸ್ ಘಾಟಿಯಾನ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ನಮ್ಮ ನನ್ನ ಟಾಪಿಕ್ ಬರೋದಿದ್ರೆ ಈಗ ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಅಂತ ಅಂದ್ರೆ, ನಮ್ಮ ಕಾಡು ಪ್ರಾಣಿಗಳಂತ ನಾವೇನ್ ಕ್ಲಾಸಿಫೈ ಮಾಡ್ತೇವೆ, ನಾಯಿ, ಬೆಕ್ಕು, ದನ, ಕರು ಇವನ್ನೆಲ್ಲ ಬಿಟ್ಟು ಉಳಿದಿದ್ದೇನು ಕಾಡು ಪ್ರಾಣಿಗಳಿದಾವೆ. ಹುಲಿ, ಸಿಂಹ ಇಲ್ಲ ಬಿಡಿ, ಹುಲಿ, ಚಿರತೆ, ಮತ್ತೆ ಹಾವುಗಳು, ಹಕ್ಕಿಗಳು, ಇವೆಲ್ಲ ನಮ್ಮ ಅರ್ಬನ್ ಸೆಟಲ್ಮೆಂಟ್ಗೆ ಅಂದ್ರೆ ಹ್ಯೂಮನ್ ಸೆಟಲ್ಮೆಂಟ್ಸ್ಗೆ ಬಂದಾಗ, ಅಥವಾ ನಾವು ಆ ಜಾಗಕ್ಕೆ ಅದು ಬಂದಿದೆ ಅಂತ ಹೇಳೋದಕ್ಕಿಂತ ನಾವು ಆ ಜಾಗನ ಜಾಸ್ತಿ ಆಕ್ಯುಪೈ ಮಾಡಿದೀವಿ, ಅವು ಅಲ್ಲಿ ಇರ್ತವೆ. ಸೊ ಆ ಸಿಚುವೇಶನ್ ಅಲ್ಲಿ ನಾವು ಏನ್ ಮಾಡಬಹುದು, ಅಥವಾ ನಮ್ಗೆ ಎಷ್ಟು ಅವೇರ್ನೆಸ್ ಇರಬೇಕು, ಅಥವಾ ನಾವು ನಮ್ಗಿದ್ರು ಇನ್ನೊಬ್ರಿಗೆ ಹೇಗೆ ಅದನ್ನ ತಿಳಿಸಿಕೊಡ್ಬೇಕು ಅಂತ ಹೇಳೋದು ನಂದು ಇವತ್ತಿಂದು ಟಾಪಿಕ್. ಇದರಲ್ಲಿ ಮೇಜರ್ ನಮ್ಗೆ ಅರ್ಬನ್ ಲ್ಯಾಂಡ್ಸ್ಕೇಪ್ಗೆ ಯಾಕೆ ಅನಿಮಲ್ಸ್ ಬರ್ತವೆ ಅಂದ್ರೆ, ಮೇಜರ್ಲಿ ಬಿಕಾಸ್ ಆಫ್ ಫ್ರಾಗ್ಮೆಂಟೇಶನ್. ಈ ರೋಡಿಂದ ಆಗಿರ್ಬೋದು, ಅಥವಾ ನಮ್ಮ ಬ್ಯಾರಿಕೇಡ್ಸ್, ಹ್ಯೂಮನ್ ಇದು ಎಂತ ಹೇಳ್ತಾರೆ, ನಮ್ಮ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ಗಳು, ಮತ್ತೆ ಸಾಕಷ್ಟು ನಮ್ಮ ಆಕ್ಟಿವಿಟಿಗಳಿಂದಾಗಿ. ಇದು ಒಂದು ನಾನು ಮೇಜರ್ಲಿ ನೋಡಿರೋ ಜಾಗ ಎಲ್ಲಿ ಅಂದ್ರೆ, ಈ ವಿಟ್ಲಕ್ಕೆ ಹೋಗುವಾಗ, ನೀವು ಕಲ್ಲಡ್ಕದಿಂದ ವಿಟ್ಲ ಹೋಗುವಾಗ ಒಂದು ನಿಮ್ಗೆ ಒಂದು ಸಣ್ಣ ಪ್ಯಾಚ್ ಸಿಗುತ್ತೆ ಈ ಮ್ಯಾಪ್ ಅಲ್ಲಿ, ನಿಮ್ಗೆ ಕಾಣ್ತಾ ಇರ್ಬೋದು. ಅದು ಕಂಪ್ಲೀಟ್ಲಿ ಫ್ರಾಗ್ಮೆಂಟೆಡ್. ಅದ್ರೊಳಗಡೆ ಕಾಡ್ಕೋಣ ಇದೆ, ಚಿರತೆ ಇದೆ, ಮತ್ತೆ ಜಿಂಕೆಗಳೆಲ್ಲ ಇದಾವೆ. ಬಟ್ ಅಲ್ಲಿಂದ ಆ ಜಾಗದಿಂದ ಅದಕ್ಕೆ ಹೋಗ್ಬೇಕಂದ್ರೆ ಹ್ಯೂಮನ್ ಸೆಟಲ್ಮೆಂಟ್ಸ್ ಥ್ರೂನೇ ಹೋಗ್ಬೇಕು. ಯಾವ ದಿಕ್ಕಲ್ಲಿ ಹೋದ್ರೂ ಅದಕ್ಕೆ ಫಾರೆಸ್ಟ್ ಕನೆಕ್ಷನ್ ಇಲ್ಲ, ಅಥವಾ ರಸ್ತೆ ದಾಟಿ ಹೋಗ್ಬೇಕು, ಬೇರೆ ಯಾವುದೇ ಆಪ್ಷನ್ ಇಲ್ಲ. ಹಾಗಾಗಿ ಈ ಫ್ರಾಗ್ಮೆಂಟೇಶನ್ ಇಂದಾಗಿ ಅದು ಯಾವಾಗಾರ ಆ ಕಾಡು ದಾಟಿ ಬಂದ್ರೆ, ಪ್ರಾಣಿಗಳಿಗೇನು ಇದೇ ಬಾರ್ಡರ್ ಅಂತ ಗೊತ್ತಿರೋದಿಲ್ಲ. ಬಾರ್ಡರ್ ದಾಟಿ ಯಾವಾಗ ಬಂದಾಗ ನಮ್ಮ ಹ್ಯೂಮನ್ ಸೆಟಲ್ಮೆಂಟ್ಸ್ ಗೆ ಬಂದಿದೆ, ಅಥವಾ ಅನಿಮಲ್ ಕಾನ್ಫ್ಲಿಕ್ಟ್ ಆಗಿದೆ ಅಂತ ಹೇಳೋ ಸಿಚುವೇಶನ್ ನಮಗೆ ಬರುತ್ತೆ. ಇನ್ನೊಂದು ಈ ಮ್ಯಾಪ್ ಅಲ್ಲಿ ನೀವು ನೋಡ್ತಿರ್ಬೋದು, ಇದರಲ್ಲಿ ಇದು ನಮ್ದು ಮೂಡುಬಿದ್ರೆ ಇಂದ ಕಾರ್ಕಳಕ್ಕೆ ಹೋಗೋ ರೋಡ್. ಇದು ಈ ಪ್ಯಾಚ್, ಇದು 2 ರಿಸರ್ವ್ಗಳು, ಅಂದ್ರೆ ರಿಸರ್ವ್ ಫಾರೆಸ್ಟ್. ಇದು ಸಾಣೂರು ಜಾಗದಲ್ಲಿ, ಈ ಚಿಕ್ಕ ಜಾಗದಲ್ಲಿ ನಮ್ಗೆ ಈಗ ಕನೆಕ್ಟೆಡ್ ಇದೆ, ಇನ್ನು ಸ್ಟಿಲ್ ಕನೆಕ್ಟೆಡ್ ಇದೆ ಸ್ವಲ್ಪ. ಬಟ್ ಇವೆಂಚುಯಲಿ ಈ ರಸ್ತೆನ ಅಗಲ ಮಾಡಿ ಅಲ್ಲಿ ಆಚೆ ಈಚೆ ಸೆಟಲ್ಮೆಂಟ್, ಇಲ್ಲಿ ಒಂದು ಪೈನಾಪಲ್ ಫಾರ್ಮ್ ಇದೆ, ಇಲ್ಲಿ ಎಲ್ಲ ಹ್ಯೂಮನ್ ಸೆಟಲ್ಮೆಂಟ್ಸ್ ಬಂದಿದೆ. ಸೊ ಇದು ಫ್ರಾಗ್ಮೆಂಟ್ ಆದ್ರೆ ಯಾವ ಅನಿಮಲ್ ಈ ರಸ್ತೆಯನ್ನ ದಾಟ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ದಾಟ್ತವೆ, ದಾಟದೆ ಗಾಡಿ ಅಡಿಗೆ ಬಿದ್ದು ಸತ್ತು ಹೋಯ್ತಂದ್ರೆ ಹೋಯ್ತು. ಇಲ್ಲಿ ಇನ್ಕ್ಲೂಡಿಂಗ್ ಟೈಗರ್ ಕೂಡ ಪಾಸ್ ಆಗ್ತಿತ್ತು ಒಂದು ಅಟ್ಲೀಸ್ಟ್ 5 ವರ್ಷ ಮುಂಚೆ, ವರ್ಷಕ್ಕೆ ಒಂದ್ಸರಿ ಆದ್ರು. ಈಗ ಆ ತರದ್ದು ಯಾವುದು ಆಕ್ಟಿವಿಟಿ ಇಲ್ಲ. ಸೊ ಹಿಂಗೆ ಇದು ನಮ್ಮ ಮೇಜರ್ ಸಮಸ್ಯೆಗಳು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ. ನಾ ಹೇಳ್ತಿರೋದು ಬೇರೆ 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 ತರದ್ದು ಸಮಸ್ಯೆಗಳಿದಾವೆ. ನನ್ನ ಅನಿಸಿಕೆಯಲ್ಲಿ ಜಾಸ್ತಿ ನಮ್ಗೆ ಕಾಣ್ತಿರೋದು, ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇರೋದು ಫ್ರಾಗ್ಮೆಂಟೇಶನ್ ಮತ್ತೆ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಇಂದ. ಇನ್ಎವಿಟೇಬ್ಲಿ ನಮ್ಮ ಕಂಟ್ರಿಯಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಇರೋದ್ರಿಂದ ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ನಾವು ಎಷ್ಟು ಮಟ್ಟಿಗೆ ಅದರ ಅವೇರ್ನೆಸ್ ಇರಬೇಕು, ಮತ್ತೆ ಎಲ್ಲೆಲ್ಲಿ ನಾವು ಇಂಟರ್ಫಿಯರ್ ಮಾಡಬಹುದು ಅಥವಾ ಇಂಟರ್ವ್ಯೂನ್ ಮಾಡಬಹುದು ಅಂತ ಹೇಳೋದಕ್ಕೆ ನಾನು ಇದನ್ನ ತೋರಿಸಿರೋದು ಅಷ್ಟೇ. ಸೊ ಈ ವಿಚಾರಕ್ಕೆ ಮುಂದೆ ಬರೋಣ. ಇದು ಕ್ಯಾಪ್ಚರ್ ಮಯೋಪತಿ ಟಾಪಿಕ್ ನಾನು ಸ್ವಲ್ಪ ಮತ್ತೆ ತೆಗಿತೀನಿ, ಇಂಪ್ರಿಂಟಿಂಗ್ ಮತ್ತೆ ಕ್ಯಾಪ್ಚರ್ ಮಯೋಪತಿ ಎಂಡಲ್ಲಿ ತೆಗಿತೀನಿ. ಸೊ ಈ ತರ ನಮ್ಮ ಪ್ರಾಣಿಗಳು ನಮ್ಮ ಜಾಗಕ್ಕೆ ಬಂದಾಗ ನಾವು ಜನರಲ್ ಆಗಿ ಏನ್ ಮಾಡಬಹುದು, ಅಥವಾ ನಮ್ಮ ಲಿಮಿಟೇಷನ್ ಅಲ್ಲಿ ಏನೇನ್ ಮಾಡಬಹುದು ಅಂತ, ಯಾಕೆ ಮಾಡ್ಬೇಕು ಅಂತ ಹೇಳೋದಕ್ಕೆ ಎಕ್ಸಾಂಪಲ್, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಚಿಕ್ಕ ಬರ್ಡ್ ನಮ್ಮ ಹತ್ರ ಬಂದಿದೆ ಅಂತ ಇಟ್ಕೊಳ್ಳಿ, ಒಂದು ಚಿಕ್ಕ ಮರಿ ನಮ್ಗೆ ಸಿಕ್ಕಿದೆ, ನಮಗೆ ಗೊತ್ತಿರೋದಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಇಟ್ಕೊಳ್ತಾರೆ, ಅದನ್ನ ಕೇರ್ ಮಾಡ್ತಾರೆ, ಅಥವಾ ಅದಕ್ಕೆ ಏನಾದ್ರು ಒಂದು ಅವರು ಬ್ಯಾಡ್ ಇಂಟೆನ್ಷನ್ ಇಂದಲ್ಲ, ಗುಡ್ ಇಂಟೆನ್ಷನ್ ಇಂದಾನೆ ಮಾಡ್ತಾರೆ. ಬಟ್ ಅದ್ರಲ್ಲಿ 2 ತರ ಸಮಸ್ಯೆ ಬರ್ತದೆ. ಒಂದು ಇಂಪ್ರಿಂಟಿಂಗ್ ಅಂದ್ರೆ ಹೆಂಗೆ ಹೇಳೋದು, ಇದು ನಾನು ವಿಡಿಯೋ ಶೇರ್ ಮಾಡ್ಬೋದಾ ಇದರಲ್ಲಿ? ಮಾಡಿ 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 ತೊಂದರೆ ಇಲ್ಲ, ಮಾಡಿ. ಕಾಣ್ತದ ನೋಡಿ? ಹಾಗೆ ನಿಮ್ಗೆ ಇದು ಕಾಣುತ್ತಾ ನೋಡಿ? ಈಗ ಕಾಣ್ತಾ ಇಲ್ಲ, ಹಾಕಿ. ಕಾಣ್ತಾ ಇದೆಯಾ? ಏನ್ ಕಾಣ್ತಾ ಇಲ್ಲ, ಇಂಪ್ರಿಂಟಿಂಗ್ ಅಂತ ಅಷ್ಟೇ ಕಾಣ್ತಾ ಇದೆ, ಮತ್ತೇನಿಲ್ಲ. ಒಂದು ನಿಮಿಷ.
ಹ್ಮ್ ಸರಿ, ಓಕೆ. ನೀವು ಇದೆಲ್ಲ ಕಾಣ್ತಾ ಇದೆಯಲ್ಲ? ಇದು ಕಾಣ್ತದೆ. Okay. ಅದು ಒಂದು ವಿಡಿಯೋ ನಂಗೆ ಏನೋ ಸಮಸ್ಯೆ ಬರ್ತಾ ಉಂಟು, ಅದು ಪರವಾಗಿಲ್ಲ. ಅದು ಇಂಪ್ರಿಂಟಿಂಗ್ ಅಂದ್ರೆ ಹೇಗೆ ಈಗ ನಾನು ಲ್ಯಾಪ್ಟಾಪ್ ವಿಡಿಯೋದಿಂದನೂ ಅಲ್ಲ. ಅದು ಬಹುಶಃ ಬೇರೆ ಸ್ಕ್ರೀನ್ ಅಲ್ಲಿ ಇದೆಯಾ ಅಂತ, ನೀವು ಅದನ್ನು ಶೇರ್ ಮಾಡ್ಬೇಕು. ಆ ಸ್ಕ್ರೀನ್ ವಿಂಡೋ ಚೇಂಜ್ ಮಾಡಿ. ಹಾ, ಸ್ಟಾಪ್ ಮಾಡ್ಲಾ ಒಂದ್ಸರಿ? ಹಾ ಮಾಡಿ, ತೊಂದ್ರೆ. ಈಗ ಸ್ಕ್ರೀನ್ ಶೇರಿಂಗ್ ಅಲ್ಲಿ ಇಂಪ್ರಿಂಟಿಂಗ್ ಅಂದ್ರೆ ಈ ನೀವೆಲ್ಲರೂ ಈ ಎಷ್ಟು ಜನ ನೋಡಿರ್ತೀರಿ ಗೊತ್ತಿಲ್ಲ, ಒಂದು ಟಾಮ್ ಅಂಡ್ ಜೆರಿಯಲ್ಲಿ ಒಂದು ಕಾರ್ಟೂನ್ ಬರ್ತಾ ಇತ್ತು. ಅದು ಡಕ್ಲಿಂಗ್ ಮೊಟ್ಟೆ ಓಪನ್ ಆದ ತಕ್ಷಣ ಅದು ಯಾರು ಮುಂದ್ಗಡೆ ಇರ್ತಾರಲ್ಲ ಅದನ್ನೇ ಅದು ಪೇರೆಂಟ್ ಅಂತ ಅನ್ಕೊಳ್ತದೆ. ಅಂದ್ರೆ ಈಗ ಅದ್ರ ಮುಂದೆ ಬೆಕ್ಕಿರುತ್ತೆ, ಬೆಕ್ಕನ್ನೇ ಅದು ಪೇರೆಂಟ್ ಅಂತ ಅನ್ಕೊಳ್ತದೆ. ಅದಕ್ಕೆ ಅದ್ರದ್ದು ಹೆಂಗೆ ಕಾಣುತ್ತೆ ಅದ್ರ ಪೇರೆಂಟ್ ಅಥವಾ ಯಾವ ತರ ಅಂತ ಹೇಳಿ ಅದಕ್ಕೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರೋದಿಲ್ಲ. ಯಾವ್ದು ಓಪನ್ ಆದಾಗ ಯಾರು ಕಾಣ್ತಾರೆ ಅದನ್ನೇ ಅವರು ಅಟ್ಯಾಚ್ ಆಗ್ಬಿಡ್ತಾರೆ. ಸೊ ಈ ತರ ಇದ್ದಾಗ ನಾವು ಈ ನ್ಯೂ ಬಾರ್ನ್ ಅಥವಾ ಸಣ್ಣ ಮರಿಗಳನ್ನ ಕೇರ್ ಮಾಡುವಾಗ ಅವು ನಮಗೆ ಇಂಪ್ರಿಂಟ್ ಆಗ್ಬಿಡ್ತವೆ. ಅಂದ್ರೆ ಹ್ಯೂಮನ್ಸ್ಗೆ ಇಂಪ್ರಿಂಟ್ ಆಗ್ಬಿಡ್ತದೆ. ಯಾರು ಫೀಡಿಂಗ್ ಮಾಡ್ತಾನೆ ಅವನಿಗೆ ಇಂಪ್ರಿಂಟ್ ಆಗುತ್ತೆ. ಅಂದ್ರೆ ಈಗ ನೀವು ಅದನ್ನ ದೊಡ್ಡದ್ ಮಾಡಿ ಅದನ್ನ ಬಿಡ್ತೀರಾ ಅಂತ ಇಟ್ಕೊಳ್ಳಿ ಎಲ್ಲೊಂದು ಫಾರೆಸ್ಟ್ಗೆ, ಬಿಟ್ಟಾಗ ಅದು ಮನುಷ್ಯರ ಹತ್ರನೇ ಹೋಗುತ್ತೆ. ಅವನು ಮನುಷ್ಯನ ಶೇಪ್ ನೋಡ್ಕೊಂಡು ಅವನ ಹತ್ರನೇ ಹೋಗುತ್ತೆ. ನಮ್ಮ ಹತ್ರ ಬಂದ್ರೆ ಓಕೆ, ಅದನ್ನ ಯಾರಾದ್ರೂ ಬೇರೆ ಮನುಷ್ಯರ ಹತ್ರ ಹೋಯ್ತು ಅಥವಾ ಆತರ ಆಯ್ತಂದ್ರೆ, ಅಥವಾ ಈ ಫಾರೆಸ್ಟ್ ಅಲ್ಲಿರೋ ಬದಲಿಗೆ ಹುಡ್ಕೊಂಡು ಸಿಟಿ ಒಳಗೆ ಬಂತು, ಅಥವಾ ಏನ್ ಹೇಳ್ತಾರೆ ಈ ಮನೆಗಳ ಜಾಗಕ್ಕೆ ಬಂದ್ರೆ ಅದರಿಂದ ಅನಿಮಲ್ಸ್ಗೆ ತೊಂದರೆನೇ ಆಗೋದು ಬಿಟ್ರೆ ಅದರಿಂದ ಏನು ಹೆಲ್ಪ್ ಆಗುದಿಲ್ಲ. ಸೊ ಈ ಇಂಪ್ರಿಂಟಿಂಗ್ ಗೋಸ್ಕರ ನಾವು ಆದಷ್ಟು ಅದನ್ನ ತಪ್ಪಿಸಿ, ಅಂದ್ರೆ ಅದರ ನಾಲೆಜ್ ಇರ್ಬೇಕು ಫಸ್ಟ್. ನೀವು ಯಾವಾಗಾರು ಅದನ್ನ ಯಾವ್ದಾದ್ರು ವೈಲ್ಡ್ ಅನಿಮಲ್ ನಿಮ್ಗೆ ಚಿಕ್ಕ ಮರಿ ಅಥವಾ ಆತರದ್ದು ಸಿಕ್ಕಿದ್ರೆ ಕೇರ್ ಮಾಡ್ಲಿಕ್ಕೆ, ಅಥವಾ ಅದನ್ನ ನಾಲೆಜ್ ಇರೋವರಿಗೆ ಕೊಡುದು ಒಳ್ಳೇದಂತ ನಾವು ಯಾವತ್ತೂ ಅಡ್ವೈಸ್ ಮಾಡ್ತೇವೆ. ಬಿಕಾಸ್ ಈ ವಿಚಾರಕ್ಕೆ, ಯಾಕಂದ್ರೆ ಹ್ಯೂಮನ್ ಆಕ್ಟಿವಿಟಿ ಇರೋ ಜಾಗಕ್ಕೆ ಬಂದ್ರೆ ಅದಕ್ಕೆ 100% ತೊಂದರೆ ಆಗ್ತದೆ. ಈಗ ನಮ್ಮ ಮನೆ ಒಳಗೆ ಬಂದ್ರೆ ಫ್ಯಾನ್ ಇರುತ್ತೆ, ಎಲೆಕ್ಟ್ರಿಕ್ ವೈರ್ಗಳಿರ್ತವೆ, ಮತ್ತೆ ಬಾಗಿಲು, ಇದೆಲ್ಲ ಯಾವ್ದು ವೈಲ್ಡ್ ಅನಿಮಲ್ಗೆ ಸಂಬಂಧಪಟ್ಟಂತ ಜಾಗ ಅಲ್ಲ. ಸೊ ಅದು ಇನ್ಎವಿಟೇಬಲಿ ಅದಕ್ಕೆ ಇಂಜುರಿ ಆಗುತ್ತೆ ಅಥವಾ ಡೆತ್ ಆಗ್ಬೋದು, ಅಥವಾ ಯಾರಾದ್ರೂ ಈ ಹಂಟರ್ ಪೋಚರ್ಸ್ ಹತ್ರ ಸಿಕ್ಬಿಡ್ಬೋದು, ಅವ್ರ ಅದನ್ನ ತಿನ್ಬಿಡ್ಬೋದು, ಆ ತರ ಆಗುತ್ತೆ. ಇದು ಒಂದು. ಇನ್ನೊಂದು ಕ್ಯಾಪ್ಚರ್ ಮಯೋಪತಿ ಅಂದ್ರೆ ಏನಂದ್ರೆ ಇದು ಸಣ್ಣ ಮರಿಗಳಿಗೂ ಆಗ್ಬೋದು, ದೊಡ್ಡದಕ್ಕಂತೂ ಯಾವ್ದಕ್ಕೆ ವೈಲ್ಡ್ ಇನ್ಸ್ಟಿಂಕ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ ಅದಕ್ಕಂತೂ 100% ಆಗುತ್ತೆ. ಇದು ಯಾವ ತರ ಅಂದ್ರೆ, ಈಗ ನಾವು ಎಕ್ಸೆಸಿವ್ ಸ್ಪೋರ್ಟ್ಸ್ ಎಲ್ಲ ಮಾಡಿದಾಗ ನಮ್ಗೆ ಒಂದು ಮಸಲ್ಗಳಲ್ಲಿ ಪೇನ್ ಬರುತ್ತೆ ಯಾವಾಗ್ಲೂ. ಆ ಪೇನ್ ಇಸ್ ಬಿಕಾಸ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಬಿಲ್ಡಪ್. ಅಂದ್ರೆ ನೀವು ಗ್ಲೂಕೋಸ್ನ ಟೆಕ್ನಿಕಲಿ ಹೇಳೋದಿದ್ರೆ, ಗ್ಲೂಕೋಸ್ ನಮ್ಮ ಬಾಡಿಯಲ್ಲಿ ಬರ್ನ್ ಆಗುತ್ತೆ ಯಾವ್ದಾದ್ರು ಎಕ್ಸೆಸಿವ್ ಮಸಲ್ ಆಕ್ಟಿವಿಟಿ ಆದಾಗ. ಅದು ಬರ್ನ್ ಆಗುವಾಗ ನಮ್ಗೆ ಇನಫ್ ಆಕ್ಸಿಜನ್ ಸಿಕ್ಕರೆ ಅದು ಪ್ರಾಪರ್ ಆಗಿ ಅದೊಂದು ಸೈಕಲ್ ಅಲ್ಲಿ ಬ್ರೇಕ್ ಡೌನ್ ಆಗಿ ನಮ್ಗೆ ಎನರ್ಜಿ ಯುಟಿಲೈಸ್ ಆಗುತ್ತೆ. ಇವಾಗ ನಾನು ನಿಮ್ಗೆ ನೆನಪಿರ್ಬೋದು, ಮಂಗಳೂರಲ್ಲಿ ಒಂದು ಲಾಕ್ಡೌನ್ ಟೈಮ್ ಅಲ್ಲಿ ಒಂದು ಕಾಟಿ ಒಳಗಡೆ ಬಂದಿತ್ತು. ಕಾಟಿ ಒಳಗಡೆ ಬಂದಾಗ ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಅಂತ ಟ್ರೈ ಮಾಡ್ತಾ ಇದ್ರು. ಆ ಕಾಟಿ ಆಲ್ಮೋಸ್ಟ್ ಒಂದು 3-4 ದಿವಸ ಕಂಟಿನ್ಯೂಸ್ಲಿ ಓಡಾಡಿದೆ. ಅಂದ್ರೆ ಎಲ್ಲಿಂದ ಬಂದಲ್ಲಿಂದ ಅದು ಮೋಸ್ಟ್ಲಿ ಫುಡ್ ತಿಂದಿರೋದು ಡೌಟ್, ಮತ್ತೆ ಎಲ್ಲೆಲ್ಲಿ ಹೋದಿದೆ ಅಲ್ಲೆಲ್ಲ ಮನುಷ್ಯರದ್ದು ಕಾಂಪೌಂಡ್ ಗಳನ್ನು ದಾಟಿ ಹೋಗಿದೆ. ಸೊ ಇಟ್ ವಾಸ್ ಕಂಟಿನ್ಯೂಸ್ಲಿ ಅಂಡರ್ ಸ್ಟ್ರೆಸ್. ಪ್ಲಸ್ ಅದು ಓಡ್ತಾ ಇತ್ತು, ಮತ್ತೆ ಅದರಲ್ಲಿ ತುಂಬಾ ಮಸಲ್ ಮಾಸ್ ಇರೋದ್ರಿಂದ ಈ ಲ್ಯಾಕ್ ಆಫ್ ಆಕ್ಸಿಜನ್ ಅಲ್ಲಿ ಯಾವತ್ತು ಈ ಗ್ಲೂಕೋಸ್ ಬರ್ನ್ ಆದ್ರೆ ಲ್ಯಾಕ್ಟಿಕ್ ಆಸಿಡ್ ಬಿಲ್ಡಪ್ ಆಗುತ್ತೆ. ಈ ಲ್ಯಾಕ್ಟಿಕ್ ಆಸಿಡ್ ಇಸ್ ವೆರಿ ಅಂತ ಹೇಳ್ತಾರೆ ಟಾಕ್ಸಿಕ್ ಟು ಮಸಲ್ಸ್, ಟಾಕ್ಸಿಕ್ ಟು ಕಿಡ್ನೀಸ್, ಟಾಕ್ಸಿಕ್ ಟು ಹಾರ್ಟ್ ಮಸಲ್ಸ್. ಈ ತರ ಎಲ್ಲ ಆಗಿ ಅದು ಲ್ಯಾಕ್ಟಿಕ್ ಆಸಿಡ್ ಬಿಲ್ಡಪ್ ಆಗಿ ಮಸಲ್ಗಳೆಲ್ಲ ಎಂತ ಹೇಳ್ತಾರೆ ಟಾಕ್ಸಿಕ್ ಸಬ್ಸ್ಟೆನ್ಸ್ ನ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತದೆ. ಅದು ಅಟ್ ದಿ ಎಂಡ್ ನೀವು ಸಡನ್ ಆಗಿ ಅದನ್ನ ಹೋಗಿ ಹಿಡಿದಾಗ ಅಥವಾ ಡಾಟ್ ಮಾಡಿದಾಗ, ಅಥವಾ ಅದನ್ನ ಯಾವ್ದೋ ಒಂದು ಬಲೆಗಿಲೆ ಹಾಕಿ ಹಿಡಿತೇವಲ್ಲ, ಹಿಡಿದ ತಕ್ಷಣ ಅದು ಮೋಸ್ಟ್ ಆಫ್ ದ ಟೈಮ್ ಕಾರ್ಡಿಯಾಕ್ ಅರೆಸ್ಟಿಗೆ ಹೋಗಿ ಸತ್ತೋಗ್ಬೋದು, ಅಥವಾ ಯಾವ್ದಾರ ಮಸಲ್ಗಳನ್ನು ಇಂಜುರಿ ಆಗಿ ಮಸಲ್ ಇನ್ಫೆಕ್ಷನ್ ಆಗಿ ರಿಲೀಸ್ ಆದ ನಂತರನು ಒಂದು 3-4 ಡೇಸ್ ಆದ ನಂತರನು ಡೆತ್ ಆಗೋ ಚಾನ್ಸ್ ಇರ್ತದೆ. ಸೊ ಈ ಕಾನ್ಸೆಪ್ಟ್ಗೆ ನಾವು ಕ್ಯಾಪ್ಚರ್ ಮಯೋಪತಿ ಅಂತ ಹೇಳ್ತೇವೆ. ಈ ಎರಡು ಇಂಪಾರ್ಟೆಂಟ್ ವಿಷಯ ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಯಾವ್ದಾದ್ರು ವೈಲ್ಡ್ ಅನಿಮಲ್ ಬಂದಾಗ ಈ ನಾಯಿ ಬೆಕ್ಕನ್ನ ಹ್ಯಾಂಡಲ್ ಮಾಡಿದಂಗೆ ನಾವು ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಅದನ್ನ
ಅಂತ ಹೇಳ್ತಾರೆ. ಆ ಸಿಚುವೇಶನ್ ಬೇರೆ ತರ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಅದು ವಿಜುವಲ್ ಸ್ಟಿಮ್ಯುಲಸ್ ಇರ್ಬೋದು, ಸೌಂಡ್ ಇರ್ಬೋದು, ಅಥವಾ ಸ್ಮೆಲ್ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಜನ ಹೇಗಿದ್ದಾರೆ, ಮತ್ತೆ ಪೋಕ್ ಮಾಡ್ತಾರೆ, ಮಾಡದೆ ಡೈರೆಕ್ಟ್ ಕಣ್ಣು ಒಂದೊಂದ್ಸರಿ ನಾವು ಕ್ಯಾಪ್ಚರ್ ಮಾಡಿದ್ಮೇಲೆ ಅದ್ರ ಕಣ್ಣನ್ನ ಮುಚ್ತೀವಿ ಬಟ್ಟೆಯಲ್ಲಿ. ಯಾಕಂದ್ರೆ ವಿಜುವಲ್ ಸ್ಟಿಮ್ಯುಲಸ್ ಕೂಡ ಅದನ್ನ ಸ್ಟ್ರೆಸ್ ಮಾಡ್ತಾ ಇರುತ್ತೆ ಅನಿಮಲ್. ಆ ಸ್ಟ್ರೆಸ್ ಇಂದಾಗಿ ನಮಗೆ ಒಂದು ಸುಮಾರು ಈ ಹರ್ಬಿವರ್ಸ್ ಅಲ್ಲಿ ಅಂತೂ ತುಂಬಾ ಜಾಸ್ತಿ, ಈವನ್ ಕಾರ್ನಿವರ್ಸ್ ಅಲ್ಲಿ, ಬರ್ಡ್ಸ್ ಅಲ್ಲಿ, ರೆಪ್ಟೈಲ್ಸ್ ಅಲ್ಲಿ ಈ ಕ್ಯಾಪ್ಚರ್ ಮಯೋಪತಿ ಬಂದು ಡೆತ್ ಆಗೋ ಚಾನ್ಸ್ ಇರ್ತದೆ, ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಗಿ ಅನಿಮಲ್ ಲೈಫ್ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಈ ನಮ್ಮ ಯಾವತ್ತಾರ ಮನುಷ್ಯರ ಇದು ಇಂಟ್ರಾಕ್ಷನ್ಗೆ ವೈಲ್ಡ್ ಅನಿಮಲ್ಸ್ ಬಂದ್ರೆ ಈ ಪಾಯಿಂಟ್ ಒಂದು ತುಂಬಾ ಇಂಪಾರ್ಟೆಂಟ್. ಈಗ ಕೆಲವೊಂದ್ಸರಿ ಹೇಳ್ತಾರೆ ಈ ಕ್ಯಾಪ್ಚರ್ ಮಾಡಿದ ತಕ್ಷಣ ಓವರ್ ಡೋಸ್ ಆಗಿ ಸತ್ತೋಯ್ತು ಅನಿಮಲ್ ಅಂತ. ಆತರ ಅದು ಒಂದೇ ಫ್ಯಾಕ್ಟರ್ ಇರೋದಿಲ್ಲ. ಅಂದ್ರೆ ಈ ಕ್ಯಾಪ್ಚರ್ ಮಯೋಪತಿ ಕೂಡ ಸಿಕ್ಕಾಪಟ್ಟೆ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ನಾವು ಅಂದ್ರೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಒಂದು ಸಿಚುವೇಶನ್ ಅಲ್ಲಿ. ಅದನ್ನ ಎಕ್ಸಾಕ್ಟ್ ಮಾಡಿ ಹಿಡಿಯುವಾಗ ಅದನ್ನ ಎಷ್ಟು ಜನ ಅಲ್ಲಿ ಸೇರ್ತಾರೆ, ಆ ಕ್ರೌಡ್ ಎಷ್ಟು ಸೌಂಡ್ ಮಾಡಿರ್ತದೆ, ಅಥವಾ ಎಷ್ಟು ದಿನದಿಂದ ಆ ಸಿಚುವೇಶನ್ ಅಲ್ಲಿ ಉಂಟು, ಅದ್ರ ಮೇಲೆಲ್ಲ ತುಂಬಾ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಂತ ಎಲ್ಲಾ ಕಡೆನೂ ಜನಗಳು ಅಂದ್ರೆ ಕೆಲವರಿಗೆ ಪ್ರಾಣಿಗಳು ಓಕೆ, ಕೆಲವರಿಗೆ ನಾಟ್ ಓಕೆ. ಕೆಲವರಿಗೆ ಪ್ರಾಣಿಗಳ ಜೊತೆಗೆ ಇದ್ರೆ ಪರವಾಗಿಲ್ಲ ಅಂತ ಇರ್ತಾರೆ. ಕೆಲವರು ನಮ್ಮ ಮನೆಯಲ್ಲಿ ಒಂದು ಹಲ್ಲಿನೂ ಇರಬಾರ್ದು ಅಂತ ಹೇಳೋ ತರದವ್ರು ಇರ್ತಾರೆ. ಬೇರೆ ಬೇರೆ ತರದ ಜನಗಳು. ಅದನ್ನ ನಾವು ಇವ್ರು ಹಿಂಗೆ ಇರ್ಬೇಕು ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಕೋ ಎಕ್ಸಿಸ್ಟೆನ್ಸ್ ಅವರವರ ಅವರವರ ಲೈಫ್ ಸ್ಟೈಲ್ ಮತ್ತೆ ಅವರವರ ಒಂದೊಂದು ಡೆಫಿನೇಷನ್ ಇರ್ತದೆ. ನಾನು ಮನೆಯಲ್ಲಿ ಜಿರಳೆ ಬಂದ್ರೆ ನನ್ಗೆ ಟಾಲರೇಟ್ ಆಗ್ಬೋದು, ಇನ್ನೊಬ್ನಿಗೆ ಆಗ್ಲಿಕ್ಕಿಲ್ಲ. ಕೆಲವರಿಗೆ ಮನೆಯಲ್ಲಿ ಹಾವು ಬಂದ್ರೆ ಟಾಲರೇಟ್ ಆಗ್ಬೋದು, ಕೆಲವರಿಗೆ ಆಗ್ಲಿಕ್ಕಿಲ್ಲ. ಅಥವಾ ಕೆಲವರಿಗೆ ಮನೆಯಲ್ಲಿ ಹಲ್ಲಿದ್ರೆ ಇಲ್ಲಿ ಪರವಾಗಿಲ್ಲ, ಹಲ್ಲಿದೆ, ಇದೇನ್ ಮಾಡೋದಿಲ್ಲ ಅಂತ ಹೇಳಿ ಇರೋರು ಇರ್ಬೋದು. ಆನ್ ಕನ್ವೀನಿಯನ್ಸ್, ನನಗೆ ಯಾವ ಲೆವೆಲ್ಗೆ ನನ್ಗೆ ಟಾಲರೇಟ್ ಮಾಡ್ಲಿಕ್ಕೆ ಆಗ್ತದೆ ಅದ್ರ ಮೇಲೆ ನಾವು ಕೋ ಎಕ್ಸಿಸ್ಟೆನ್ಸ್ ಅನ್ನು ಡಿಫೈನ್ ಮಾಡ್ತೇವೆ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ. ಈಗ ಇದು ಈ ಫೋಟೋ ನಮ್ಮ ಮನೆದೆ. ಇಲ್ಲಿ ಈ ಟ್ರೀ ಫ್ರಾಗ್ಸ್ ನಾರ್ಮಲ್ ಆಗಿ ಮನೆ ಒಳಗೆ ಹಲ್ಲಿ ತರಾನೇ ಓಡಾಡ್ತಾ ಇರ್ತದೆ. ನಮಗೆ ಅದು ಓಕೆ, ಅದು ಎಲ್ಲರಿಗೂ ಓಕೆ ಆಗ್ಬೇಕಂತನೂ ಇಲ್ಲ. ಅದನ್ನ ನಾವು ಆತರ ಹೇಳಲಿಕ್ಕೂ ಆಗೋದಿಲ್ಲ. ಬಟ್ ಅದೇ ಇದೊಂಥರ ಗ್ರೇ ಏರಿಯಾ. ನೀವು ಹಿಂಗೇನೆ ಇರ್ಬೇಕು ಅಥವಾ ಹಂಗೆ ಇರ್ಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಕೆಲವನ್ನ ಪೆಸ್ಟ್ ಅಂತ ಡಿಫೈನ್ ಮಾಡ್ತಿರ್ಬೋದು, ಕೆಲವರಿಗೆ ಅದು ಪೆಸ್ಟ್ ಆಗದೆ ಇರ್ಬೋದು. ಅದೆಲ್ಲ ನಮ್ಮ ಡೆಫಿನೇಷನ್ ಮೇಲೆ ಹೋಗುತ್ತೆ. ಸೊ ಆಸ್ ಎ ವೆಟರ್ನೇರಿಯನ್ ನಮ್ದು ಏನು ರೋಲ್ ಇರುತ್ತೆ ಈ ಅಥವಾ ವೈಲ್ಡ್ ಲೈಫ್ ಇನ್ ಜನರಲ್, ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್, ರೆಸ್ಕ್ಯೂ ಮತ್ತೆ ಕ್ಯಾಪ್ಚರ್ ಇದೆಲ್ಲ ಒಂಥರ ಒಂದಕ್ಕೊಂದು ಮಿಕ್ಸ್ ಆಗಿರೋಂತ ಸಿಚುವೇಶನ್ ಆಗಿರೋದ್ರಿಂದ ನಮ್ಗೆ ಅದು ಇದೇ ನಂದು ರೋಲ್ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ ಒಂದೊಂದ್ಸರಿ. ಬಟ್ ನಮ್ಮ ರೋಲ್ ಮೇಜರ್ಲಿ ಫಾರ್ ರೆಸ್ಕ್ಯೂ ಅಂದ್ರೆ ಈ ಯಾವ್ದಾರ ಅನಿಮಲ್ ಬಂದಾಗ ಅದನ್ನ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಸ್ಟ್ರೆಸ್ ಅಲ್ಲಿ ಅದನ್ನ ಕ್ಯಾಪ್ಚರ್ ಮಾಡೋದು, ಅಥವಾ ಅದನ್ನ ಇಮ್ಮೊಬಿಲೈಸ್ ಮಾಡೋದು ಅಂತ ಹೇಳ್ತೇವೆ ನಾವು ಟೆಕ್ನಿಕಲ್ ಟರ್ಮ್ ಅಲ್ಲಿ. ಅಥವಾ ಈ ಅನಸ್ತೇಷಿಯಾ ಅಥವಾ ಸೆಡೇಷನ್ ಕೊಟ್ಟು, ಅಥವಾ ಕೆಲವೊಂದ್ಸರಿ ರಿಸ್ಟ್ರೈನಿಂಗ್ ಇಕ್ವಿಪ್ಮೆಂಟ್ ಅಲ್ಲಿ ಹ್ಯಾಂಡಲ್ ಮಾಡಿ ರೆಸ್ಕ್ಯೂ ಮಾಡುವಂಥದ್ದು. ಇದು ಫಸ್ಟ್ ಫೋಟೋ ನಿಮ್ಗೆ ಕಾಣ್ತಾ ಇದೆಯಾ? ಕಾಣ್ತಾ ಇದೆ, ಸ್ವಲ್ಪ ಕ್ಲಿಯರ್ ಇಲ್ಲ, ಕಾಣ್ತಾ ಇದೆ. ಓಕೆ, ಫಸ್ಟ್ ಫೋಟೋ ನಿಮ್ಗೆ ಕಾಣ್ತಿರೋಂಥದ್ದು ಒಂದು ಉರುಳಲ್ಲಿ ಸಿಕ್ಕಿ ಬಿದ್ದಿರೋ ಲೆಪರ್ಡ್ ಫೋಟೋ. ಎರಡನೇದು ಮೇಜರ್ ಕೆಲಸ ನಮ್ದು ರಿಹ್ಯಾಬಿಲಿಟೇಷನ್. ಎಲ್ಲೆಲ್ಲಿ ರಿಹ್ಯಾಬಿಲಿಟೇಷನ್ ಬೇಕು, ಎಲ್ಲಿ ಮಿನಿಮಲ್ ಹ್ಯಾಂಡ್ಲಿಂಗ್, ನಾನು ಇಂಪ್ರಿಂಟಿಂಗ್ ಅಂತ ಹೇಳಿದ್ನಲ್ಲ, ಈ ಇಂಪ್ರಿಂಟಿಂಗ್ ಆಗದಂಗೆ ಅನಿಮಲ್ಸ್ ನ ಆದಷ್ಟು ನಮ್ಗೆ ತುಂಬಾ ಸರಿ ಜುವೆನೈಲ್ ಮತ್ತೆ ಸಣ್ಣ ಮರಿಗಳು ಅಥವಾ ಡೇ ಓಲ್ಡ್ ಮರಿಗಳು ಸಿಗ್ತದೆ. ಆ ಟೈಮಲ್ಲಿ ನಾವು ಅದನ್ನ ಪ್ರಾಪರ್ಲಿ ರಿಹ್ಯಾಬಿಲಿಟೇಷನ್ ಮಾಡದೆ ಸುಮ್ನೆ ನಾವು ಮಾಡ್ಲಿಕ್ಕಾಗಲ್ಲ. ಈ ಫೋಟೋದಲ್ಲಿ ನೀವು ನೋಡ್ತಿರ್ಬೋದು, ನಾವು ಅಂದ್ರೆ ಹ್ಯಾಂಡ್ ಫೀಡಿಂಗ್ ಅಂದ್ರೆ ಕೈಯಿಂದ ಮಾಡ್ತಾ ಇಲ್ಲ, ಅದು ಸೆಲ್ಫ್ ಡ್ರಿಂಕಿಂಗ್ ಮಾಡಿ ನಮ್ದು ಆದಷ್ಟು ಮಿನಿಮಮ್ ಹ್ಯೂಮನ್ ಇಂಟ್ರಾಕ್ಷನ್ ಮಾಡೋ ತರ ನಾವು ನೋಡ್ಕೊಳ್ಳೋದು. ಮತ್ತೆ ಅದನ್ನ ಎಷ್ಟು ಬೇಕು ಎಷ್ಟು ಬೇಡ ಅಂತ ನಾವು ಜಡ್ಜ್ ಮಾಡುವಂಥದ್ದು ಈ ವೆಟರ್ನರಿ ಡಾಕ್ಟರ್ದು ಕೆಲಸ ಆಗಿರುತ್ತೆ. ಮತ್ತೆ ಈ ವೈಲ್ಡ್ ಅನಿಮಲ್ ಅಲ್ಲಿ ಎಲ್ಲಿ ಇಂಟರ್ಫಿಯರ್ ಮಾಡ್ಬೇಕು, ಎಲ್ಲಿ ಇಂಟರ್ಫಿಯರ್ ಮಾಡಬಾರ್ದು ಅಂತ ಹೇಳೋದು ಕೂಡ ಅವನು ಅಂದ್ರೆ ಆಸ್ ಎ ಡಾಕ್ಟರ್ ನಾವು ಜಡ್ಜ್ ಮಾಡ್ಬೇಕಾಗುತ್ತೆ. ಈಗ ಫಾರೆಸ್ಟ್ ಅಲ್ಲಿ ಯಾವ್ದೋ ಒಂದು
ಜಿಂಕೆಗೆ ನ್ಯಾಚುರಲಿ ಇಂಜುರಿ ಆಗಿದೆ, ಯಾವ್ದು ಪ್ರಾಣಿ ಅಟ್ಯಾಕ್ ಮಾಡಿ ಕಾಲ್ ಮುರಿದಿದೆ ಅಂದ್ರೆ ನಾವು ಅದನ್ನ ಈ, ಹೋಗಿ ಹೋಗಿ ಟ್ರೀಟ್ಮೆಂಟ್ ಮಾಡಿ ಫ್ರಾಕ್ಚರ್ ಕರೆಕ್ಷನ್ ಮಾಡಿ ಮಾಡುವಂಥದ್ದು ತಪ್ಪಾಗುತ್ತೆ. ಯಾಕಂದ್ರೆ ನಾವು ನ್ಯಾಚುರಲಿ ಆಗುವಂಥದ್ದನ್ನ ಇಂಟರ್ಫಿಯರ್ ಮಾಡಿದಂಗಾಗತ್ತೆ. ಯಾವಾಗ ನಾವು ಮ್ಯಾನ್ ಮೇಡ್ ಸಿಚುವೇಶನ್ ಅಂದ್ರೆ ಈಗ ಸ್ನೇರ್ ಅಥವಾ ಮರ ಕಟ್ ಮಾಡಿದಾಗ ಬಿದ್ದ ಪ್ರಾಣಿಗಳು ಅಥವಾ ಅಬ್ಯಾಂಡನ್ ಮನೆಗಳು, ಎಲೆಕ್ಟ್ರಿಕ್ಯೂಷನ್ ಆಗಿದ ಪ್ರಾಣಿಗಳು, ಇದನ್ನೆಲ್ಲ ನಾವು ಅಂದ್ರೆ ಇಂಟರ್ವ್ಯೂನ್ ಮಾಡುವಂತ ವಿಷಯ. ಇದು ನಾವು ಬ್ರಿಡ್ಜ್ ಮಾಡ್ತೀವಿ. ಸೊ ಅದನ್ನ ಜಡ್ಜ್ ಮಾಡೋದು ಕೂಡ ಒಂದು ವೆಟರ್ನರಿ ಡಾಕ್ಟರ್ದು ಕೆಲಸ ಆಗಿರುತ್ತೆ. ಪ್ಲಸ್ ರಿಲೀಸ್, ಯಾವ ಲೊಕೇಶನ್ ಅಲ್ಲಿ ರಿಲೀಸ್ ಮಾಡಬೇಕು, ಅದು ಯಾವ ಬಿಹೇವಿಯರ್ ಯಾವ ತರ ಇರ್ತದೆ. ಈಗ ಒಂದು ಮಂಕಿ ನಾವು ಸಣ್ಣ ಮರಿ ಸಿಕ್ಕರೆ ಒಂದು ದೊಡ್ಡದಾದ ತಕ್ಷಣ ಅದನ್ನ ಹೋಗಿ ಇಂಡಿವಿಜುವಲ್ ಆಗಿ ಬಿಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದೊಂದು ಸೋಷಿಯಲ್ ಆನಿಮಲ್. ನಾವು ಅದನ್ನ ಸೋಷಿಯಲೈಸಿಂಗ್ ಕೇಜ್ ಅಂತ ಮಾಡ್ತೇವೆ. ಸೋಷಿಯಲೈಸಿಂಗ್ ಕೇಜ್ ಅಂತ ಮಾಡಿ ಈ ತರ ಸಿಕ್ಕಿದ ಮಂಕಿಗಳನ್ನೇ ಒಂದು ಗ್ರೂಪ್ ಮಾಡಿ ಅದರದ್ದೇ ಒಂದು ಟ್ರೂಪ್ ಕ್ರಿಯೇಟ್ ಮಾಡಿ ಆ ಟ್ರೂಪ್ ನ ಒಟ್ಟಿಗೆ ಬಿಡ್ತೀವಿ. ಆ ತರ ಎಲ್ಲ ನಾವು ಕೆಲವೊಂದ್ಸರಿ ಟೆಕ್ನಿಕಲ್ ಕೆಲಸಗಳು ಇರುತ್ತೆ ಈ ವೈಲ್ಡ್ ಲೈಫ್ ರೆಸ್ಕ್ಯೂ ರಿಹ್ಯಾಬಿಲಿಟೇಷನ್ ಅಲ್ಲಿ. ಇದಲ್ಲದೆ ಕಾನ್ಫ್ಲಿಕ್ಟ್ ಮಿಟಿಗೇಷನ್, ಈ ಕೆಲವೊಂದ್ಸರಿ ಲೆಫ್ಟಿಗೆ ಕಾಣ್ತಾ ಇರೋದು ಎಲಿಫೆಂಟ್, ಕ್ಯಾಪ್ಚರ್ ಮಾಡಿದ ಎಲಿಫೆಂಟ್. ಇದು ಪ್ಯೂರ್ಲಿ ಹ್ಯೂಮನ್ ಎಂತ ಹೇಳ್ತಾರೆ, ಹ್ಯೂಮನ್ ವೆಲ್ಫೇರ್. ಇದರಲ್ಲಿ ಅನಿಮಲ್ ವೆಲ್ಫೇರ್ ಏನಿಲ್ಲ. ಇದು ಇಟ್ಸ್ ವೆರಿ ಕ್ಲಿಯರ್. ನಾವು ಇದನ್ನ ಮಾಡ್ಬೇಕಾಗತ್ತೆ. ಕೆಲವೊಂದ್ಸರಿ ಇದಕ್ಕೆ ಆಪ್ಷನ್ ಇಲ್ಲ. ಹ್ಯೂಮನ್ ಡೆತ್ ಆಗಿರುತ್ತೆ, ಯಾರನ್ನಾರು ಸಾಯಿಸಿರ್ತದೆ, ಜನ ಮಾಪ್ ಸೇರಿರ್ತಾರೆ, ಅಥವಾ ಕಂಟಿನ್ಯೂಸ್ಲಿ ಅದು ಇನ್ನೊಂದೆರಡು ಜನ ಸಾಯಿಸ್ತಾ ಇರ್ತದೆ, ಆತರ ಏನೋ ಇರುತ್ತೆ. ಇದರಲ್ಲಿ ನಾವು ಹಿಡಿದ ಅನಿಮಲ್ಗೆ ಯಾವುದೇ ಬೆನಿಫಿಟ್ ಆಗುದಿಲ್ಲ. ಬಟ್ ಇದು ಪ್ಯೂರ್ಲಿ ಫಾರ್ ಹ್ಯೂಮನ್ ಬೆನಿಫಿಟ್ಸ್ ಓನ್ಲಿ. ಬಟ್ ಅದನ್ನು ನಾವು ಮಾಡ್ಬೇಕಾಗುತ್ತೆ, ಬಿಕಾಸ್ ಅದು ನಮ್ಮ ಪಾರ್ಟ್ ಆಫ್ ದ ಲೈಫ್ ಆಗಿರೋದ್ರಿಂದ ನಾವು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಎಷ್ಟೇ ಹೇಳಿದ್ರು ಹ್ಯೂಮನ್ ಲೈಫ್ ಇಸ್ ಪ್ರಿಷಿಯಸ್ ಇನ್ ಜನರಲ್. ಸೊ ಅದನ್ನ ನಾವು ತುಂಬಾ ತರ ಆರ್ಗ್ಯೂ ಮಾಡ್ಬೋದು. ಬಟ್ ಅಲ್ಟಿಮೇಟ್ಲಿ ನೀವು ನೋಡಿದ್ರೆ ಮನುಷ್ಯರ ಲೈಫಿಗೆ ಫಸ್ಟ್ ಇಂಪಾರ್ಟೆನ್ಸ್ ಎಲ್ಲ ಕಡೆನೂ ಕೊಡ್ತಾರೆ. ಅಂಡ್ ದಟ್ ಇಸ್ ಹೌ ದ ಸೊಸೈಟಿ ಇಸ್. ಸೊ ಅದಕ್ಕೋಸ್ಕರ ನಾವು ಎಲಿಫೆಂಟ್ ಕ್ಯಾಪ್ಚರ್ ಎಲ್ಲ ಮಾಡೋದು ಅಥವಾ ಕೆಲವೊಂದು ಹ್ಯೂಮನ್ ಬೆನಿಫಿಟ್ ಆಗುವಂತ ಕೆಲವು ಆಪರೇಷನ್ ಗಳನ್ನ ನಾವು ಮಾಡ್ಬೇಕಾಗುತ್ತೆ. ಅದಲ್ಲದೆ ರಿಸರ್ಚ್ ಅಂದ್ರೆ ಯಾವ ತರ ಡಿಸೀಸ್ ಬರುತ್ತೆ, ಯಾವ ತರ ಅನಿಮಲ್ದು ಪಾಪ್ಯುಲೇಷನ್ ಮಲ್ಟಿಪ್ಲೈ ಆಗುತ್ತೆ, ಅಥವಾ ಹೆಂಗೆ ನಾವು ಕನ್ಸರ್ವೇಷನ್ ಅಲ್ಲಿ ಈ ರಿಸರ್ಚ್ ಓರಿಯೆಂಟೆಡ್ ಟಾಪಿಕ್ ಥ್ರೂ ನಾವು ಅದನ್ನ ಕನ್ಸರ್ವೇಷನ್ ಮಾಡಬಹುದು. ಇದರಲ್ಲೂ ವೆಟರ್ನರಿ ಡಾಕ್ಟರ್ಗಳದ್ದು ಇಂಪಾರ್ಟೆನ್ಸ್ ಇರುತ್ತೆ. ನಿಮ್ಗೆ ರೈಟ್ ಸೈಡ್ ಅಲ್ಲಿ ಕಾಣ್ತಿರೋದು ಒಂದು ಬ್ಲಡ್ ಸ್ಮಿಯರ್ ಆಫ್ ಇದು ಎಂತ ಹೇಳ್ತಾರೆ, ಒಂದು ರೆಪ್ಟೈಲ್, ಸ್ನೇಕ್. ಇದು ಒಂದು ಅಂದ್ರೆ ಆಸ್ ಎ ಡಿಪಿಕ್ಷನ್ ಅಂತ ತೋರಿಸಿದ್ದಷ್ಟೇ. ಅದಲ್ಲದೆ ನಮಗೆ ಮೇಜರ್ಲಿ ಬರುವಂತದ್ದೆಲ್ಲ ವೆಟರ್ನರಿ ಕೇರ್ ಅಂದ್ರೆ ನಮ್ದು ಟ್ರೀಟ್ಮೆಂಟ್, ಇಂಜೂರ್ಡ್ ಅನಿಮಲ್ಸ್ ನ ಟ್ರೀಟ್ ಮಾಡಿ ಬಿಡುವಂತದ್ದು. ಇದೊಂದು ಸಣ್ಣ ಪಾರ್ಟ್. ಅಂದ್ರೆ ಕನ್ಸರ್ವೇಷನ್ ಅಲ್ಲಿ ಇಟ್ಸ್ ನಾಟ್ ಅ ಮೇಜರ್ ಪಾರ್ಟ್, ಬಟ್ ಏನ್ ಹೇಳ್ತಾರೆ, ಅದೊಂದು ಚಿಕ್ಕ ಪೋರ್ಷನ್ ಅಷ್ಟೇ. ಬಟ್ ನಮ್ಮ ಡೈಲಿ ರುಟೀನ್ ಅದೇ ಆಗಿರೋದ್ರಿಂದ ನಾನು ಅದನ್ನ ತೋರಿಸ್ತಿದ್ದೀನಿ ಅಷ್ಟೇ. ಕಾಣ್ತಾ ಇದೆಯಾ ಇಮೇಜಸ್? ಕಾಣ್ತಾ ಇದೆಯಾ? ಒಂದು ಸ್ಕೆಚ್, ಒಂದು ಪೈ ಡಯಾಗ್ರಾಮ್ ಇದೆ. ಇದು ನಮ್ದು ಅಂದ್ರೆ ನಾನೊಂದು ಜನರಲ್ ಪಿಕ್ಚರ್ ಕೊಡಕ್ಕೆ ನಾನೊಂದು ಮಾರ್ಚ್ 2026 ಇದು ಪೈ ಡಯಾಗ್ರಾಮ್ ಮಾಡಿರೋದು. ಅಂಡ್ ಈ ಕಡೆ ಇರೋದು ನಮ್ದು ರೆಸ್ಕ್ಯೂ ಡೇಟಾ. ಎಷ್ಟು ಒಂದು ಇನ್ಫ್ಲೋ ಇದೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ, ಎಷ್ಟು ಅನಿಮಲ್ಸ್ ಅಂದ್ರೆ ಈ ತರ ಟ್ರೀಟ್ಮೆಂಟ್ ಗೆ ಬರುವಂತದ್ದು ಅಥವಾ ರೆಸ್ಕ್ಯೂ ರಿಲೇಟೆಡ್ ಬರುವಂತದ್ದು ಅಂತ ಹೇಳಿ ಅರೌಂಡ್ 57 ನಾನು ಮಾರ್ಚ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಅದರಲ್ಲಿ ಮೇಜರ್ಲಿ ಎಲ್ಲ ಬರ್ಡ್ಸ್, ಮತ್ತೆ ಅದು ಬಿಟ್ರೆ ಮೇಜರ್ಲಿ ರೆಪ್ಟೈಲ್ಸ್, ಒಂದು 10% ಮ್ಯಾಮಲ್ಸ್. ಬರ್ಡ್ಸ್ ಅಲ್ಲಿ ಮೇಜರ್ಲಿ ನಮಗೆ ಬರುವಂತದ್ದು ಕೈಟ್ಸ್, ಮತ್ತೆ ನವಿಲುಗಳು, ಮತ್ತೆ ಕೋಯಲ್ಗಳು, ಮತ್ತೆ ಚಿಕ್ಕ ಸಣ್ಣ ಮರಿಗಳು, ಬೇರೆ ಬೇರೆ ಬರ್ಡ್ಸ್ ಇಂದು. ಇದರಲ್ಲಿ ರೆಸ್ಕ್ಯೂ ಆಗಿರುವಂತದ್ದು ಇದಾವೆ, ಕೆಲವು ಅಂದ್ರೆ ಅರೈವಲ್ ಟೈಮ್ ಅಲ್ಲಿ ಡೆತ್ ಆಗಿರುವಂತದ್ದು ಇದಾವೆ, ಸುಮಾರಂತೂ ರಿಲೀಸ್ ಆಗಿದ್ದು ಇದಾವೆ. ಸೊ ಇನ್ನು ನೆಕ್ಸ್ಟ್ ನಾವು ಸ್ವಲ್ಪ ಇಂಟ್ರಾಕ್ಟಿವ್ ಸೆಷನ್ ತರ ಇಟ್ಟು ಮತ್ತೆ ನಾನು ಸ್ವಲ್ಪ ಕೇಸಸ್ ತೋರಿಸಿದ್ರೆ ಒಳ್ಳೇದಂತ ನಂಗೆ ಅನ್ಸುತ್ತೆ. ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಸ್ಟಾರ್ಟ್ ಮಾಡಬಹುದು. ಅಂದ್ರೆ ನಿಮ್ಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ಡೌಟ್ ಇದ್ರೆ, ಅಥವಾ ಯಾವ್ದಾದ್ರು ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಿದ್ರೆ, ಅಥವಾ ನಾನು ಯಾವ್ದಾದ್ರು ಟಾಪಿಕ್ ಟಚ್ ಮಾಡ್ಬೇಕು ಅಂತಿದ್ರೆ ನೀವು ಹೇಳ್ಬಹುದು, ನಾನು ಹೇಳ್ತೇನೆ. ಮತ್ತೆ ಟೈಮ್ ಇದ್ರೆ ಇಂಟ್ರೆಸ್ಟಿಂಗ್ ಕೇಸಸ್ ಕೆಲವು ನಾನು ತೋರಿಸ್ತೇನೆ. ಓಕೆ, ಈಗ ಒಂದು ಚಿರತೆ ಬರುತ್ತೆ. ನೀವು ಒಂದು ದಿವಸ ಅವತ್ತು ಒಂದು ಚಿರತೆ ಹಿಡಿಯುವ ಒಂದು ಸನ್ನಿವೇಶನ ನೀವು ನಿಮ್ಮ ಇದರಲ್ಲಿ ಹಾಕಿದ್ರಿ.
ಆ ಸಂದರ್ಭದಲ್ಲಿ ಒಂದು ಚಿರತೆ ಬಂದಿದೆ ಅಂತ ಆಗ್ತದೆ. ಅವಾಗ ಏನು ಮಾಡಬೇಕು, ಏನ್ ನಡೆಯುತ್ತೆ, ಅದು ಯಾವ ರೀತಿ ಜನ ಕ್ರಮ ತಗೊಳ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು. ಹಾಗೆ ಇದು ಒಂದೊಂದು ಸಣ್ಣ ಸಣ್ಣ ಕೇಸ್ ತಗೊಂಡು ನೀವು ಹೇಳ್ತಾ ಹೋಗ್ಬೋದು ಅಂತ ಅನ್ಸುತ್ತೆ. ಹ್ಮ್ ಹ್ಮ್ ಈಗ ನಮ್ಗೆ ತುಂಬಾ ಪ್ರಾಬ್ಲಮ್ ಬರುವಂತದ್ದು ಅಂದ್ರೆ ಜನಗಳಿಂದ ಪ್ರಾಬ್ಲಮ್ ಬರುವಂತದ್ದು ಈ ಚಿರತೆ ಬಂದಿದೆ ಅಥವಾ ಚಿರತೆ ನಮ್ಮ ಊರ ಹತ್ರ ಓಡಾಡ್ತಾ ಇದೆ ಅಥವಾ ಚಿರತೆ ಯಾವ್ದಾದ್ರು ಊರ್ಲಿಗೆ ಬಿದ್ದಿದೆ ಆತರ. ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಈ ಚಿರತೆ ಓಡಾಡಿದ್ರೆ ಅಷ್ಟು ಅಂದ್ರೆ ರಾತ್ರಿ ಹಳ್ಳಿಯಲ್ಲಿ ಒಂದು 8-9 ಗಂಟೆಗೆ ಜನ ಮಲ್ಕೊಳ್ತಾರೆ. ಅವ್ರಿಗೆ ಅದು ಕಾಣೋದು ಇಲ್ಲ, ಮತ್ತೆ ಅವರಿಗೆ ಅಷ್ಟು ಸಮಸ್ಯೆ ಬರೋದಿಲ್ಲ ಅನ್ಲೆಸ್ ನಾಯಿಯನ್ನೆಲ್ಲ ಎತ್ಕೊಂಡು ಹೋಗಿದ್ದು ಆತರ ಆಗಿದ್ರೆ ಮಾತ್ರ ಕೆಲವೊಂದು ಬರ್ತದೆ. ಸಿಟಿಯಲ್ಲಿ ರಾತ್ರಿ ಎಲ್ಲ ಓಡಾಡೋದ್ರಿಂದ ಜನ ಪ್ಲಸ್ ಎಲ್ಲ ಕಡೆ CCTV ಇನ್ಸ್ಟಾಲ್ಮೆಂಟ್ ಮತ್ತೆ ಯಾರಿಗಾರು ಕಾಣುದು ಮತ್ತೆ ವೆಹಿಕಲ್ ಅಲ್ಲಿ ಓಡಾಡೋದು ಇರೋದ್ರಿಂದ ಸ್ವಲ್ಪ ಅಟ್ಯಾಕ್ ಎಲ್ಲ ಆಗುವಂತ ಚಾನ್ಸ್ ಜಾಸ್ತಿ. ಆದ್ರೂ ಕಂಪ್ಯಾರಿಟಿವ್ಲಿ ನಮ್ಗೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ತುಂಬಾನೇ ಕಾನ್ಫ್ಲಿಕ್ಟ್ ಅಂದ್ರೆ ಅಟ್ಯಾಕ್ ಆಗಿರುವಂತದ್ದು ಅಥವಾ ಹ್ಯೂಮನ್ ಡೆತ್ ಆಗಿರುವಂತದ್ದು ಕಡಿಮೆ. ನಾನು ಹೇಳಿದ ಸಿಚುವೇಶನ್ ಮೊನ್ನೆ ಲಾಸ್ಟ್ ಮಂತ್ ಒಂದು ನೀರ್ಮಾರ್ಗದಲ್ಲಿ ಒಂದು ಲೆಪರ್ಡ್ ಬಂದಿತ್ತು. ಈ ನಮ್ಗೆ ಈ ಸಿಟಿ ಹತ್ರ ಯಾವ್ದಾದ್ರು ಲೆಪರ್ಡ್ ಅಥವಾ ಅನಿಮಲ್ ರಿಲೇಟೆಡ್ ಬಂದ್ರೆ ತುಂಬಾ ತಲೆನೋವು. ಅಂದ್ರೆ ಜನಕ್ಕೆ ಒಂಚೂರು ನಾಲೆಜ್ ಇರುದಿಲ್ಲ. ಈ ಹಳ್ಳಿಯವರಿಗೆ ಸ್ವಲ್ಪ ಆದ್ರೂ ಗೊತ್ತಿರ್ತದೆ, ಅಂದ್ರೆ ಹೇಗೆ ಯಾವ ತರ ಒಂದು ಪ್ರಾಣಿನ ನೋಡಿ ಗೊತ್ತಿರುತ್ತೆ. ಇವರಿಗೆ ಇಲ್ಲಿ ಸಿಟಿಯಲ್ಲಿ ಇರೋರಿಗೆ ಅದ್ರದ್ದು ಫಸ್ಟ್ ಅಂದ್ರೆ ಅವ್ರು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಅವ್ರದ್ದು ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಅನಿಮಲ್ಸ್ ಅಷ್ಟು ಕಾಣದೇ ಇರೋದ್ರಿಂದ ಅವ್ರಿಗೆ ಇದನ್ನ ಇಲ್ಲಿಂದ ತಗೊಂಡೋಗಿ, ಇಲ್ಲಿಂದ ನಮ್ಗೆ ಬೇಡ ಇದು ನಮ್ಮಲ್ಲಿ ಮನೇಲಿ ಮಕ್ಕಳಿದ್ದಾರೆ ಅಥವಾ ಈ ತರ ಹೇಳೋರೆ ಜಾಸ್ತಿ. ಅದು ಇರ್ಲಿ ಪರವಾಗಿಲ್ಲ ಅದನ್ನ ಬಿಟ್ಬಿಡಿ ಅಲ್ಲಿಗೆ ಅಂತ ಹೇಳೋರು ಸಿಕ್ಕಾಪಟ್ಟೆ ಕಮ್ಮಿ. ಸೊ ಆ ತರ ಇತ್ತು. ಆ ಚಿರತೆ ಅಂತೂ ಅಲ್ಲಿಂದ ಮೂವ್ ಆಗ್ತಿರ್ಲಿಲ್ಲ. ಅದು ಮೋಸ್ಟ್ಲಿ ಅದೇ ರೆಗ್ಯುಲರ್ಲಿ ಓಡಾಡುವಂತ ಜಾಗ ಕೆಲ್ರೈ ನೀರ್ಮಾರ್ಗದ ಹತ್ರ. ಜನಗಳು ಸೇರಿದ್ರು ಅಂದ್ರೆ ತುಂಬಾನೇ ಜನ ಸೇರಿದ್ರು. ಒಂದು ಅಟ್ಲೀಸ್ಟ್ ಒಂದು 300-400 ಜನಗಳು ಮೆಂಬರ್ಸ್ ಸೇರಿದ್ರು. ಸುಮ್ನೆ ಟಾರ್ಚ್ ಹಾಕೋದು, ಕೇಕೆ ಹಾಕೋದು, ಎಷ್ಟು ಮಾಡಿದ್ರು ಕಂಟ್ರೋಲ್ ಮಾಡ್ತಿರ್ಲಿಲ್ಲ. ಪೊಲೀಸ್ ಕರ್ಸಿ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ಬೇಕಾಯ್ತು. ಕೊನೆಗೆ ಅದನ್ನ ಕ್ಯಾಪ್ಚರ್ ಮಾಡಿ ಅದನ್ನ ದೂರ ಎಲ್ಲರೂ ಬಿಡಿ ಅಂತ ಹೇಳಿ, ಹಾಗಾಗಿ ಅದನ್ನ ಸೂಟಬಲ್ ಹ್ಯಾಬಿಟೇಟ್ ಅಲ್ಲಿ ಬಿಡ್ಬೇಕಾಯ್ತು. ಇದು ನಮ್ಮ ಟೌನ್ ಅಥವಾ ನಿಯರ್ ಬೈ ಟೌನ್ ಸುತ್ತಮುತ್ತ ಆತರ ಆದಾಗ ಹಿಂಗೆ ಆಗುತ್ತೆ. ಇದೇ ಸಿಚುವೇಶನ್ ನಮ್ಗೆ ಹೆಬ್ರಿ ಅಥವಾ ಈ ಕುದ್ರೆಮುಖ ನ್ಯಾಷನಲ್ ಪಾರ್ಕ್ ಬಾರ್ಡರ್ಸ್ ಅಲ್ಲೆಲ್ಲ ತುಂಬಾ ಬಾವಿ ಒಳಗೆ ಬಿದ್ದಿದ್ದು ಅಥವಾ ಆತರ ಎಲ್ಲ ಸಿಚುವೇಶನ್ ಸಿಗುತ್ತೆ. ತುಂಬಾ ಕಡೆ ಅಂತೂ ನನ್ನ ಊರ್ ನಾರಾವಿ ಅಲ್ಲೆಲ್ಲ ಬಾವಿ ಒಳಗೆಲ್ಲ ಬಿತ್ತಂದ್ರೆ ನಾವು ಒಂದು ಏಣಿ ಹಾಕಿ ಯಾರನ್ನು ಕರ್ಸೋದಿಲ್ಲ, ಅದು ಅದೇ ಹತ್ತಿ ಹೋಗೋ ತರ ನೋಡಿರ್ತೇವೆ. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿರ್ತದೆ. ಅಂದ್ರೆ ಯಾರಷ್ಟು ತಲೆನೂ ಕೆಡ್ಸ್ಕೊಡೋದಿಲ್ಲ. ಅಷ್ಟು ಜನ ಜಾಸ್ತಿ ಆದಷ್ಟು 108 ಒಪಿನಿಯನ್ಗಳು ಬರೋದು ಮತ್ತೆ ಅದಷ್ಟು ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡೋದು ಮಾಡ್ತಾರೆ. ನಾವು ಏನ್ ಮಾಡ್ಬೋದಂದ್ರೆ ಆದಷ್ಟು ಆ ಜಾಗಕ್ಕೆ ಹೋಗ್ತಿರೋದೇ ಬೆಸ್ಟ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್ ಮಾಡಿ ನೀವು ಸ್ವಲ್ಪ, ಅಂದ್ರೆ ಈಗ ಎಲ್ಲ ಸಿಸ್ಟಮ್ 100% ಚೆನ್ನಾಗಿಲ್ಲ ಅಂತ ಅಲ್ಲ. ಎಲ್ಲದೂ ಒಂದೇ ತರ ಇಂಡಿಯಾದಲ್ಲಿ ನಮ್ಗೆಲ್ಲ ಗೊತ್ತಿರೋಂತ ವಿಷಯನೇ. ಎಲ್ಲ ಸಿಸ್ಟಮು ಸೂಪರ್ ಆಗಿ ವರ್ಕ್ ಆಗೋದಿಲ್ಲ. ಬಟ್ ಈಗ ಸದ್ಯಕ್ಕೆ ಇರುವ ಲೀಗಲ್ ಪ್ರೊಸೀಜರ್ ಅಂದ್ರೆ ಡಿಪಾರ್ಟ್ಮೆಂಟ್ ಕರೆಸಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ಬೇಕು ಅಟ್ಲೀಸ್ಟ್, ಅಥವಾ ಇನ್ಫಾರ್ಮ್ ಮಾಡಿ ಹಿಂಗಿದೆ ಅಂತ ಹೇಳಿ. ಮತ್ತೆ ಅಲ್ಲಿಗೆ ಹೋಗಿ ಡಿಸ್ಟರ್ಬ್ ಮಾಡೋದು, ಮತ್ತೆ ಅವರಿಗೆ ಪ್ರೆಷರ್ ಹಾಕೋದು, ಮತ್ತೆ ಲೈಟ್ ಹಾಕಿ ಟಾರ್ಚ್ ಹಾಕಿ ಕೂಗಾಡೋದು, ಇಂಥದನ್ನ ಮಾಡ್ಲಿಲ್ಲ ಅಂದ್ರೆ ಬೆಸ್ಟ್. ಏನು ಮಾಡದೇ ಇರೋದೇ ಇದರಲ್ಲಿ ನಾವು ಮಾಡೋದೇ ಕೆಲಸ. ಈಗ ಆನೆ ಬಗ್ಗೆ ತುಂಬಾ ಬರ್ತಾ ಇದೆಯಲ್ಲ, ಅದಕ್ಕೆ ನೀರಿಲ್ಲ ಅಂತ ಬರ್ತದೋ, ಅದು ಏನ್ ಪ್ರಾಬ್ಲಮ್ ಆಗುತ್ತೆ? ಈಗ ಬೇಸಿಗೆ ಆದಾಗ ಇದು ಹೆಚ್ಚಾಗಿದೆ ಅಂತ ಅನಿಸುತ್ತೆ. ಆನೆ ಸ್ಟ್ರೇಂಜ್ ಆಗುದು ಬೇಸಿಗೆ ಟೈಮಲ್ಲಿ ಮೇಜರ್. ನಮ್ದು ಈಗ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಆನೆ ಬರುವಂತ ಜಾಗ ಇರೋದು ಎರಡೇ, ಒಂದು ಸುಳ್ಯ ಮತ್ತೆ ಬೆಳ್ತಂಗಡಿ ತಾಲೂಕು, ಮತ್ತೆ ಸ್ವಲ್ಪ ಬಾರ್ಡರ್ ಪುತ್ತೂರು ತಾಲೂಕಿನ ಸ್ವಲ್ಪ ಬಾರ್ಡರ್ಸ್ ಅಲ್ಲಿ ಮಾತ್ರ. ಇದು ಆನೆಗಳು ಓಡಾಡೋದು ಯಾಕಂದ್ರೆ ಫುಡ್ಡಿಗೋಸ್ಕರ, ಮತ್ತೆ ಬೈನೆ ಮರ ಎಲ್ಲೆಲ್ಲಿ ಇರುತ್ತೆ ಅದನ್ನ ತಿನ್ಲಿಕ್ಕೆ, ಮತ್ತೆ ಈ ಹಲಸಿನ ಮರಗಳು ಎಲ್ಲಾರು ಇದ್ರೆ ಅದನ್ನ ತಿನ್ಲಿಕ್ಕೆ ಬರುವಂತದ್ದು ಆನೆಗಳು ಸಾಮಾನ್ಯವಾಗಿ. ನೀರಿಗಾಗಿ ಬರುವಂತದ್ದು ಕಡಿಮೆ, ಅಂದ್ರೆ ಹ್ಯೂಮನ್ ಸೆಟಲ್ಮೆಂಟ್ ಒಳಗೆ ಬರುವಂತದ್ದು ಸಿಕ್ಕಾಪಟ್ಟೆ ಕಮ್ಮಿ. ಬಟ್ ಆನೆಗಳು ಬರುತ್ತೆ. ಈಗ ಕಾಫಿ ತೋಟ ಎಲ್ಲ ಇದ್ದವ್ರಿಗೆ ಗೊತ್ತಿರ್ತದೆ. ಆನೆ ಕಾಫಿ ತೋಟದಲ್ಲಿ ಅವರು ಹಲಸಿನ ಹಣ್ಣಾಗಿದ್ದ ಮುಂಚೆನೆ ಕೆಲವು ಕಡಿದು ಇಡ್ತಾರೆ. ಅಂದ್ರೆ ಆನೆ ಬಂದು ರಾತ್ರಿ ಎಲ್ಲ ಬಂದ್ರೆ ರಿಸ್ಕ್ ಅಂತ ಹೇಳುವಂತದಕ್ಕೆ. ಸೊ ಆತರ ಬರುತ್ತೆ. ನಮ್ಮಲ್ಲಿ ಸುಳ್ಯ ಕಡಬ ಸೈಡ್ ಅಲ್ಲಿ ಕೆಲವೊಂದ್ಸರಿ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಏನು ಡೌಟ್ ಇದ್ದಿದ್ದು, ಅಂದ್ರೆ ಯಾಕೆ ಬರುತ್ತೆ ಅಂತನಾ? ಅದು ಯಾಕೆ ಬರುತ್ತೆ? ಒಂದು ಜನರು ಈ ರೀತಿಯಾಗಿ ಈಗ
ನಮ್ಗೆ ಆನೆ ಬಂತು ತುಂಬಾ ಬೆಳೆ ಹಾನಿ ಮಾಡೈತೆ ಅಂತ ಹೇಳ್ತಾರೆ. ಆಮೇಲೆ ಅದು ನಮ್ಗೆ ನಾವು ಕೆಲವು ಕಡೆ ಹೇಳಿದ್ರೆ ನಾವು ಗುಂಡೆ ಹೊಡೆದ್ಬಿಡ್ತೀವಿ, ಪರ್ಮಿಷನ್ ಕೊಡಿ ಅಂತಂದು ಅಷ್ಟು ಜನ ಇದ್ದಾರೆ. ಮತ್ತೆ ಈಗ ಸರ್ಕಾರದವರು ಕೂಡ ನಾವು ಆನೆ ಸಂತತಿಯನ್ನು ಕಂಟ್ರೋಲ್ ಮಾಡೋಣ ಅಂತ ಹೇಳಿ ಅದಕ್ಕೆ ಅದ್ರ ಚುಚ್ಚುಮದ್ದು ಕೊಡೋಣ ಅಂತ ಹೀಗೆ ಹೋಗ್ತಾ ಇದ್ದಾರೆ. ಇದೆಲ್ಲ ಸರಿನಾ? ಇದೇ ಸರಿ ಇದೆ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಅಂದ್ರೆ ಜನಗಳು ಈಗ ಅದೇ ನಾ ಹೇಳಿದ್ನಲ್ಲ, ಕೆಲವರಿಗೆ ಅದು ಇಷ್ಟ ಇರ್ಬೋದು, ಕೆಲವರಿಗೆ ಇಷ್ಟ ಅಂದ್ರೆ ಟಾಲರೇಟ್ ಮಾಡೋ ಲೆವೆಲ್ ಮೇಲೆ ಇರ್ತದೆ. ಅವನಿಗೆ ಎಷ್ಟು ಅವನ ಎಕನಾಮಿಕ್ ಸ್ಟೇಟಸ್ ಇಂದ ಹಿಡಿದು ಅವನ ಪ್ರಾಣಿಗಳ ಬಗ್ಗೆ ಅವನಿಗೆ ಎಷ್ಟು ಒಂದು ಒಪಿನಿಯನ್ ಇದೆ ಅಂತ ಹೇಳೋದ್ರ ಮೇಲೆ ತನಕ ಹಿಡಿದು ಎಲ್ಲ ಅದರಿಂದನೂ ಜನಗಳು ಬೇರೆ ಬೇರೆ ತರ ಹೇಳೋದು ಅದನ್ನ ನ್ಯಾಚುರಲ್ ಆಗಿ ಇರುತ್ತೆ. ಪ್ಲಸ್ ಸರ್ಕಾರದಿಂದ ಇವಾಗ ಆನೆ ಸಂತತಿ ಕಮ್ಮಿ ಮಾಡ್ಬೇಕು ಅಂತ ಹೇಳುವಂಥದ್ದು ಅವರಿಗೆ ಬೇರೆ ಬೇರೆ ತರ ಪ್ರೆಷರ್ ಇರುತ್ತೆ, ಜನಗಳಿಂದ ಇರ್ತದೆ, ಮತ್ತೆ ಅವ್ರದೇ ಓನ್ ಮಿನಿಸ್ಟರ್ಗಳಿಂದನೂ ಇರ್ತದೆ. ಕೆಲವರು ಅದನ್ನ ಪೊಲಿಟಿಕಲ್ ಆಗಿನೂ ತಗೊಳ್ಬಹುದು, ಅಥವಾ ಆಕ್ಚುಯಲ್ ಪ್ರಾಬ್ಲಮ್ ಕೂಡ ಇರ್ಬೋದು. ಸೊ ಅದಕ್ಕೆ ಮಾಡ್ಬೇಕು ಅಂತ ಹೇಳಿ ಆಗಿದೆ, ಬಟ್ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ನನ್ನ ಪ್ರಕಾರ ಅದು ಸೊಲ್ಯೂಷನ್ ಅಲ್ಲ. ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡೋದೇ ಒಂದು ಸೊಲ್ಯೂಷನ್ ಅಲ್ಲ. ಬೇರೆ ಬೇರೆ ತರ ಈಗ ಯಾವ್ದಾರು ಎಲಿಫೆಂಟ್ ಕಾರಿಡಾರ್ ನ ಐಡೆಂಟಿಫೈ ಮಾಡಿ ಕೆಲವು ಕಡೆ ರೈಸ್ಡ್ ಬ್ರಿಡ್ಜ್, ನಮ್ಮಲ್ಲಿ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಒಂದು ರೈಸ್ಡ್ ಫಾರೆಸ್ಟ್ ಪ್ಯಾಚ್ ಅಲ್ಲಿ ಹೋಗೋ ರಸ್ತೆ ಒಂದು ರೈಸ್ಡ್ ಬ್ರಿಡ್ಜ್ ಆಗಿ ಅಥವಾ ಎಂತ ಹೇಳ್ತಾರೆ ಒಂದು ಫ್ಲೈಓವರ್ ತರ ಎಲ್ಲ ಮಾಡಿ ಅನಿಮಲ್ಸ್ ಗೆ ಪಾತ್ಗೆ ಹೆಲ್ಪ್ ಮಾಡುವಂತದೆಲ್ಲ ಚಿಕ್ಕ ಪುಟ್ಟ ಎಫರ್ಟ್ ಕೂಡ ಹಾಕ್ತಾ ಇಲ್ಲ. ಅಂತದೆಲ್ಲ ನಾವು ಸ್ವಲ್ಪ ಪ್ರೆಷರ್ ಹಾಕಿ ಮುಂದೆ ಮಾಡಿದ್ರೆ ಈಗ ನಮ್ಗೆ ನೀವು ಬೆಂಗಳೂರು ಮಂಗಳೂರು ಹೈವೇ ಅಲ್ಲಿ ಹೋದ್ರೆ ತುಂಬಾ ಅಗಲ ಇದೆ, ಅದು ತುಂಬಾ ಅಗಲ ಇದೆ. ಮತ್ತೆ ಎರಡು ಕಡೆ ಸ್ಟ್ರೆಂಚ್ ಎಲ್ಲ ಹೊಡೆದು ಆನೆ ಆಲ್ಮೋಸ್ಟ್ ಕ್ರಾಸ್ ಮಾಡದಿರಂಗೆ ಆಗಿದೆ. ಅದು ರೆಗ್ಯುಲರ್ಲಿ ಅಲ್ಲಿ ಶಿರಾಡಿ ಅಥವಾ ಅಲ್ಲಿ ಮುಂದೆ ಕಡಬದ ಹತ್ರ ಎಲ್ಲ ಕ್ರಾಸ್ ಆಗ್ತಿದ್ದಂತ ಜಾಗ. ಅದರಿಂದ ಡಿಸ್ಟರ್ಬ್ ಆಗಿ ಬೇರೆ ಬೇರೆ ಕಡೆಗೆ ಬೇರೆ ರೂಟ್, ಹೊಸ ರೂಟ್ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಹೋದಾಗ ಜಾಸ್ತಿ ಕಾನ್ಫ್ಲಿಕ್ಟ್ಸ್ ಆಗ್ತದೆ. ಈ ಕಾನ್ಫ್ಲಿಕ್ಟ್ ಗಳನ್ನ ತಡೀಲಿಕ್ಕೆ ಅದೊಂದೇ ಬರ್ತ್ ಕಂಟ್ರೋಲ್ ಒಂದೇ ಅದಕ್ಕೆ ಉಪಾಯ ಅಲ್ಲ, ಬೇರೆ ಬೇರೆ ತರನು ಮಾಡ್ಬೇಕಾಗತ್ತೆ. ನಾಗರಾಜ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಕೈ ಎತ್ತಿ. ನಾಗರಾಜ್ KM. ಹೇಳಿ. ನಾಗರಾಜ್ ಅವ್ರು ಏನ್ ಕೇಳ್ತಾರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಟಿ ಕ್ವಾಡ್ಕೋಣ ಸೆರೆ ಮಾಡಲು ಹೊರಟಿದ್ದಾರೆ. ಕಾಟಿ ಸೆರೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಾನೆ? ಕಾಟಿ ಸೆರೆ ಅಂದ್ರೆ ಅಲ್ಲಿ ಅವರಿಗೆ ಕೆಲವು ನಾನು ಲಾಸ್ಟ್ 2 ತಿಂಗಳ ಮುಂಚೆ ಒಂದು ಬಾಳೆಹೊನ್ನೂರಲ್ಲಿ ಒಂದು ಎಲಿಫೆಂಟ್ ಇಂದ 2 ಡೆತ್ ಆಗಿತ್ತು. ಅಲ್ಲಿಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋದ ಟೈಮಲ್ಲೇ ಒಂದು ಕಾಟಿಂದನೂ ಒಂದು ಡೆತ್ ಆಗಿತ್ತು. ಸೊ ಕಾಟಿಗಳು ಕೆಲವು ಎಸ್ಟ್ರೇಂಜ್ ಆಗಿ ಈ ಕಡೆ ತೋಟದಲ್ಲಿ ಮತ್ತೆ ಊರು ಒಳಗಡೆನೂ ಇದಾವೆ ಅಂತ ಹೇಳಿ ತುಂಬಾ ಪ್ರೆಷರೈಸ್ಡ್ ಅಲ್ಲಿ ಎಲ್ಲ ಜನಗಳಿಂದ, ಎಲ್ಲರಿಂದ ಅಂತ ಅಲ್ಲ, ಒಂದಷ್ಟು ಸೆಗ್ಮೆಂಟ್ ಇಂದ ಬಂದಿರುತ್ತೆ, ಅವ್ರಿಗೆ ಬಂದಿದೆ. ಸೊ ಅದಕ್ಕೋಸ್ಕರ ಅದನ್ನ ಈ ಟೆರೈನ್ ಅಲ್ಲಿ ಅಂದ್ರೆ ವೆಸ್ಟ್ ಘಾಟ್ಸ್ ಟೆರೈನ್ ಅಲ್ಲಿ ನಮ್ಮ ಕೊಪ್ಪ NR ಪುರ ಆ ಕಡೆ ಎಲ್ಲ ಅದು ಫ್ಲಾಟ್ ಟೆರೈನ್ ಅಲ್ಲ. ಅಲ್ಲಿ ನಾವು ಅದನ್ನ ಟ್ರಾನ್ಸ್ಲೋಕೇಟ್ ಮಾಡೋದು ಎಷ್ಟು ಮಟ್ಟಿಗೆ ಫೀಸಿಬಲ್ ಅಂತ ಹೇಳಿ ಅದನ್ನ ನೋಡಕ್ಕೆ, ಮತ್ತೆ ಅದಿನ್ನು ಟ್ರಯಲ್ ಪೀರಿಯಡ್ ಅಲ್ಲಿ ಇದೆ. ಸೊ ಅದನ್ನ ಮಾಡಕ್ಕೋಸ್ಕರ ಅವರು ಕ್ಯಾಪ್ಚರ್ ಮಾಡಿ ಅದನ್ನ ರೀಲೊಕೇಟ್ ಮಾಡುವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸರ್ ಕೇಳ್ತಿದೆ ಅಲ್ವಾ? ಹೇಳಿ. ಕೇಳ್ತದೆ, ಹೇಳಿ. ಅದೇ ನಂದು ಪ್ರಶ್ನೆ ಏನು ಅಂದ್ರೆ, ಇಲ್ಲಿವರೆಗೆ ಕಾಟಿ ಸೆರೆ ಹಿಡ್ಲಿಕ್ಕೆ ಹೋಗಿದ್ದೆಲ್ಲ ಯಾವ್ದು ಸಕ್ಸಸ್ಫುಲ್ ಆಗಿಲ್ಲ, 1-2 ಕೇಸ್ ಬಿಟ್ಟು. ಮತ್ತೆ ಹೆಚ್ಚಿನದ್ರಲ್ಲಿ ಕಾಟಿ ಸತ್ತೋಗಿರೋದೇ ಜಾಸ್ತಿ ಆಗಿದೆ. ಹಂಗಾಗಿ ಇದು ಸಾಧ್ಯನಾ ಅಂತ ಒಂದು. ಆಮೇಲೆ ಇನ್ನೊಂದು, ಈ ಕಾಟಿ ಸಮಸ್ಯೆ ನಿಯಂತ್ರಣಕ್ಕೆ ಬೇರೆ ಯಾವುದೂ ಕ್ರಮ ತಗೊಂಡೇ ಇಲ್ಲ ಇಲ್ಲಿವರೆಗೆ. ಅಂದ್ರೆ ಒಂದು ಅವೇರ್ನೆಸ್ ಮಾಡೋದಾಗಿರ್ಬೋದು, ಅಥವಾ ಅವುಗಳನ್ನ ಕಾಡಿಗಟ್ಟು ಪ್ರಯತ್ನ ಆಗಿರ್ಬೋದು, ಇಲ್ಲ ಎಂಕ್ರೋಚ್ಮೆಂಟ್ ಕ್ಲಿಯರ್ ಮಾಡೋದಾಗಿರ್ಬೋದು, ಏನು ಮಾಡಿಲ್ಲ. ಏಕಾಏಕಿ ಸ್ಥಳಾಂತರ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ. ಅಂದ್ರೆ ಏಕಾಏಕಿ ಅಂದ್ರೆ 1-2 ವರ್ಷದಿಂದ ಪ್ಲಾನ್ ಮಾಡ್ತಾನೆ ಇದ್ರು, ಈಗ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೊರಟಿದ್ದಾರೆ. ಅದ್ ಎಷ್ಟರ ಮಟ್ಟಿಗೆ ಸರಿ ಅಂತ, ಅಂದ್ರೆ ಬೇರೆ ಯಾವುದೇ ಮೆಷರ್ಸ್ ಗಳನ್ನ ತಗೊಳ್ಳದೆ ಏಕಾಏಕಿ ಅದನ್ನ ಟ್ರಾನ್ಸ್ಲೋಕೇಟ್ ಮಾಡೋದು, ಮತ್ತೆ ಎಲ್ಲಿ ಟ್ರಾನ್ಸ್ಲೋಕೇಟ್ ಮಾಡೋದು ಅಂತಾನು ಇನ್ನೂ ಐಡಿಯಾ ಇಲ್ಲ ಅವರಿಗೆ. ನಾವು ಸೆರೆ ಹಿಡಿತೀವಿ, ಸೆರೆ ಹಿಡಿದಾದ್ಮೇಲೆ PCCF ಡೈರೆಕ್ಷನ್ ಮೇಲೆ ಎಲ್ಲಿಗೆ ಕಳಿಸ್ಬೇಕು ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಲ್ಲ, ಅಂದ್ರೆ ಅದನ್ನ ಅವರು ಕ್ಲೋಸ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅಂದ್ರೆ ಪ್ರಾಕ್ಟಿಕಲ್ ರೀಸನ್ಸ್ ಇಂದ ಎಲ್ಲಿ ಟ್ರಾನ್ಸ್ಲೋಕೇಟ್ ಮಾಡ್ತಿದೀವಿ ಅಂತ ಹೇಳಿ. ಅಂದ್ರೆ ಅದೊಂದು ನ್ಯೂಸ್ ಆದ್ರೆ ಅವರು ಅದು ಬೇರೆ ತರ ಜನಗಳು ಅದಕ್ಕೆ ಅಪೋಸ್ ಮಾಡ್ಬೋದು, ಇಲ್ಲಿ ಬಿಡ್ಬೇಡಿ ಅಲ್ಲಿ ಬಿಡ್ಬೇಡಿ ಅಂತ ಹೇಳ್ತಾರೆ ಅಂತ ಹೇಳಿನೇ ಅವರು ಎಲ್ಲಿ ಬಿಡ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅದನ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ ಅಷ್ಟೇ.
ಬಟ್ ಅದೇ ಅದು ಒಂದೇ, ನನ್ನ ಪ್ರಕಾರನು ಒಂದೇ, ಅದೊಂದೇ ಟ್ರಾನ್ಸ್ಲೇಟ್ ಮಾಡೋದು ಒಂದೇ ಅದ್ರದ್ದು ಅಂದ್ರೆ ಅದ್ರಲ್ಲಿ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಇದೆ. ಮತ್ತೆ ಲಾರ್ಜ್ ಅನಿಮಲ್ ಕ್ಯಾಪ್ಚರ್ ಇಸ್ ನಾಟ್ ಈಸಿ. ಅದನ್ನ ಡ್ರೈವ್ ಮಾಡಿ ಮಾಡೋ ತರ ನಮ್ಮಲ್ಲಿ ಜಾಗ ಇಲ್ಲ. ಈ ಬೋಮ ಅಂತ ಮಾಡ್ಬೋದು. ಒಂದ್ ಸೆಕೆಂಡ್. ಅಂದ್ರೆ ಹೋಲ್ಡಿಂಗ್ ಫೆನ್ಸ್, ಒಂದ್ ಕಡೆಯಿಂದ ಫೆನ್ಸಿಂಗ್ ಮಾಡಿ ಅದನ್ನ ಒಂದ್ ಕಡೆ ಡ್ರೈವ್ ಮಾಡಿ ಮಾಡ್ಲಿಕ್ಕೆ ಬರ್ತದೆ. ಬಟ್ ಅದು ಈ ತರ ಟೆರೇನ್ ಅಲ್ಲಿ ಕಷ್ಟ. ಅದಕ್ಕೋಸ್ಕರ ಹಂಗ್ ಪ್ಲಾನ್ ಮಾಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ ನಂಗೂ ಅದ್ರ ಒಳಗ ಡೀಟೇಲ್ಸ್ ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿಲ್ದೇ ಇರೋದ್ರಿಂದ ನಂಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಅವ್ರು ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ತಿದ್ದಾರೆ, ಅಥವಾ ಇದು ಟ್ರಯಲ್ ಬೇಸಿಸ್ ಅಲ್ಲಿ ಮಾಡ್ತಿದಾರಾ, ಅಥವಾ ಎಷ್ಟು ಒಂದು ಲಿಮಿಟೆಡ್ ಟೈಮಿಗೆ ಮಾಡಿ ಮತ್ತೆ ಅದನ್ನ ಹಂಗೆ ಡಿಸ್ಕಂಟಿನ್ಯೂ ಮಾಡ್ತಾರ, ಇದೆಲ್ಲ ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ನೀವ್ ಹೇಳ್ದಂಗೆ ಅದು ಸ್ವಲ್ಪ ಅವೇರ್ನೆಸ್ ಪ್ರೋಗ್ರಾಮ್ ಮತ್ತೆ ಡ್ರೈವ್ ಮಾಡಕ್ಕೆ ಬೇರೆ ಏನಾದ್ರು ಮೆಥಡ್ಸ್ ಅನ್ನ ನಾವು ಯಾರತ್ರ ಆದ್ರೂ ಕೇಳ್ಕೊಂಡು ಎಕ್ಸ್ಪರ್ಟ್ಸ್ ಅಲ್ಲಿ, ಅದೇ ಈ ಎಕ್ಸ್ಪರ್ಟ್ಸ್ ಯಾರು ಅಂತ ಹೇಳೋದನ್ನ ಡಿಸೈಡ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಎಲ್ಲರೂ ಬೇರೆ ಬೇರೆ ತರದ ಎಕ್ಸ್ಪರ್ಟ್ಸ್ ಅಂತ ಹೇಳಿ ಬರ್ತಾರೆ, ಅಥವಾ ಅವ್ರು ಎಕ್ಸ್ಪರ್ಟ್ಸ್ ಅಂತ ಅನ್ಕೊಂಡಿರ್ತಾರೆ. ಅವ್ರದ್ದು ಕೆಲವು ಪ್ರಾಬ್ಲಮ್ ಇದೆ. ನಾನು ಹೇಳಿದ್ದು ನಿಮ್ಗೆ ಪೂರ್ತಿ ಅಂದ್ರೆ ಸ್ಯಾಟಿಸ್ಫೈಯಿಂಗ್ ಅಂತ ಇರ್ಬೋದು, ಬಟ್ ಇದು ನಂಗೆ ಅನ್ಸಿದ ಪಾಯಿಂಟ್ಸ್ ಅಷ್ಟೇ. ಕೇಳ್ಬೋದು ಬೇರೆ ಏನಾದ್ರು ಕೇಳ್ತಿದ್ರು ಅದರಲ್ಲೇ. ಈ ಹಾವಿನ ಬಗ್ಗೆ, ಕಾಡಿಂಗ ಇದ್ರ ಬಗ್ಗೆ ಸ್ವಲ್ಪ ಗಲಾಟೆ ನಡೀತಾ ಇದೆ, ಅದ್ರ ಬಗ್ಗೆ ಕಾಳಿಂಗ ಇದ್ರದ್ದು ಅಂದ್ರೆ ಇಫ್ ಅವ್ರದ್ದು, ಒಂದ್ ನಿಮಿಷ, ಅಂದ್ರೆ ಹೇಗೆ ಒಂದೇ ನಿಮಿಷ ಕಾಣ್ತಾ ಇದೆಯಲ್ಲ, ಎಕ್ಸಾಕ್ಟ್ಲಿ ಏನು ಡೌಟ್ ಇದೆ? ಅಲ್ಲ ಅಂದ್ರೆ ಕಾಡಿಂಗ ಸ್ವಲ್ಪ ಎಲ್ಲ ಕಡೆ ಬರುತ್ತಾ, ಅದ್ರ ಬಗ್ಗೆ ಏನು, ಅದು ಕೆಲವು ರಿಸರ್ಚ್ ಮಾಡ್ತಾರೆ, ಅದರ ವಿಷ ತೆಗಿತಾರೆ, ತುಂಬಾ ಕಮರ್ಷಿಯಲ್ ಆಗಿ ಇದು ಮಾಡ್ತಾರೆ ಅಂತಾನು ಹೇಳ್ತಾರೆ, ಅಥವಾ ಅದು ಊರಿಗೆ ಬರುತ್ತೆ ತೊಂದರೆ ಕೊಡುತ್ತೆ. ಅಥವಾ ಹಾವು ಬಗ್ಗೆ ಸ್ವಲ್ಪ ಹೀಗೆ ನೀವು ತಗೊಂಡು ಹೇಳ್ಬೋದು ನಿಮ್ಮ ಅನುಭವ ಏನಿದೆ. ಅದರಿಂದಾಗಿ ತೊಂದ್ರೆ ಅಂತ ಜನಗಳು ಅಷ್ಟೇನು ಈಗ ನಂದು ಮಲೆನಾಡು ಬಾರ್ಡರ್ ಆಗಿರೋದ್ರಿಂದ ನಮ್ಗೆಲ್ಲ ಕಾಳಿಂಗ ಸ್ವಲ್ಪ ಬರುತ್ತೆ, ಬಟ್ ಅಷ್ಟು ಅದರಿಂದಾಗಿ ಏನ್ ತೊಂದರೆ ಆಗೋದಿಲ್ಲ. ಅಥವಾ ಅದೊಂದು ಹೆವಿ ಕಾನ್ಫ್ಲಿಕ್ಟ್ ಇರುವಂತ ಅನಿಮಲ್ ಏನಲ್ಲ ನನ್ನ ಪ್ರಕಾರನು. ಅದು ಬಂದಾಗ ಜನಗಳು ಇನ್ಫಾರ್ಮ್ ಮಾಡಿದ್ರೆ ಅವರು ಅದನ್ನ ಅಂದ್ರೆ ಅಲ್ಲಿಂದ ರೆಸ್ಕ್ಯೂ ಮಾಡಿ ನಿಯರ್ ಬೈ ಲೊಕೇಶನ್ ಅಲ್ಲಿ ಬಿಡ್ತಾ ಇದ್ರು. ಇಷ್ಟು ನಂಗೆ ಗೊತ್ತಿದೆ. ಮತ್ತೆ ಕೆಲವೊಂದು ತುಂಬಾನೇ ದೂರ ಬಿಡೋದೆಲ್ಲ ಮಾಡ್ತಾರೆ, ಅದು ತಪ್ಪಾಗುತ್ತೆ. ಈಗ ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ರೆ ಒಂದು ಇಂತಿಷ್ಟು ಪೆರಿಮೀಟರ್ ಒಳಗೆ ಬಿಡ್ಬೇಕಂತ ಇದೆ. ಅಂದ್ರೆ ಅದಕ್ಕೆ ಒಂದು ಹ್ಯಾಬಿಟೇಟ್ ಅಂತ ಇರುತ್ತೆ ಜನರಲ್ ಆಗಿ. ಅದನ್ನ ಸ್ಟಡಿ ಮಾಡೋದು ಕಷ್ಟನೇ. ಈಗ ಎಲ್ಲ ಸ್ನೇಕಲ್ಲೂ ಅದು ಇದೇ ಜಾಗದಲ್ಲಿ ಓಡಾಡೋದಿಲ್ಲ ಅಂತ ಹೇಳಿ ಅವರಿಗೆ ಒಂದು ಡೇಟಾ ಕಲೆಕ್ಷನ್ ಮಾಡೋದು ಕಷ್ಟ. ಅದರಿಂದಾಗಿ ಕಾಳಿಂಗದಲ್ಲಿ ಮೇಜರ್ ಅಂತ ಅದು ಕಾನ್ಫ್ಲಿಕ್ಟ್ ಅನಿಮಲೇ ಅಲ್ಲ. ಅಂದ್ರೆ ಬಂದು ಹೋಗುತ್ತೆ, ಅಥವಾ ಯಾರು ಅದನ್ನ ಸಾಯಿಸೋದು ಇಲ್ಲ ಜನರಲ್ ಆಗಿ ಈ ಮಲೆನಾಡು ಏರಿಯಾದಲ್ಲೆಲ್ಲ. ಮತ್ತೆ ಅವ್ರದ್ದು ಒಳಗಡೆದ್ದು ಅದ್ರದ್ದು ಏನ್ ಸಮಸ್ಯೆ ಇದೆ ಅಂತ ನಂಗೆ ಎಕ್ಸಾಕ್ಟ್ಲಿ ನಂಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಾನ್ ನೋಡಿರೋ ಪ್ರಕಾರ ನಾ ಹೇಳ್ಬೋದು. ನಾನೀಗ ಅಜಯ್ ನಂಗೆ ಇವ್ರದ್ದು ಹೆಸರು ತಗೊಂಡು ಮಾಡ್ಬೇಕಂತಿದ್ರೆ ಇವ್ರದ್ದು ARRS ಆದ್ರೆ ನಾನು ಸ್ವಲ್ಪ ಆದ್ರೂ ನನ್ನ ಯಾವ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿದೀನಿ ಅಷ್ಟ್ರ ಬಗ್ಗೆ ನಾನು ಹೇಳ್ಬೋದು ಅಷ್ಟೇ. ಬಿಟ್ರೆ ಬೇರೆ ಅವರು ಇದು ಏನು ಅವ್ರದ್ದು ವರ್ಕಿಂಗ್ ಮೆಥಡಾಲಜಿ ನಂಗೆ ಅಷ್ಟು ಐಡಿಯಾ ಇಲ್ಲ. ಸರ್ ಮತ್ತೊಂದು, ಈಗ ಇತ್ತೀಚೆಗೆ ಕರಡಿಗೆ ರೇಬಿಸ್ ಅಂತ ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ಡೌಟ್ಸ್ ಇದೆ. ಅಂದ್ರೆ ಇಲ್ಲಿವರೆಗೆ ನಮ್ಮ ಕರ್ನಾಟಕದಲ್ಲಿ ಕರಡಿಗೆ ರೇಬಿಸ್ ಬಂದಂತ ಕೇಸ್ಗಳೇನು ಇರ್ಲಿಲ್ಲಲ್ಲ, ಅಂದ್ರೆ ತೀರಾ ಕಡಿಮೆ ಅಲ್ಲ. ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ 1 ತಿಂಗಳೊಳಗೆ 2 ಕರಡಿಗಳಿಗೆ ರೇಬಿಸ್ ಅಂತ ಹೇಳಿದ್ರು. ಅದ್ರ ಬಗ್ಗೆ ಅದೇ ತುಂಬಾ ಡೌಟ್ ಇದೆ ನಮ್ಗೆ. ನನ್ನ ಮಿನಿಸ್ಟ್ರಿಗೆ ಎಲ್ಲ ಬರೆದಿದ್ದು, ಅದು WHO ರೆಫರೆನ್ಸ್ ಲ್ಯಾಬೋರೇಟರಿಲೆಲ್ಲ ಚೆಕ್ ಮಾಡಿಸಿ ಕನ್ಫರ್ಮ್ ಮಾಡ್ಬೇಕು ಅಂತ, ಬಟ್ ಏನೂ ಆಗ್ಲಿಲ್ಲ. ಅದ್ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಯೂಶುವಲಿ ರೇಬಿಸ್ ಅಂತ ಸಸ್ಪೆಕ್ಟೆಡ್ ಇದ್ರೆ ಅದ್ರ ಬ್ರೈನ್ ಸ್ಯಾಂಪಲ್ ತಗೊಂಡೋಗಿ ಚೆಕ್ ಮಾಡ್ತಾರೆ. ಅದರಲ್ಲಿ ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಇದೆ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ. ಬಟ್ ಅದು ಅವ್ರು ಸಬ್ಮಿಟ್ ಮಾಡಿರ್ತಾರೆ. ಈಗ ಅವ್ರು ಸಸ್ಪೆಕ್ಟ್ ಮಾಡಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಸಬ್ಮಿಟ್ ಮಾಡಿರ್ತಾರೆ. ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಬಂದಿದೆಯಲ್ಲ ಅಂತ ನಂಗೆ ಗೊತ್ತಿಲ್ಲ. ಬಂದಿದ್ರೆ ಇರ್ಬೋದು, ಬರೋ ಚಾನ್ಸ್ ಇದೆ, ಇಲ್ಲ ಅಂತ ಏನಿಲ್ಲ. ಬಟ್ ನಾನ್ ನೋಡಿಲ್ಲ ಇದು ರೇಬಿಸ್ ಕೇಸ್, ಬಟ್ ಬರ್ಬೋದು. ನಮಸ್ಕಾರ. ಈಗ ತುಂಬಾ ಅವೇರ್ನೆಸ್ ಬಂದಿದೆಯೋ ಹೇಗೆ ಜನರಲ್ಲಿ, ಹಾವುಗಳನ್ನ ಹೊಡಿಬಾರ್ದು,
ಅದನ್ನ ಬಿಟ್ಟರೆ ಅವ್ರಷ್ಟಕ್ಕೆ ಹೋಗುತ್ತೆ ಅಥವಾ ಅರಣ್ಯ ಇಲಾಖೆಯವ್ರನ್ನ ಕರಿಬೇಕು ಮುಂಚೆಕ್ಕಿಂತ ಇಲ್ಲ ಇಲ್ಲ ಅಂತಾನೆ ಅನ್ಸ್ತದಪ್ಪ. ಅಂದ್ರೆ ಆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವರಷ್ಟೇ ಅದನ್ನ ಸ್ವಲ್ಪ ತಿಳ್ಕೊಂಡ್ ಮಾಡ್ತಾರೆ ಬಿಟ್ರೆ ತುಂಬಾ ಜನಕ್ಕೆ ಅದರದ್ದು ಒಂದು ಅಜ್ಞಾನನೇ ಜಾಸ್ತಿ ಇರೋ ತರಾನೇ ಕಾಣ್ತದೆ. ಅಂದ್ರೆ ಸ್ವಲ್ಪನು ಐಡಿಯಾನೇ ಇಲ್ದಿದ್ರೆ ಭಯ ಜಾಸ್ತಿ ಇರ್ತದಲ್ಲ, ಆ ತರಾನೇ ಇದ್ದಾರೆ ಇನ್ನು ಕೂಡ ಜನ. ಮುಂಚೆಗಿಂತನೂ ಕಡಿಮೆನೇ ಆಗಿದೆ. ನಮ್ಮಲ್ಲಿ ಸ್ವಲ್ಪ ರಿಲಿಜಿಯಸ್ ಆಂಗಲ್ ಇಂದ ಅಷ್ಟು ಹೊಡೆಯೋದಿಲ್ಲ ಬಿಟ್ರೆ ಅದರ್ವೈಸ್ ಹಾವು ಬಂದ್ರೆ ನಮ್ಮಲ್ಲಿ ಬೇಡ ಅಂತ ಹೇಳೋರೆ ಜಾಸ್ತಿ. ಮತ್ತೆ ಅದೊಂಥರ ಎಲ್ಲರಿಗೂ ಭಯ, ಬಿಕಾಸ್ ನಾಲೆಜ್ ಇಲ್ದೇನೆ, ಅದರಿಂದಾಗಿ ಹಂಗ. ಆಗಿದೆ ಅಂತ ಹೇಳ್ತೀರಿ ನೀವು, ಯಾಕಿರ್ಬೋದು? ಏನು ಅಲ್ಲ ಸರ್, ಅಲ್ಲ ಮೇಡಮ್, ಈಗ ನಮ್ದು ಪ್ರೆಸೆಂಟ್ ಎಜುಕೇಶನ್ ಸಿಸ್ಟಮೇ ಹಂಗಿದೆ. ಅಂದ್ರೆ ನೇಚರ್ ರಿಲೇಟೆಡ್, ನೇಚರ್ ಓರಿಯೆಂಟೆಡ್ ಇಲ್ಲ. ಮತ್ತೆ ನೇಚರ್ಗೆ ನಾವು ಹತ್ರನೇ ಇಲ್ಲ, ನಾವು ಸಿಕ್ಕಾಪಟ್ಟೆ ದೂರ ಇದ್ಕೊಂಡು ನಾನೀಗ ಇಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಅಲ್ಲಿ ಇಟ್ಕೊಂಡು ನೇಚರ್ ಬಗ್ಗೆ ಪಾಠ ಮಾಡ್ತಾ ಇದ್ರೆ ಅವರು ಈ ಪ್ರೆಸೆಂಟ್ ಜನರೇಷನ್ ಅಥವಾ ಫ್ಯೂಚರ್ ಜನರೇಷನ್ಗೆ ಅದ್ರದ್ದು ಐಡಿಯಾನೇ ಇರೋದಿಲ್ಲ. ಸೊ ಅವ್ರಿಗೆ ಸ್ವಲ್ಪ ಆದ್ರೂ ಅದನ್ನ ಏನ್ ಹೇಳ್ತಾರೆ, ಎಥಿಕ್ಸ್ ಮತ್ತೆ ಸ್ವಲ್ಪ ಕನ್ಸರ್ವೇಶನ್ ರಿಲೇಟೆಡ್ ಎಜುಕೇಶನ್ ಗಳನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮಾತ್ರ ನಮ್ಗೆ ಸ್ವಲ್ಪ ಹೋಪ್ಸ್ ಇರೋದು ಬಿಟ್ರೆ ಅದರ್ವೈಸ್ ನಾವು ಹಿಂಗೇನೆ ಕಂಟಿನ್ಯೂ ಮಾಡ್ತಾ ಇದ್ರೆ ಕಷ್ಟ ಇದೆ. ಹೌದು, ನಾನು ಹೈಸ್ಕೂಲ್ ಮೇಡಮ್ ಒಬ್ರನ್ನ ಕೇಳಿದೆ. ಹೈಸ್ಕೂಲಲ್ಲಿ ಈಗ SLC ಪರಿಸರ ಪಾಠವನ್ನೇ ತೆಗೆದ್ಬಿಟ್ಟಿದಾರಂತೆ. ಇರ್ಬಹುದು ಅಂತ ಹೇಳ್ತಾರಂತೆ, ಆದ್ರೆ ಪಾಠಗಳನ್ನ ಮಾತ್ರ ತೆಗೆದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೇ ಅದೊಂದೇ ನಮ್ಗೆ ಇರುವಂತದ್ದು ಆಪ್ಷನ್. ಇವಾಗ ಬೇರೆ ನಾವು ನಮ್ಮ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಮಲ್ಟಿ ಮಿಲಿಯನೇರ್ ಕಂಪನಿಗಳು ಮತ್ತೆ ಅವ್ರದ್ದು ಈ ಎಕ್ಸ್ಪಾನ್ಷನ್ ಗಳನ್ನ ಕಂಟ್ರೋಲ್ ಮಾಡುವಂತದ್ದು ನಮ್ಮ ಪರಿಮಿತಿಯಲ್ಲಿ ಇಲ್ಲ. ಬಟ್ ನಮ್ಮ ಲೆವೆಲ್ ಅಲ್ಲಿ ನಾವು ಮಾಡುವಂತದ್ದು ಅಟ್ಲೀಸ್ಟ್ ಫ್ಯೂಚರ್ ಜನರೇಷನ್ಗೆ ಸ್ವಲ್ಪ ಅದ್ರ ಅವೇರ್ನೆಸ್ ಯಾವುದೋ ಒಂದು ಸ್ಟೇಜ್ ಕೊಟ್ಟೆ. ಈಗ ನಾನು ಇನ್ಕ್ಲೂಡಿಂಗ್ ಈಗ ಯಾರ್ಯಾರು ಎನ್ವೈರನ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಯಾವುದೋ ಒಂದು ಸ್ಟೇಜ್ ಅಲ್ಲಿ ಅವರಿಗೆ ಇನ್ಸ್ಪೈರ್ ಆಗಿರ್ಬೋದು ಯಾವುದೋ ಒಂದು ವಿಚಾರದಲ್ಲಿ. ಆ ತರಾನೇ ಒಂದು ಯಾರಾದ್ರೂ ಒಂದ್ 100ರಲ್ಲಿ ಒಬ್ಬರಾದ್ರೂ ಬರ್ತಾ ಇದ್ರೆ ಸ್ವಲ್ಪ ಏನಾದ್ರು ಹೋಗ್ತಿದೆ ಅಷ್ಟೇ. ಅದಕ್ಕೆ ಆದಷ್ಟು ಎಜುಕೇಶನ್ ರಿಲೇಟೆಡ್ ಪ್ರೋಗ್ರಾಮ್ಸ್ ನ ಮಾಡೋದು ಬೆಟರ್ ಅಂತ ನಂಗೆ ಅನ್ಸುತ್ತೆ. ಬೇರೆ ಅದರಲ್ಲಿ ಹಾವಿನ ವಿಷ ತೆಗಿಯೋದು, ಯಾವ್ದು ಈ ಚಿತ್ರ ತೋರಿಸ್ತಾ ಇರೋದು ನಾನೀಗ ತೋರಿಸಿದ್ದಲ್ಲ. ಒಂದೇ ನಿಮಿಷ. ಇದ್ರಲ್ಲಿ ಇದು ಪ್ಲಾಸ್ಟಿಕ್ ಕಾಣ್ತಾ ಇದೆಯಾ ಫೋಟೋ? ಕಾಣ್ತಾ ಇದೆ. ಇದು ಪ್ಲಾಸ್ಟಿಕ್ ಡಬ್ಬನ ನುಂಗಿದ್ದ ಒಂದು ಕೇಸ್. ಇದು ಸುಣ್ಣದ ಡಬ್ಬ, ಇದು ಎಗ್ ಶೆಲ್ಸ್ ಜೊತೆಗೆ ಸುಣ್ಣ ಡಬ್ಬ ಇಟ್ಟದನ್ನ ಹಾವು ನಾಗರಾವ್ ಅದನ್ನ ಕಂಟಿನ್ಯೂಸ್ಲಿ ನುಂಗಿಬಿಟ್ಟು ಅದು ಕಿರಣ್ ಅಂತ ಒಬ್ರು ಇದ್ದಾರೆ ರೆಸ್ಕ್ಯೂವರ್, ಅವರಿಗೆ ಸಿಕ್ಕಿದ್ದು. ಅಂದ್ರೆ ಅದು ಅದರ ಬರೋ ಒಳಗಡೆ ಹೋಗ್ಲಿಕ್ಕೆ ಆಗದೆ ನಮ್ಗೆ ಆಮೇಲೆ ಅದನ್ನ ಸರ್ಜರಿ ಮಾಡಿ ತೆಗ್ದಿದ್ದು ಹಾಗೆ. ಅಂದ್ರೆ ಇದು ಅನಸ್ತೇಶಿಯಾ ಅಂಡರ್ ಮಾಡುವಂತ ಪ್ರೊಸೀಜರ್. ಇದು ಇಲ್ಲಿ ನಿಮ್ಗೆ ಕಾಣ್ತಿರೋದು ಅನಸ್ತೇಶಿಯಾ ಟ್ಯೂಬ್, ಗ್ಯಾಸ್ ಅನಸ್ತೇಶಿಯಾ ಅಂತ ಹೇಳ್ತೇವೆ. ಅದನ್ನ ಪಾಸ್ ಮಾಡಿ ನಾವು ಮಾಡ್ಬೇಕಾಗತ್ತೆ. ಟೆಕ್ನಿಕಲ್ ಕೆಲಸ. ಈಗ ನವಿಲುಗಳು ತುಂಬಾ ಬರುತ್ತಲ್ಲ, ಅದು ಮಂಗಳೂರು ಸಿಟಿ ಕೂಡ ಬರ್ತಾ ಇದೆ ಈಗ. ಅದ್ರ ಬಗ್ಗೆ ಅದು ಒಂದು ಸ್ವಲ್ಪ ಅದಕ್ಕೆ ರಿಲೇಟೆಡ್ ಪ್ರೇ ಪಾಪ್ಯುಲೇಷನ್ ಕಡಿಮೆ ಇದೆ. ಅಂದ್ರೆ ನನ್ಗೆ ಅನ್ಸಿದ್ದು ಈ ಜಾಕಲ್ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಜಾಕಲ್ ಮತ್ತೆ ಜಂಗಲ್ ಇದಿದೆಯಲ್ಲ, ನಮ್ದು ಜಂಗಲ್ ಕ್ಯಾಟ್ ಮತ್ತೆ ಮಾನಿಟರ್ ಲಿಸರ್ಡ್ ಪಾಪ್ಯುಲೇಷನ್ ತುಂಬಾ ಕಮ್ಮಿ ಆಗಿದೆ. ಅದು ಬೇರೆ ಬೇರೆ ರೀಸನ್ ಇಂದ ಇರ್ಬೋದು, ಸಾಯಿಸಿರ್ಬೋದು, ವಿಷ ಹಾಕಿರ್ಬೋದು, ಎಕ್ಸ್ಪಾನ್ಷನ್ ಇಂದ ಅದ್ರ ಹ್ಯಾಬಿಟೇಟ್ ಹಾಳಾಗಿರ್ಬೋದು. ಸೊ ಅದ್ರ ಪ್ರೇ ಕಮ್ಮಿ ಆಗಿದ್ದಕ್ಕೆ ಮತ್ತೆ ನ್ಯಾಷನಲ್ ಬರ್ಡ್ ಅದರ ಸ್ಟೇಟಸ್ ಸಿಕ್ಕಿದ್ದಕ್ಕೆ ಅದು ಮಲ್ಟಿಪ್ಲೈನು ಆಯ್ತು. ಅದಕ್ಕೆ ಸ್ಪೆಸಿಫಿಕ್ ಪ್ರೆಡೇಟರ್ ಯಾವ್ದು ಇಲ್ಲ, ಹಂಗಾಗಿ ಎಲ್ಲ ಕಡೆ ಜಾಸ್ತಿ ಆಗಿದೆ ಅಂತ ಅನ್ಸ್ತದೆ. ಅದೊಂಥರ ಇಂಬ್ಯಾಲೆನ್ಸ್. ಬಟ್ ಅದನ್ನ ನಾವು ಇಂಟರ್ಫಿಯರ್ ಮಾಡುವ ಅಗತ್ಯ ಇಲ್ಲ. ಅದು ಮೋಸ್ಟ್ಲಿ ಅಂದ್ರೆ ಕೆಲವೊಂದು ವಿಷಯದಲ್ಲಿ ನಾವು ಇಂಟರ್ಫಿಯರ್ ಮಾಡ್ಲಿಲ್ಲ ಅಂದ್ರೆ ಅದ್ರ ಪಾಡಿಗೆ ಸರಿ ಹೋಗ್ತದೆ ಅಂತ ನಂಗೆ ಅನ್ಸುದು. ಬಟ್ ಅದ್ರ ಬಗ್ಗೆ ಏನ್ ಮಾಡ್ಬೋದು ಅಂತ ಒಂದು ಪ್ಲಾನ್ ಮಾಡಿ ಇಟ್ಕೋಬಹುದು ಅಷ್ಟೇ. ಇದು ಕೇಳಿದ್ರೆ ಅದೇ ಬರ್ತ್ ಕಂಟ್ರೋಲ್ ಮಾಡಿ ಅಂತ ಹೇಳ್ಬಿಟ್ರು ಹೇಳಕ್ಕಾಗಲ್ಲ ಹಾಗೆ. ಇದೆಲ್ಲ ನಮ್ಗೆ ಸಿಗುವಂತ ಕೆಲವು ಇಂಜರ್ಡ್ ಸ್ನೇಕ್ಸ್ ಇದನ್ನ ಫೋಟೋ ತೋರಿಸ್ತಿದ್ದಾನೆ. ಯಾವ್ದಾದ್ರು ನಿಮ್ಗೆ ಡೌಟ್ ಮಧ್ಯದಲ್ಲಿ ಬಂದ್ರೆ ಕೇಳ್ಬೋದು. ಇದು ಕಿಂಗ್ ಕೊಬ್ರಾ ಒಂದು ಜೆಸಿಬಿ ಇಂಜುರಿ ನಂಗೆ ಅಟ್ಲೀಸ್ಟ್ 3-4 ಸಿಕ್ಕಿದೆ. ಕಿಂಗ್ ಕೊಬ್ರಾ ಎಕ್ಸ್ಕವೇಷನ್, ರಬ್ಬರ್ ಎಸ್ಟೇಟ್ ಎಕ್ಸ್ಪಾನ್ಷನ್ ಮಾಡುವಾಗ ಎಲ್ಲ. ಈ ಇನ್ನೊಂದೇನಂದ್ರೆ ಹಾವುಗಳಲ್ಲಿ ಸ್ಪೈನಲ್ ಇಂಜುರಿ ಆಗುತ್ತೆ. ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನಂದು ಯಾರು
ಬೆನ್ನು ಮೂಳೆ ಮುರಿದೋಗುತ್ತೆ ಈ ತರ ಆಯ್ತಂದ್ರೆ ಮುಗೀತು, ಮತ್ತೆ ಏನು ಮಾಡ ಅಂದ್ರೆ ಅದು ದೇ ವೋಂಟ್ ಸರ್ವೈವ್. ಹಾಗೆ ಕೇಳ್ಬೋದು ಏನಾದ್ರು ಬೇರೆ ಎನಿ ಡೌಟ್ಸ್. ನಂಗಂದ್ರೆ ಕೆಲವು ವಿಡಿಯೋಗಳನ್ನು ಪೇ ಮಾಡಕ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಹಾಗಾಗಿ ನಾನು ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಮತ್ತೆ ಕೇಳ್ತೀನಿ. ಹಾ ಇದು ನಾನು ಕೆಲವು ಇಂಟ್ರೆಸ್ಟಿಂಗ್ ಕೇಸ್ ಹೇಳ್ತೀನಿ, ನೀವು ಮಧ್ಯದಲ್ಲಿ ಬೇರೆ ಎನಿ ಡೌಟ್ ಇದ್ರು ಕೇಳ್ಬೋದು. ಹೇಳಿ ಕಂಟಿನ್ಯೂ. ನಿಮ್ಗೆ ಇದು ವಿಡಿಯೋ ಕಾಣ್ತಾ ಇದೆಯಾ? ಇದು ಕೂಡ ಅಷ್ಟೇ, ಇದೊಂದು JCB ಇಂಜುರಿ ಆಗಿದ್ದು ಸ್ಯಾಂಡ್ ಬೋವಾ. ಇದರಲ್ಲಿ ಅಂದ್ರೆ ಹೇಳಲಿಕ್ಕೆ ಅಂದ್ರೆ ಈ ಪ್ಲಾಸ್ಟಿಕ್ ಟ್ಯೂಬ್ಗೆ ನಾವು ರಿಸ್ಟ್ರೈನಿಂಗ್ ಟ್ಯೂಬ್ ಅಂತ ಹೇಳ್ತೇವೆ. ಇದರಲ್ಲಿ ನಾವು ಸ್ವಲ್ಪ ರಿಸ್ಟ್ರೈನ್ ಮಾಡ್ಕೊಂಡು ಗ್ಯಾಸ್ ಅನಸ್ತೇಷಿಯಾ ಪಾಸ್ ಮಾಡ್ಕೊಂಡು ಕೆಲವು ಸರ್ಜರಿಗಳು ಅಥವಾ ಅದನ್ನ ಚೆಕ್ ಮಾಡೋದು ಎಲ್ಲ ಮಾಡ್ತೀವಿ ಸೇಫ್ ಆಗಿ ಎಷ್ಟಾಗ್ತದೆ ಅಷ್ಟು. ಮತ್ತೆ ಈ ಅನಿಮಲ್ಸ್ ನ ಟ್ರೀಟ್ಮೆಂಟ್ ಆಗಿ ರಿಹ್ಯಾಬ್ ಮಾಡಿ ರಿಕವರಿ ಆದ ತಕ್ಷಣ ಅದೇ ಜಾಗದಲ್ಲಿ, ಯಾವ ಜಾಗದಲ್ಲಿ ರೆಸ್ಕ್ಯೂ ಆಗಿತ್ತಲ್ಲ ಅಲ್ಲಿ ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ, ಮತ್ತೆ ಕೆಲವು ಕಡೆ ಕನ್ವಿನ್ಸ್ ಮಾಡಕ್ಕಾಗತ್ತೆ, ಕೆಲವು ಕಡೆ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಅಲ್ಲೇ ನಿಯರ್ ಬೈ ಲೊಕೇಶನ್ ಅಲ್ಲಿ ಬಿಡೋದು ಎಲ್ಲ ಮಾಡ್ತೀವಿ. ಲಾಸ್ಟ್ ಇಯರ್ ತುಂಬಾ ನಮ್ಗೆ ಸೀ ಟರ್ಟಲ್ ಹ್ಯಾಚಿಂಗ್ ಆಗಿತ್ತು. ಈ ಸರಿ ಆಲ್ಮೋಸ್ಟ್ ಇಲ್ಲ ಮಂಗಳೂರಲ್ಲಿ. ಇದು ಲಾಸ್ಟ್ ಇಯರ್ದು ಫೋಟೋ. ಆಲಿವ್ ರಿಡ್ಲಿ ಟರ್ಟಲ್ ಹ್ಯಾಚಿಂಗ್. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಕಮೆಂಡಬಲ್ ಕೆಲಸ. ಅಂದ್ರೆ ಅವರು ಅಲ್ಲಿ ಎಲ್ಲರೂ ಈ ಎಗ್ ನ ತಿನ್ನೋರು ತುಂಬಾ ಜಾಸ್ತಿ ಜನ ಇದ್ರು. ಸೊ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರಿಗೆ ಸ್ವಲ್ಪ ಕ್ಯಾಶ್ ಪ್ರೈಸ್ ಅದನ್ನ ಐಡೆಂಟಿಫೈ ಮಾಡಿದ ಅವನಿಗೆ ಸ್ವಲ್ಪ ಗೌರವಧನ ತರ ಕೊಟ್ಟು ಮಾಡಿದ್ಮೇಲೆ ತುಂಬಾ ಜನ ಅದನ್ನ ಐಡೆಂಟಿಫೈ ಮಾಡಿ ತೋರಿಸಿದ್ರು. ಮತ್ತ ನೆಸ್ಟಿಂಗ್ ಸೈಟ್ ನ ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಯ್ತು. ಪ್ಲಸ್ ಅದರಿಂದ ಸುಮಾರು ಹ್ಯಾಚ್ಲಿಂಗ್ಸ್ ಲಾಸ್ಟ್ ಇಯರ್ ಅಟ್ಲೀಸ್ಟ್ ಒಂದು 25-30 ನೆಸ್ಟ್, ಅಂದ್ರೆ ಒಂದ್ ನೆಸ್ಟ್ ಅಲ್ಲಿ ಅಟ್ಲೀಸ್ಟ್ 90 to 100, ಕೆಲವು 120 ನೆಸ್ಟ್ಸ್ ಇದ್ದು ಇದರಲ್ಲಿ ಸಸಿತ್ಲಲ್ಲಿ, ಸುರತ್ಕಲಲ್ಲಿ, ಮತ್ತೆ ತಣ್ಣೀರ್ಬಾವಿ ಇನ್ಕ್ಲೂಡಿಂಗ್ ತಣ್ಣೀರ್ಬಾವಿ ಮೇಜರ್ ಅಂದ್ರೆ ಎಷ್ಟು ಟೂರಿಸ್ಟ್ ಇದಾರಲ್ಲ ಆ ಜಾಗದಲ್ಲಿ ಕೂಡ ನೆಸ್ಟ್ ಇತ್ತು. ಈ ವರ್ಷ ಇಲ್ಲ. ಎನ್ವೈರನ್ಮೆಂಟ್ ಫ್ಯಾಕ್ಟರ್ ಮತ್ತೆ ಹೀಟ್ ಫ್ಯಾಕ್ಟರ್ ಇರ್ಬೋದು, ಕಡಿಮೆ ಇದೆ ನೆಸ್ಟಿಂಗ್. ಈ ತರ ಶೆಲ್ ಫ್ರಾಕ್ಚರ್ ಬರ್ತದೆ. ಇದೊಂದು ಪಾಂಟರಪೇನ್, ಇದು ಗಾಡಿ ಹತ್ತಿ ಶೆಲ್ ಫ್ರಾಕ್ಚರ್ ಆಗಿರೋಂಥ ಕೇಸ್. ಸೊ ಇಲ್ಲಿ ನಮ್ಗೆ ಕಾಣ್ಬೋದು ಶೆಲ್ ಫ್ರಾಕ್ಚರ್ ಆಗಿರೋದು. ಸೊ ಇದಕ್ಕೆ ನಾವು ಬೋನ್ ಪ್ಲೇಟ್ಸ್ ಹಾಕಿ ಟ್ರೀಟ್ಮೆಂಟ್ ಮಾಡಿ. ಇದೆಲ್ಲ ತುಂಬಾ ಲಾಂಗ್ ಟೈಮ್ ತಗೊಳ್ಳೋಂತ ಕೇಸ್ಗಳು. ಅಂದ್ರೆ 2 months 3 months ತಗೊಳ್ತದೆ ರಿಕವರಿಗೆ. ಅಲ್ಲಿ ತನಕ ನಾವು ಫೀಡಿಂಗ್ ಮಾಡ್ಬೇಕಾಗತ್ತೆ, ಟ್ಯೂಬ್ ಫೀಡಿಂಗ್ ಅಂತ ಹೇಳ್ತೀವಿ, ಇಲ್ಲಿ ಮಾಡ್ತಿದೀವಿ. ಅದು ಒಂಚೂರು ಪೀಸ್ ಆಗಿ ಹೊಡೆದ್ರು ಅದು ಓಕೆ ಹಾರ್ಮ್ಫುಲ್ ಅದು. ಇದು ಮೇಲೆದು ಕೆರಪೇಸ್ ಅಂತ ಹೇಳ್ತೇವೆ, ಕೆಳಗಡೆದು ಪ್ಲಾಸ್ಟ್ರಾನ್ ಅಂತ ಹೇಳ್ತೇವೆ. ಇದಕ್ಕೆ ಟರ್ಟಲ್ಸ್ ಅಲ್ಲಿ ಈ ಕೆರಪೇಸ್ ಓಪನ್ ಆದ್ರೆ ಮೇಲೆ ಇಲ್ಲಿ ಲಂಗ್ಸ್, ಈ ಜಾಗದಲ್ಲಿ ಲಂಗ್ಸ್ ಇರುತ್ತೆ, ಮತ್ತೆ ಆರ್ಗನ್ಸ್ ಎಕ್ಸ್ಪೋಸ್ ಆಗ್ಬಿಡ್ತದೆ. ಅದು ಕ್ರ್ಯಾಕ್ ಆಯ್ತಂದ್ರೆ ಅದಕ್ಕೆ ಇನ್ಫೆಕ್ಷನ್ ಆಗೋದು ಅಥವಾ ಅದು ಆಗಲ್ಲ. ಸೊ ನಾವು ಇಲ್ಲಿ ಪ್ಲೇಟ್ಸ್ ಹಾಕಿ ಅದನ್ನ ಆಗೋದೇ ಇಲ್ಲ, ನ್ಯಾಚುರಲ್ ಆಗಿ ಅವರಷ್ಟಿಗೆ ಇದ್ರೆ ಚಿಕ್ಕ ಪುಟ್ಟದಾದ್ರೆ ಆಗ್ತದೆ. ಈಗ ಒಂದು ಸಣ್ಣ ಚಿಪ್ ಆಗಿದೆ, ಈಗ ಇಲ್ಲೊಂದು ಕಾಣುತ್ತಲ್ಲ, ಈ ಸಣ್ಣ ಚಿಪ್ ಆಗಿದ್ದಿದ್ರೆ ಓಕೆ. ಈ ತರ ಕ್ರ್ಯಾಕ್ ಆಯ್ತಂದ್ರೆ ಆಗುದಿಲ್ಲ, ಇದು ನ್ಯಾಚುರಲಿ ಹೀಲ್ ಆಗುದಿಲ್ಲ. ದೊಡ್ಡ ಕ್ರ್ಯಾಕ್ ಎಲ್ಲ ಹೇಗಾಗಿರ್ಬೋದು? ದೊಡ್ಡ ಕ್ರ್ಯಾಕ್ ಎಲ್ಲ ಆದ್ರೆ ಆಗುದಿಲ್ಲ. ಅದು ಹೇಗೆ ಕ್ರ್ಯಾಕ್ ಆಗಿರ್ಬೋದು ಅಂತ? ಏನೇನು ಕ್ರ್ಯಾಕ್ ಹೇಗಾಗಿರ್ಬೋದು? ಅಲ್ಲ, ಇದು ವೆಹಿಕಲ್ ಹತ್ಯೆ ಆಗಿರೋದು ಮೇಡಮ್. ಕಾರು ಯಾರು ಪಾಸ್ ಆದ್ರೆ ಅದು ನಮ್ಗೆ ಅನ್ಸುತ್ತೆ, ಅಂದ್ರೆ ತುಂಬಾ ಮಿತ್ತೆಲ್ಲ ಇದೆ ಅದ್ರದ್ದು, ಅದ್ರ ಮೇಲೆ ಪಾಸ್ ಆದ್ರೆ ಏನಾಗುದಿಲ್ಲ ಆತರ ಎಲ್ಲ. ಬಟ್ ಕ್ರ್ಯಾಕ್ ಆಗುತ್ತೆ, ಫುಲ್ ಚಪಟೆಯಾಗಿ ಹೋಗಿರ್ತದೆ ಒಂದೊಂದ್ಸರಿ ಅಂತೂ. ನಾನು ಸುಮಾರು ರೋಡ್ ಕಿಲ್ಸ್ ನೋಡಿದ್ದೀನಿ ಈ ತರ ಟರ್ಪೆನ್ಸ್. ಆಗ ನೀವು ಸಸಿ ಹಿತ್ಲಲ್ಲಿ ಈ ವರ್ಷ ಮರಿ ಇರ್ಲೇ ಇಲ್ಲ ಅಂತ ಹೇಳಿದ್ರಲ್ಲ, ಅಂದ್ರೆ ಮರಿ ಮೊಟ್ಟೆ ಇಟ್ಟಿಲ್ಲೋ ಅಥವಾ ಮರಿ ಹೊರಗೆ ಬರ್ಲಿಲ್ವೋ? ಅಲ್ಲ, ಮೊಟ್ಟೆ 1 ಅಥವಾ 2 ನೆಸ್ಟ್ ಇರ್ಬೇಕು ಮೇಡಮ್. ನೆಸ್ಟಿಂಗ್ ಕಮ್ಮಿ ಇದೆ. ಓಕೆ, ನೆಸ್ಟಿಂಗ್ ತುಂಬಾ ಕಮ್ಮಿ ಇದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನೆಸ್ಟಿಂಗ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಈ ಸರಿ ಇವರು ಇನ್ನೂ ಜಾಸ್ತಿ ಪ್ರಿಪೇರ್ ಮಾಡಿ ಇನ್ನು ಸ್ವಲ್ಪ ಪ್ರಾಪರ್ ಸೆಟಪ್ ಎಲ್ಲ ಮಾಡಿ ಎಲ್ಲ ಇಟ್ಟಿದ್ರು, ಬಟ್ ನೆಸ್ಟಿಂಗ್ ಆಗಿಲ್ಲ. ಅಂದ್ರೆ ನೆಸ್ಟಿಂಗ್ ಅಂದ್ರೆ ಬರ್ಲೇ ಇಲ್ವೋ? ಬರ್ಲಿಲ್ಲ, ಕಡಿಮೆ ಬಂದಿದಾವೆ. ಬಟ್ ಇಲ್ಲಿ ಅಂತೂ ಇಲ್ಲ. ನಮ್ದು ಮುಖ ಮಿಚ್ಚಲೆಲ್ಲ ಆಲ್ಮೋಸ್ಟ್ ಇಲ್ಲ. ಸಸಿತ್ಲಲ್ಲಿ ಒಂದೇನೋ ಇತ್ತ ಅಂತ, 1-2 ನೆಸ್ಟ್ ಆದ್ರೂ ಆಗಿರ್ಬೋದು ಅಷ್ಟೇ. ಕಳೆದ ವರ್ಷ ಅಷ್ಟು ಬಂದಿದ್ದು, ಈ ಸಲ ಬರೀ 1 ಅಥವಾ 2 ಆತರ ಕಮ್ಮಿ ಇದೆ. ಅಂದ್ರೆ ಅದು ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ, ಟೆಂಪರೇಚರ್ ಮತ್ತೆ ಅದು ನಮ್ಗೆ ಅನ್ಸಿದ ಫ್ಯಾಕ್ಟರ್ಸ್ ನಾವು ಹೇಳುದು. ಅನಿಮಲ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಫ್ಯಾಕ್ಟರ್ಸ್. ನಿಮ್ಗೆ ಅದರ ಹಿಂದಿನ ಡೇಟಾಗಳೆಲ್ಲ ಇದೆ, ಅಂದ್ರೆ ಕಳೆದ ವರ್ಷ ಅಲ್ಲ, ಅದ್ರ ಮುಂಚಿನ ವರ್ಷಗಳು ಹಾಗೆಲ್ಲ?
ಅಂದ್ರೆ ಡೇಟಾ ನನ್ನ ಹತ್ರ ಇರೋದು ಕಡಿಮೆ. ಈ ವರ್ಷ ಕಳೆದ ವರ್ಷನೇ ಜಾಸ್ತಿ. ಅಂದ್ರೆ ಇವರು ಇನಿಷಿಯೇಟಿವ್ ತಗೊಂಡು ಅವರಿಗೆ ಗೌರವಧನ ಎಲ್ಲ ಕೊಟ್ಟು ಮಾಡಿದ್ರಿಂದ ನಮಗೆ ಎಕ್ಸಾಕ್ಟ್ ಈ ತರ ಸಿಕ್ತು, ಇಷ್ಟಿಷ್ಟು ಸಿಕ್ತು ಅಂತ. ಬಟ್ ಕುಂದಾಪುರದಲ್ಲಿ ಒಂದು ಬ್ಲೂ ಇದು ಎಂತದು, ಆ, ಒಂದು ಆರ್ಗನೈಸೇಷನ್ ಇದೆ, ಹೆಸರಿಗೆ ಬಾಯಿಗೆ ಬರಲ್ಲ. ಅದು ಬೈಂದೂರು ರೀಫ್ ವಾಚ್. ಸಮೀಪ ಅಲ್ಲ? ರೀಫ್ ವಾಚ್ ಇಲ್ಲ, ಇದ್ರಲ್ಲೇ ಕುಂದಾಪುರ ಕೋಡಿ ಬೀಚ್ ಅಲ್ಲೇ ರೀಫ್ ವಾಚ್ ಅಂತ ಒಂದು Okay. ಆರ್ಗನೈಸೇಷನ್ ಇದೆ. ಅವರಲ್ಲಿ ಲೋಕಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮತ್ತೆ ಟರ್ಟಲ್ ರಿಲೇಟೆಡ್ ಇಂಜುರಿ ಆದ್ರೂ ಸಹ ಟರ್ಟಲ್ ತಗೊಂಡು ಅವ್ರು ಟ್ರೀಟ್ಮೆಂಟ್ ಮಾಡುದು, ಮತ್ತೆ ಈ ಹ್ಯಾಚಿಂಗ್ ಗೆ ಹೆಲ್ಪ್ ಮಾಡುವಂತದ್ದು ಇದೆಲ್ಲ ಮಾಡ್ತಾರೆ. ಓಕೆ. ಹಾ, ಜೆನ್ವಿನ್ ಕೆಲಸ. ಹೌದು. ಓಕೆ. ಇದು ನಮ್ಮ ಮಂಗಳೂರಲ್ಲಿ ಸಿಕ್ಕಿದ ಒಂದು ಬ್ಲಾಕ್ ಪ್ಯಾಂಥರ್ ಲಾಸ್ಟ್ ಕಳೆದ ವರ್ಷ. ನಂದೊಂದು ಪ್ರಶ್ನೆ ಇದೆ. ಹಾ. ನೀವು ಎಷ್ಟೆಲ್ಲ ಪ್ರಾಣಿಗಳದ್ದು ಸರ್ಜರಿ ಮಾಡ್ತಿರಲ್ಲ, ಅಷ್ಟೆಲ್ಲ ಪ್ರಾಣಿಗಳದ್ದು ಅನಾಟಮಿ ಓದಿರ್ತೀರಾ? ಅಂದ್ರೆ ಕೆಲವೊಂದ್ಸರಿ ನಾವು ಈ ಏನ್ ಹೇಳ್ತೇವೆ, ಸ್ಪೆಸಿಫಿಕ್ ಆಗಿ ಎಲ್ಲದರದ್ದು ಓದಿರುವುದಿಲ್ಲ. ಬಟ್ ನಾವು ಅಂದ್ರೆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ನಾವು ಇವೆಂಚುಲಿ ಅದನ್ನ ಇಂಪ್ರೂವೈಸ್ ಮಾಡ್ತಾ ಮಾಡ್ತಾ ಮಾಡ್ಬೇಕಾಗತ್ತೆ. ಎಲ್ಲರೂ ಎಲ್ಲದನ್ನು ಓದಿರೋದಿಲ್ಲ, ಅಥವಾ ಯಾರಾದ್ರೂ ಎಕ್ಸ್ಪರ್ಟ್ ಇದ್ರೆ ಅವ್ರ ಹತ್ರ ಕೇಳ್ಕೊಂಡು ಎಲ್ಲ ಮಾಡ್ಬೇಕಾಗತ್ತೆ. ಬಟ್ ನಂದು ಸ್ವಲ್ಪ ಸ್ಪೆಷಲೈಸೇಷನ್ ಇರೋದ್ರಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ಅದ್ರ ಬಗ್ಗೆ ತಿಳ್ಕೊಂಡಿದ್ದೇನೆ ಅಂತ ಅಷ್ಟೇ. ಸರ್, ಇನ್ನೊಂದು ಟಾರ್ಟೈಸ್ ಶೆಲ್ ಫ್ರಾಕ್ಚರ್ ಆದ್ರೆ ಎಕ್ಸ್ಪೋಸ್ ಆಗಿ ಏನು ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ದಿನಕ್ಕೆ ಸತ್ತೋಗುತ್ತಾ ಅದು? ಹಾ, ಸತ್ತೋಗುತ್ತೆ. ಅಂದ್ರೆ ಇಂಟರ್ನಲ್ ಆರ್ಗನ್ ಎಲ್ಲ ಎಕ್ಸ್ಪೋಸ್ ಆದಂಗೆ ಆಗ್ತದಲ್ಲ, ಸತ್ತೋಗ್ತದೆ. ಇದು ನಮ್ದು ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್ ನಮ್ಮ ಡಿಸ್ಟ್ರಿಕ್ಟ್, 2 ಡಿಸ್ಟ್ರಿಕ್ಟ್ ಅಲ್ಲಿ ಸ್ನೇರ್ ಉರುಳು ಹಾಕಿಡುದು. ಇದು ಒಂದು ಕಾರ್ಕಳದಲ್ಲಿ ನಾನು 3-4 years ಮುಂಚೆ ಅನ್ಸುತ್ತೆ ಡೆತ್ ಆದ ಚಿರತೆ. ಇದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಾಕಿಬಿಡ್ತಾರೆ. ಯಾರು ಅಂತ ಅದನ್ನ ಕಲ್ಪಿಟ್ ನ ಐಡೆಂಟಿಫೈ ಮಾಡ್ಲಿಕ್ಕೂ ಆಗಲ್ಲ. ಯಾವ್ದಾದ್ರು ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಆದ್ರೆ ನಾವು ಈ ಓನರ್ನ ಹುಡುದು ಕೇಳ್ಬೋದು. ಬಟ್ ಈ ತರ ಪಬ್ಲಿಕ್ ಫಾರೆಸ್ಟ್ ಅಲ್ಲೆಲ್ಲ ಹಾಕಿದ್ರೆ ಗೊತ್ತಾಗುತ್ತೆ, ತುಂಬಾ ಕಷ್ಟ. ಬೇರೆ ಏನಾದ್ರು ಕೇಳಲಿಕ್ಕಿದ್ಯಾ? ನಿಮ್ಗೆ ಯಾವಾಗಾದ್ರೂ ಅವು ತಿರುಗಿ ಅಟ್ಯಾಕ್ ಮಾಡಿದ್ದು ಅಂತವೇನಾದ್ರೂ ಅನುಭವ ಆಗಿದ್ಯಾ? ಆಗುತ್ತೆ ಮೇಡಮ್. ಅಂದ್ರೆ ಈಗ ನಾವು ಎಲಿಫೆಂಟ್ ಕ್ಯಾಪ್ಚರ್ಗೆಲ್ಲ ಹೋದಾಗ ತುಂಬಾ ಸರಿ ಅಟ್ಯಾಕ್ ನಮ್ಮ ಮೇಲೆ ಆಗ್ತದೆ. ಅಂದ್ರೆ ಅದೆಲ್ಲ ಲಕ್ ಫ್ಯಾಕ್ಟರ್ ಮೇಲೆ ಜಸ್ಟ್ ತಪ್ಸ್ಕೊಂಡಿರೋ ತರ. ಈಗ ಬಾಳೆಹೊನ್ನೂರದ್ದೇ ಕ್ಯಾಪ್ಚರ್ ಅಲ್ಲಿ ಒಂದ್ಸರಿ ಅಟ್ಯಾಕ್ ಆಗಿತ್ತು. ಮತ್ತೆ ಸುಬ್ರಹ್ಮಣ್ಯದಲ್ಲಿ ಒಂದ್ಸರಿ ಮಾಡಿದ್ವಿ. ನನ್ನ ಎಲಿಫೆಂಟ್ ಕ್ಯಾಪ್ಚರ್ ಆಪರೇಷನ್ ನನಗೆ ಅಂದ್ರೆ ಮಾಡಿರೋದು ಕಡಿಮೆ. ನಾನು ಒಂದು ಮೇ ಬಿ ಒಂದು 10 ಎಲ್ಲ ಮಾಡಿರ್ಬೋದು. ಬಟ್ ತುಂಬಾ ಸರಿ ಎಲಿಫೆಂಟ್ ಕ್ಯಾಪ್ಚರ್ ಮಾಡುವಾಗಂತೂ ಆನ್ ಫುಟ್ ಹೋಗುವಾಗ ಅಟ್ಯಾಕ್ ಮಾಡೋ ಚಾನ್ಸ್ ತುಂಬಾ ಇರ್ತದೆ, ಮಾಡ್ತದೆ ಕೂಡ. ಅದು ತುಂಬಾ ಟ್ರಿಕಿ ಇರುತ್ತೆ. ಈವನ್ ಎಲಿಫೆಂಟ್ ಮೇಲೆ ನೀವು ಕೂತಿದ್ರು, ಬೇರೆ ಎಲಿಫೆಂಟ್ ಅದು ಬಂದು ಇದಕ್ಕೆ ಗುದ್ದು ಬಿಟ್ರೆ ನೀವು, ಅಂದ್ರೆ ಅಲ್ಲಿ ಹಿಡ್ಕೊಳಿಕ್ಕೆಲ್ಲ ಏನಿರಲ್ಲ ಗ್ರಿಪ್. ಒಂದ್ ಕೈಯಲ್ಲಿ ಗನ್ ಇರುತ್ತೆ, ಒಂದ್ ಕೈಯಲ್ಲಿ ಅವ್ರದ್ದೊಂದು ಹಗ್ಗ ಇರ್ತದೆ, ಅದನ್ನ ಹಿಡ್ಕೊಂಡು ಕೂತ್ಕೋಬೇಕಾಗ್ತದೆ. ಮತ್ತೆ ಅದು ಒಂದು ಸ್ಟ್ರೈಟ್ ಆಗಿ ಹೋಗೋದಿಲ್ಲ. ಆ ಟೈಮಲ್ಲೆಲ್ಲ ಜೋರಾಗಿ ಬಂದು ಗುದ್ದಿದಂದ್ರೆ ಎಲ್ಲ ಬಿದ್ದೋಗಿದೆ, ಆತರ ಎಲ್ಲ ಆಗ್ತದೆ ಸುಮಾರು ಸರಿ. ಆನ್ ಫುಟ್ ಇರೋರಿಗಂತೂ ಸಿಕ್ಕಾಪಟ್ಟೆ ಡೇಂಜರ್. ನೀವು ನೋಡಿರ್ಬೋದು, ಅವ್ರು ವೆಂಕಟೇಶ್ ಅಂತ ನಮ್ಮ ಸುಬ್ರಹ್ಮಣ್ಯಗೆಲ್ಲ ಬಂದಿದ್ರು ನಮ್ ಜೊತೆಗೆ. ಅವರು ಡೆತ್ ಆಯ್ತಲ್ಲ ಒಂದು ರೀಸೆಂಟ್ಲಿ. ಅದು ಆನ್ ಫುಟ್ ಎಲ್ಲ ಮಾಡಿದಾಗ ಆತರ ರಿಸ್ಕ್ ಇರುತ್ತೆ. ಓಕೆ, ಇನ್ನೊಂದು 5-10 ನಿಮಿಷ ಮಾತಾಡುವ. 5 ನಿಮಿಷ ಅಲ್ಲ, ಹೇಳಿ ಪರವಾಗಿಲ್ಲ. ಕೇಳಿ, ಬೇರೆ ಪ್ರಶ್ನೆ ಇದ್ರೆ ಕೇಳಿ. 5 ನಿಮಿಷ ನೀವು ಮಾತನಾಡಿ, ಸುಮಾರು ಸಮಯ ಆಗ್ತಾ ಬಂತು. ಓಕೆ, ಇದು ಬಾವಿ ಒಳಗಡೆ ನಾವು ಮಾಡಿದ ಒಂದು ರೆಸ್ಕ್ಯೂ 2 ಮಾಡಿದ್ದೇವೆ. ಬಾವಿ ಒಳಗೆ ಕೇಜ್ನ ಇಳಿಸಿ 5 ಕೇಜ್ ಒಳಗಡೆ ಕೂತ್ಕೊಂಡು ಅಲ್ಲಿಂದ ಅದನ್ನ ಡಾಟ್ ಮಾಡಿ ಮತ್ತೆ ಅದನ್ನ ನಾವು ಎತ್ಕೊಂಡು ಮೇಲೆ ಬಂದಿದ್ದು. ಕಾಣ್ತಾ ಇದೆ ವಿಡಿಯೋ? ಕಾಣ್ತಾ ಇದೆ. Dr. Yashasvi, I have a question. I'm Nihal from Udupi. ಕಾಟಿ ಟ್ರಾನ್ಸ್ಲೊಕೇಶನ್ ಕೇಳ್ತಾ ಇದ್ರಲ್ಲ, ಒಂದು ಮಾಡಿದ್ದೀವಿ ನಾವು ಲಾಸ್ಟ್ 3-4 years ಮುಂಚೆ ಅನ್ಸ್ತದೆ. ಉಡುಪಿಯಿಂದ ಒಂದು ಅಟ್ಯಾಕ್ ಮಾಡ್ತಾ ಇತ್ತು ಕಾಟಿ. ಒಂದು ಅದು ಪಾರ್ಷಿಯಲಿ ಬ್ಲೈಂಡ್ ಆಗಿತ್ತು.
ಅದನ್ನ ಈ ತರ ಲಿಫ್ಟ್ ಮಾಡಿ ಟ್ರಕ್ಕಿಗೆ ಹಾಕಿ ಅನಸ್ತಟೈಸ್ ಮಾಡಿ ಮತ್ತೆ ಕುದುರೆಮುಖ ಬಾರ್ಡರ್ ಅಲ್ಲಿ ರಿಲೀಸ್ ಮಾಡಿ ಬಂದಿದ್ವಿ. ತುಂಬಾ ರಿಸ್ಕ್ ಇರುತ್ತೆ, ಅಂದ್ರೆ ಅದು ನಿಮ್ಮಲ್ಲಿ 4 ಚೇಂಬರ್ಡ್ ಸ್ಟಮಕ್ ಅಂತ ಹೇಳ್ತೇವಲ್ಲ ಆ ತರ ಇರೋದ್ರಿಂದ ಲಿಕ್ವಿಡ್ ಎಲ್ಲ ಆಚೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ಯಾವ ಪೊಸಿಷನ್ಗೆ ಬೀಳುತ್ತೆ ಅದ್ರ ಮೇಲೆಲ್ಲ ಅದರದ್ದು ಸಕ್ಸೆಸ್ ರೇಟ್ ಡಿಪೆಂಡ್ ಆಗುತ್ತೆ. ಮಧ್ಯಪ್ರದೇಶಲ್ಲಿ ಟ್ರಾನ್ಸ್ಲೋಕೇಟ್ ಮಾಡಿದ್ದಾರೆ ಒಂದು ಫುಲ್ ಹರ್ಡ್, ಅದ್ರಲ್ಲಿ ಅವರಿಗೆ ಮಾರ್ಟಾಲಿಟಿ ಆಗಿದೆ. ಇನ್ನೊಂದು ಪ್ರಶ್ನೆ ಕೇಳಿ. ಸರ್ ಅದನ್ನ ಆತರ ಎತ್ತದಾಗ ಏನು ಅದಕ್ಕೆ ಡ್ಯಾಮೇಜ್ ಏನಾಗಲ್ವಾ? ಯಾರಿಗೇನೇನೋ ಕೇಳೋದಿದ್ಯಾ? ಹಲೋ, ನಿಹಾಲ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೌದು. ನಿಹಾಲ್ ಕೇಳಿ. Doctor, I'm Nihal from Udupi. Can you hear me, doctor? ಹಲೋ, ಕೇಳ್ತಾ ಇದೆಯಾ? ಹಾ, ಸಾರಿ. ಹಾ, ಹೇಳಿ. ಇದೆಲ್ಲ ರೆಸ್ಕ್ಯೂ ಮಾಡ್ತೀರಲ್ಲ ಡಾಕ್ಟರ್? ಹೇಳಿ. ಕೆಲವರು ಇದ್ರದ್ದು ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ, ಲೈಕ್ ಬಾಲಿವುಡ್ ಸಾಂಗ್ ಇದೆಲ್ಲ ಮಿಕ್ಸ್ ಮಾಡಿ ಎಲ್ಲ ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಿಗೆ. ಆ ತರ ಪರ್ಮಿಷನ್ ಎಲ್ಲ ಇದೆ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಈ ತರ ಮಾಡಿ? ಯಾರು ಮಾಡ್ತಾರೆ ಅಂತ? ಲೈಕ್ ಲೋಕಲ್ ರೆಸ್ಕ್ಯೂರ್ಸ್ ಎಲ್ಲ ಇರ್ತಾರೆ. ಅಲ್ಲ, ಅದನ್ನ ನೀವು ಹೇಗೆ ಕಂಡ್ರು? ಅಷ್ಟ್ಲಿ ಅಂದ್ರೆ ಆಕ್ಚುಲಿ ಜನಕ್ಕೆ ಬರಕ್ಕೇನೆ ಪರ್ಮಿಷನ್ ಇರೋದಿಲ್ಲ, ಬಟ್ ಅಲ್ಲಿ ಅದು ಮಾಬ್ ತರ ಇರುತ್ತೆ, ಅಲ್ಲಿ ಏನು ಮಾಡಕ್ ಆಗಲ್ಲ ನಿಮ್ಗೆ. ಅಂದ್ರೆ ಅನ್ಲೆಸ್ ಸಿಕ್ಕಾಪಟ್ಟೆ ಪೊಲೀಸ್ ಎಲ್ಲ ತರಿಸ್ಲಿಲ್ಲ ಅಂದ್ರೆ ಅದೊಂಥರ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇದ್ದಂಗೆ. ಅಲ್ಲಿ ಜನದ್ದು ಕಂಟ್ರೋಲಿಂಗ್ ಸಿಕ್ಕಾಪಟ್ಟೆ ಕಷ್ಟ. ಅವರು 100 ಜನ ಬಂದ್ರೆ 100 ಜನ ವಿಡಿಯೋ ತೆಗಿಯೋರೆ, ಅದನ್ನ ಬೇರೆ ಬೇರೆ ತರ ಮಾಡಿ ಹಾಕೋರೆ. ಪರ್ಮಿಷನ್ ಅಂತ ಹೇಳಿ ಇಲ್ವಾ? ಯಾರಿಗೂ ಇಲ್ಲ. ಅದು ಯಾರಿಗೂ ಪರ್ಮಿಟೆಡ್ ಇರಲ್ಲ, ಬಟ್ ಜನಕ್ಕೆ ಅದರ ಅವೇರ್ನೆಸ್. ಕೆಲವು ರೆಸ್ಕ್ಯೂ ಮಾಡುವಾಗ ಅದೇ ಲೈಕ್ ವಿಚಿತ್ರ ಮ್ಯೂಸಿಕ್ ಎಲ್ಲ ಹಾಕಿ ರೆಸ್ಕ್ಯೂ ಮಾಡ್ತಿರ್ತಾರೆ. ಹೌದೌದು. ಅಲ್ಲ, ಅದು ತುಂಬಾ ತರ ಬೇರೆ ಬೇರೆ ತರದ್ದು ಅದನ್ನ ಗೈಡ್ ಲೈನ್ ಮಾಡ್ಬೇಕಂತ ಒಂದ್ಸರಿ ಎಲ್ಲ ಸ್ನೇಕ್ ರೆಸ್ಕ್ಯೂರ್ಗಳನ್ನೆಲ್ಲ ಮೀಟ್ ಎಲ್ಲ ಕರ್ಸಿ ಎಲ್ಲ ಮಾಡಿದ್ರು. ದಿನೇಶ್ ಅಂತ DCF ಇದ್ದಾಗ ಅವ್ರಿಗೊಂದು ಏನಾದ್ರು ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ತರ ಕೊಟ್ಟು, ಇಂಥವ್ರು ಡೆಸಿಗ್ನೇಟೆಡ್ ಮಾಡಿದ್ರೆ ಮಾತ್ರ ಸಾಕು, ಹೊಡೆದು ಇಳ್ದು ಅದು ಮಾಡೋದು ಬೇಡ ಅಂತ. ಅದು ಮುಂದೆ ಕಂಟಿನ್ಯೂ ಆಗ್ಲಿಲ್ಲ. ಬಟ್ ಅದಕ್ಕೆ ಗೈಡ್ ಲೈನ್ಸ್ ಮತ್ತೆ ಸ್ವಲ್ಪ ರೆಗ್ಯುಲೇಷನ್ ಬೇಕು. ತುಂಬಾ ಜನ ಇದ್ದಾರೆ, ಏನೇನೋ ಮಾಡ್ತಾರೆ. ಅಂದ್ರೆ ಪ್ರಾಣಿ ಆಗಿದ್ದಕ್ಕೆ ಅದಕ್ಕೊಂದು ಪ್ರಾಣಿ ಅಲ್ಲ, ಏನ್ ಮಾಡಿದ್ರೆ ನಡೀತದೆ ಅಂತ ಆತರ ಆಟಿಟ್ಯೂಡ್ ತುಂಬಾ ಜನಕ್ಕೆ ಇರುತ್ತೆ. ಫೋಟೋ ವಿಡಿಯೋಗಿಂತ ಹ್ಯಾಂಡ್ಲಿಂಗ್ ಸಿಕ್ಕಾಪಟ್ಟೆ ಮಾಡ್ತಾರೆ. ಹ್ಯಾಂಡ್ಲಿಂಗ್ ಮಾಡ್ತಾರೆ, ಪೋಸ್ ಕೊಡಿಸ್ಕೊಳ್ತಾರೆ, ಫೋಟೋ ಫ್ಲಾಶ್ ಹಾಕಿ ರೈಟ್ ಅಲ್ಲಿ ಹೋಗುದು ಹರ್ಪಿಂಗ್ ಅಂತ ಮಾಡ್ತಾರೆ. ತುಂಬಾ ಎಲ್ಲ ಇಲ್ಲಿಗೆ ತುಂಬಾ ಇದೆ ಸಮಸ್ಯೆ. ಅಂದ್ರೆ ಮೇಜರ್ಲಿ ಅವ್ರದ್ದು ಇಂಟೆನ್ಷನ್ ಇಸ್ ಟು ಟೇಕ್ ಪಿಕ್ಚರ್ಸ್ ಅಷ್ಟೇ, ಬಿಟ್ರೆ ಅನಿಮಲ್ ಕನ್ಸರ್ವೇಷನ್ ಅಥವಾ ಅನಿಮಲ್ಗೆ ರಿಲೇಟೆಡ್ ಅನಿಮಲ್ ವೆಲ್ಫೇರ್ ಅಂತ ಇಲ್ಲ. ಓಕೆ, ಈಗ ಸುಮಾರು ಟೈಮ್ ಆಯ್ತು, 1 ಗಂಟೆ ಆಯ್ತು. ಮುಗಿಸ್ಕೊಡುವ. ಜನ ಒಬ್ರು ಹೋಗ್ತಾ ಇದ್ದಾರೆ. ಹೌದು ಸರ್, ತುಂಬಾ ಜನ ಇದಕ್ಕೋಸ್ಕರ ಏನು ಫೋಟೋ ವಿಡಿಯೋಕ್ಕೋಸ್ಕರನೇ ತುಂಬಾ ಜನ ಇದ್ ಮಾಡೋದು, ಏನು ಸ್ನೇಕ್ ರೆಸ್ಕ್ಯೂ ಮಾಡೋರೆಲ್ಲ ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದೆ. ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಮಾಡೋದು ಆಕ್ಚುಲಿ ಗೈಡ್ ಲೈನ್ಸ್ ಪ್ರಕಾರ ಮಾಡಂಗಿಲ್ಲ ಅಂತ ಸ್ಟ್ರಿಕ್ಟ್ ಆಗೇ ಇದೆ. ಅದೇ ನೀವು ಹೇಳಿದ್ರಲ್ಲ, SOPನೇ ಇದೆ. SOPಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಯಾವುದೇ ಹಾವುಗಳು ಪ್ರದರ್ಶನದ ವಸ್ತುಗಳಲ್ಲ ಅಂತ. ಜೊತೆಗೆ SOPನೇ ಎಲ್ಲೂ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಸ್ನೇಕ್ ರೆಸ್ಕ್ಯೂ ಟ್ರೈನಿಂಗ್ ಮಾಡಬೇಕು ಅಂತಾನೂ ಇದೆ. ಪ್ರತಿ 2 ವರ್ಷಕ್ಕೆ ಟ್ರೈನಿಂಗ್ ಮಾಡಬೇಕು, ಅಂಡರ್ಟೇಕಿಂಗ್ ತಗೊಂಡು ಸರ್ಟಿಫೈ ಮಾಡಬೇಕು ಅಂತೆಲ್ಲ ಇದೆ. ಬಟ್ ಎಲ್ಲೂ ಏನು ಮಾಡ್ತಾನೆ ಇಲ್ಲ. ಅದು ಗೌರ್ಮೆಂಟ್ ಸಿಸ್ಟಮ್ ಒಳಗೆ ತರಲಿಕ್ಕೆ ಟ್ರೈಯೇ ಮಾಡ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ. ಬಟ್ ಕೇರಳದಲ್ಲೆಲ್ಲ ತುಂಬಾ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅಲ್ಲಿ ಡಿಪಾರ್ಟ್ಮೆಂಟ್ ಅವರೇ ರೆಸ್ಕ್ಯೂ ಮಾಡ್ತಾರೆ ಈಗ ತುಂಬಾ. ಅಲ್ಲೂ ಇದ್ದಾರೆ, ಬಟ್ ಪ್ರೈವೇಟ್ ರೆಸ್ಕ್ಯೂರ್ಸ್ ಇದ್ದಾರೆ ಅನ್ಸುತ್ತೆ ತುಂಬಾ ಜನ. ಬಟ್ ಇಲ್ಲಿಗಿಂತ ಬೆಟರ್ ಪ್ರೈವೇಟ್ ರೆಸ್ಕ್ಯೂರ್ಸ್ ಇದಾರೆ ಸರ್, ಆತರ ಅಲ್ಲ, ಒಂದು ಸಿಸ್ಟಮ್ ಒಳಗೆ ತಗೊಂಬಂದಿದ್ದಾರೆ ಆಪ್ ಎಲ್ಲ ಮಾಡಿ. ಸ್ವಲ್ಪ ಆಪ್ ಎಲ್ಲ ಮಾಡಿ ಅವರು ಸ್ವಲ್ಪ ಆದ್ರೂ ಬೆಟರ್ ಇದೆ. ಹೌದು, ಅದೇ ಬೇಕು. ಅದಕ್ಕೆ ತುಂಬಾ ರಿಫಾರ್ಮೇಶನ್ ಬೇಕು. ಇಷ್ಟು ನಮ್ದು ಈಗ ಹೇಗಾಗಿದೆ ಅಂದ್ರೆ ಎಲ್ಲ ಊರಲ್ಲೂ ಹೆಂಗ್ ಬೇಕಾದ್ರೆ ಹಂಗ್ ಮಾಡ್ತಾ ಇದಾರೆ. ಅದು ಸಹ ಪ್ರಾಬ್ಲಮ್ ಇದೆ. ಅಂದ್ರೆ ಈಗ ಇದೆಲ್ಲ ಸ್ಕೆಡ್ಯೂಲ್ ಅಲ್ಲೇ ಬರುತ್ತೆ. ಸ್ಕೆಡ್ಯೂಲ್ 1ಗೆ ಬರುತ್ತೆ, ಕೋಬ್ರಾ ಇಂದ ಹಿಡಿದು ರಸಲ್ ಡ್ರೈವರ್ ಎಲ್ಲ ಸೇರಿಸಿ. ಬಟ್ ಆದ್ರೂ ಎಲ್ಲ ತರದ್ದು ನಡೀತದೆ.
ಇಲ್ಲಿ ಕಾಣ್ತಿರೋ ಫೋಟೋದಲ್ಲಿ ನೋಡಿ ನೀವು ಏರ್ ಗನ್ ಪೆಲೆಟ್ಸ್ ನಮ್ಗೆ ಸಿಕ್ಕಿದ್ರಲ್ಲಿ ಅಟ್ಲೀಸ್ಟ್ ಪೈಥಾನ್ ಇದು ಪೈಥಾನ್ ಎಕ್ಸ್ರೇ ಇದೆಲ್ಲ ಏರ್ ಗನ್ ಪೆಲೆಟ್ಸ್ ಇದೆಲ್ಲ ಸಿಟಿ ಒಳಗೆ ಮಾಡುವಂತ ಕೆಲಸಗಳು. ಓಕೆ, ಬೇರೆ ಏನಾದ್ರು ಕೇಳಲಿಕ್ಕಿದ್ಯಾ? ನಾನು ಇರ್ತೀನಿ ಬೇಕಾದ್ರೆ ಸ್ವಲ್ಪ ಒಂದ್ 2 ನಿಮಿಷ. ಸರ್ ಮತ್ತೆ ನೀವು ಟ್ರೀಟ್ಮೆಂಟ್ ಮಾಡಿ ವೈಲ್ಡ್ಗೆ ರಿಲೀಸ್ ಮಾಡ್ತಿರಲ್ಲ, ಅದನ್ನ ಯಾವ್ದನ್ನಾದ್ರೂ ಅಬ್ಸರ್ವೇಷನ್ ಮಾಡಿದೀರಾ ಪುನಃ ಮತ್ತೆ ಏನಾಯ್ತು ಏನಿಲ್ಲ ಅಂತ ಆ ಥರ ನಮ್ಮ ಯಾವ್ದಾದ್ರು ಕೇಸಸ್ ಇದಾವ? ಕೆಲವೊಂದು ನಾವು ಈಗ ಈ ಪ್ರೆಸೆಂಟಿಂಗ್ ಸ್ಟಾಪ್ ಮಾಡ್ತಾನೆ. ಈ ಲೆಪರ್ಡ್ಸ್ ಅನ್ನ ಮೈಕ್ರೋಚಿಪ್ ಹಾಕಿ ಬಿಡ್ತೀವಿ, ಅಂದ್ರೆ ಇನ್ ಕೇಸ್ ವಾಪಸ್ ಸಿಗ್ತದ ಅಂತ ನೋಡ್ಲಿಕ್ಕೆ. ಸೊ ಅದು ಒಂದೊಂದ್ಸರಿ ಸಿಕ್ಕಿದ್ದಿದೆ, ಅಂದ್ರೆ ರಿಲೀಸ್ ಮಾಡಿದ್ದು ಅದೇ ಲೊಕೇಶನ್ ಅಲ್ಲಿ ಮತ್ತೆ ಅದೇ ತರ ಸಿಚುವೇಶನ್ ಅಲ್ಲಿ ಸಿಗಾಕೊಂಡು ಸಿಗಿದ್ದು ಕೂಡ ಇದೆ. ಅದು ಬಿಟ್ರೆ ರೇಡಿಯೋ ಕಾಲರಿಂಗ್ ಮಾಡಿ ಮಾನಿಟರಿಂಗ್ ಮಾಡೋದು ಕೆಲವು ಅನಿಮಲ್ಸ್ ಗೆ ಅಷ್ಟೇ ಪಾಸಿಬಿಲಿಟಿ. ಅನಿಮಲ್ಸ್ ಅಂದ್ರೆ ಟೈಗರ್ ಮತ್ತೆ ಎಲಿಫೆಂಟ್ ಗೆ, ಬಟ್ ಅದು ಅನಿಮಲ್ ಗೆ ಸ್ವಲ್ಪ ತಲೆನೋವೆ. ಅಂದ್ರೆ ಈ ರೇಡಿಯೋ ಕಾಲರ್ ಹಾಕಿದ್ರೆ ಅದು ಒಂಥರ ಎಕ್ಸ್ಟ್ರಾ ವೆಯ್ಟ್ ತರ ಇರ್ತದಲ್ಲ, ಸೊ ಅದರಿಂದ ಅನಿಮಲ್ ಸ್ವಲ್ಪ ವೀಕ್ ಆಗುತ್ತೆ, ಅಷ್ಟೊಂದು ಸೂಟಬಲ್ ಅಲ್ಲ. ನಾನಂತೂ ರೇಡಿಯೋ ಕಾಲರ್ಗೆ ಅಷ್ಟು, ಅಂದ್ರೆ ಪರ್ಸನಲಿ ನಂದಷ್ಟು ಐ ಡೋಂಟ್ ರೆಕಮೆಂಡ್ ಪುಟಿಂಗ್ ರೇಡಿಯೋ ಕಾಲರ್. ಮಾನಿಟರಿಂಗ್ ಅಂದ್ರೆ ಕ್ಯಾಮ್ರಾ ಟ್ರ್ಯಾಪ್ ಎಲ್ಲ ಹಾಕಿ ಮಾಡ್ಬೇಕು, ತುಂಬಾ ವಾಸ್ಟ್ ಏರಿಯಾ ಇರೋದ್ರಿಂದ ಮಾಡಕ್ಕೆ ಕಷ್ಟ. ಬಟ್ ಬರ್ಡ್ಸ್ ಅಲ್ಲಿ ನಾವು ಎಲ್ಲಿ ರಿಲೀಸ್ ಮಾಡಿದ್ದೇವೆ ಅಥವಾ ಯಾವ್ದಾದ್ರು ಮಾಡಿದ್ದೇವೆ ಅಂತ ಹೇಳಿ ನಮ್ಗೆ ಕೆಲವೊಂದ್ಸರಿ ಅಬ್ಸರ್ವ್ ಮಾಡಿದ್ದೇವೆ, ಬಟ್ ಅಬ್ಸರ್ವ್ ಮಾಡೋದು ಕಷ್ಟ ಸರ್. ನಮ್ದು ಈಗಿನ ನಮ್ಮ ಮ್ಯಾನ್ ಪವರ್ ಅಲ್ಲಿ ನಾನು ಒಬ್ಬ ಇದ್ದೀನಿ, ನಮ್ ಜೊತೆ ಇಬ್ರು ರೆಸ್ಕ್ಯೂರ್ಸ್ ಅಂದ್ರೆ ಕೇರ್ ಕಡೆಯಿಂದ ಇದ್ದಾರೆ, ಇನ್ನೊಬ್ರು ವೆಟನರಿಯನ್ ನನ್ನ ವೈಫ್ ಡಾಕ್ಟರ್ ಮೇಘನಾ ಇದ್ದಾರೆ. ನಾವಿಷ್ಟೇ ಜನ ಇರೋದು, ಇಷ್ಟರಲ್ಲಿ ನಮ್ಗೆ ಎಷ್ಟು ಮಾಡಕ್ಕಾಗತ್ತೆ ಅಷ್ಟು ಮಾಡ್ತಾ ಇದ್ವಿ. ಓಕೆ, ಮುಗಿಸೋಣವಾ ಡಾಕ್ಟರ್? ಮುಗಿಸ್ಬೋದು ಸರ್, ನೋ ಪ್ರಾಬ್ಲಮ್. ಸೊ ಇವತ್ತು ಹೆಚ್ಚು ಜನ ಬರಲಿಲ್ಲ, ಸ್ವಲ್ಪ ಕಡಿಮೆ ಆಯಿತು. ಪರವಾಗಿಲ್ಲ. ಯಶಸ್ವಿ ಅವರು ನಮಗೆ ತುಂಬಾ ಮಾಹಿತಿಯನ್ನು ಕೊಟ್ಟರು. ಅವರೇ ತಾವೇ ರೆಸ್ಕ್ಯೂ ಮಾಡಿದ್ದು ಕೂಡ ಹೇಳಿದ್ರು, ಮತ್ತು ನಾವು ಯಾವ ರೀತಿ ಸ್ವಲ್ಪ ಜನರು ಕೂಡ ಸ್ವಲ್ಪ ಸಮಾಧಾನ ನಾವು ನೋಡ್ಕೋಬೇಕು, ಮತ್ತು ನಾವು ಕೂಡಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆಲ್ಲ ತಿಳಿಸಿ, ಮತ್ತೆ ನಮ್ಮ ಪ್ರಾಣಿಗಳ ಬಗ್ಗೆ ಒಂದು ಸ್ವಲ್ಪ ಕಳಕಳಿಯನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು. ತುಂಬಾ ಧನ್ಯವಾದಗಳು. ಅಂದ್ರೆ ಇಲ್ಲಿ ಪ್ರೆಸೆಂಟ್ ಇರೋರಿಗೆಲ್ಲ ಈ ಅವೇರ್ನೆಸ್ ಜನರಲ್ ಆಗಿ ಇದೆ ಅಂತಾನೆ ಅನ್ಕೊಳ್ತೀನಿ. ಇದು ಅಲ್ಲದೆ ಔಟ್ ಸೈಡ್ ಇರ್ತಾರಲ್ಲ, ಅವ್ರಿಗೆ ಇದನ್ನ ಅವೇರ್ನೆಸ್ ಕೊಡೋದು ಅಂದ್ರೆ ಸ್ವಲ್ಪ ಟ್ರೈ ಮಾಡ್ಬೇಕಂತ ಅನ್ಸುತ್ತೆ ನನಗೆ. ಆದ್ರೆ ಈ ಸರ್ಕಾರ ಎಲ್ಲ ಅಥವಾ ಶಾಲೆ ಪಾಠದಲ್ಲಿ ಬರಬೇಕು, ಅಥವಾ ಪಬ್ಲಿಕ್ ಫೋರಮ್ನಲ್ಲಿ ಸ್ವಲ್ಪ ಇದೆಲ್ಲ ಮಾಡಬೇಕು. ಆದ್ರೆ ಏನು ಅದ್ರ ಬಗ್ಗೆನೇ ಆಗಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಪಬ್ಲಿಕ್ ಸ್ವಲ್ಪ ಅವೇರ್ನೆಸ್ ಕೊಟ್ರೆ, ಈಗ ಆನೆ ಬಗ್ಗೆ ಇರ್ಬೋದು, ಕೋಣ ಇರ್ಬೋದು, ಚಿರತೆ ಇರ್ಬೋದು, ಈಗ ಹೇಳಿದ್ರೆ, ಅಥವಾ ನೀವೇನು ಚಿರತೆ ಸಿಕ್ಕಿದ್ರು ಕೂಡ 405 ಜನ ಬಂದು ಗಲಾಟೆ ಮಾಡಿದ್ರೆ ಬದುಕಿರುವಂಥದ್ದು ಸಾಯುವ ಇದು ಬರ್ತದೆ. ನೀವು ಹೇಳಿದಂಗೆ ಕ್ಯಾಪ್ಚರ್ ಮಯೋಪತಿ ಅಥವಾ ತುಂಬಾ ಸ್ಟ್ರೆಸ್ ಆಗತ್ತೆ, ಆ ರೀತಿಯ ಮೈ ಮೇಲೆ ಬರೋದು ಅಂತೆಲ್ಲ ಮಾಡೋದು ಹಾಗೆ ಇಲ್ಲ. ಅದು ತುಂಬಾ ಜನ ಸೇರಿ ಗಲಾಟೆ ಮಾಡಿದಾಗ ಬರೋದು. ಹೌದೌದು, ಅಲ್ಲ ಈ ತರನೇ ಅಂತ ಹೇಳಿಕ್ ಆಗುದಿಲ್ಲ, ಆದ್ರೆ ಮೇಜರ್ಲಿ ಜನಗಳು ಸೇರಿ ಮತ್ತೆ ಅದು ಅದ್ರ ಬಗ್ಗೆ ಒಂದು ಏನ್ ಹೇಳ್ತಾರೆ, ಈ ಇಂಟ್ರೆಸ್ಟ್ ಇಂದ ಹಿಡಿದು ಫೋಟೋ ತೆಗಿಯೋರದ್ದು ಸೇರಿ ಎಲ್ಲ ಸೇರ್ಕೊಂಡು ಸುಮಾರು ಜನ ಸೇರುವಂತವ್ರು ಹಾಗೆ. ಓಕೆ ಸರ್, ರೈಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಯಶಸ್ವಿ, ಚೆನ್ನಾಗಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಏನಾದ್ರು ಸ್ಲೋ ಆಗಿ ಹೇಳಿದ್ರೆ ಅಥವಾ ಏನಾದ್ರು? ಇಲ್ಲ, ನಿಮ್ಮ ಅನುಭವದಿಂದ ಹೇಳಿದಲ್ಲ ಚೆನ್ನಾಗಿ ಬಂತು, ನೀವು ಪ್ರಾಕ್ಟಿಕಲ್ ಆಗಿ ಮಾಡಿರೋದು ಹೇಳಿರುತ್ತಲ್ಲ, ಚೆನ್ನಾಗಿ ಆಕ್ಚುಲಿ ಸುಮಾರು ವಿಡಿಯೋಸ್ ಇತ್ತು, ಅದನ್ನ ಪ್ಲೇ ಮಾಡ್ಲಿಕ್ಕೆ ಆಗಲ್ಲ ಅದು ಇಲ್ಲಿ. ಇನ್ನೊಮ್ಮೆ ಸಾಧ್ಯವಾದ್ರೆ ಫಿಸಿಕಲ್ ಇಲ್ಲಿ ನಮ್ಮ ಇಲ್ಲಿ ಉಡುಪಿ ಅಥವಾ ದಕ್ಷಿಣ ಫಿಸಿಕಲಿ ಆದ್ರೆ ನಾನು ಇನ್ನೊಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಪ್ರೆಸೆಂಟೇಷನ್ ಮಾಡ್ಬೋದು, ಇನ್ನೂ ಸಹ ಮಾಡ್ಬೋದು ನಿಮ್ಗೆ. ಮತ್ತೆ ಫಿಸಿಕಲ್ ಆಗಿ ಸಹ ಆದ್ರೆ ಮಾಡುವ ಕಾರ್ಯಕ್ರಮ ಮಾಡ್ಬೋದು. ಯಾಕಂದ್ರೆ ನೆಕ್ಸ್ಟ್ ಕಾಲೇಜು ರಿಓಪನ್ ಆದಾಗ ನಾವು ಕಾಲೇಜ್ ಏರ್ಪಡಿಸಿದ್ರೆ ಸ್ವಲ್ಪ ಈ ಯೂತ್ಸಿಗೆಲ್ಲ ಸ್ವಲ್ಪ ನಾವು ಶೇರ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಹೇಳಲಿಕ್ಕೆ, ಈ ಕೇರ್ ಜೊತೆಗೆ ನಾನು ಕೊಲಾಬರೇಟ್ ಮಾಡಿರೋದ್ರಿಂದ ಎಜುಕೇಶನ್ ಪ್ರೋಗ್ರಾಮ್ ಕೂಡ ನಾವು ಮಾಡಿಸ್ತೇವೆ ನಮ್ ಕಡೆಯಿಂದ. ಒಬ್ರು ಎಜುಕೇಟರ್ ಬರ್ತಾರೆ, ಮತ್ತೆ ಸ್ಕೂಲ್ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದ್ವಿ, ಎಷ್ಟಾಗತ್ತೆ ಅಷ್ಟು ನಮ್ ಕಡೆಯಿಂದ. ಸೊ ನಿಮ್ಗೆ ಯಾವ್ದಾದ್ರು ಕಾಂಟ್ಯಾಕ್ಟ್ಸ್ ಎಲ್ಲ ಇದ್ರೆ ನಮ್ಗೆ ಹೇಳ್ಬೋದು. ಹೈಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಮಾಡಿದ್ರೆ ಅವ್ರು ನೆಕ್ಸ್ಟ್ ಮುಂದಿನ ಜನಾಂಗ ಅವ್ರು ನೋಡ್ಕೋಬೇಕು, ಸ್ವಲ್ಪ ಇದೆಲ್ಲ ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಮಾಡ್ತಾ ಇದ್ದೀವಿ ಆಲ್ರೆಡಿ. ಬಟ್ ನಂಗೆ ಇನ್ನೊಂದ್ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಮತ್ತೆ ಎಲ್ಲಿ ಮಾಡ್ಬೋದು ಅಂತ ಹೇಳಿದ ಸ್ವಲ್ಪ ಗ್ರೂಪ್ ಅಲ್ಲಿ ಯಾವ್ದಾರು ನಿಮ್ಗೆ ಎಲ್ಲಿ ಅನ್ಸಿದ್ರೆ ಹೇಳಿ, ಹೇಳ್ತೀವಿ. ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು. ಸರಿ ಸರ್, ಧನ್ಯವಾದಗಳು. ಇವತ್ತಿನ ಮೀಟಿಂಗ್ ಎಂಡ್ ಆಗುತ್ತೆ. ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು.